ಅನಂತ ಅನಂತ ಕೋಟಿ ಪ್ರಣಾಮಗಳು, ಪ್ರಣಾಮಗಳು. ಮೊದಲನೇದಾಗಿ ಈಗ ಮಂಗಳಾಚರಣೆ ಹೇಳೋಣ. ಹರೇ ಕೃಷ್ಣ. ಓಂ ಅಜ್ಞಾನತಿಮಿರಾಂಧಸ್ಯ ಜ್ಞಾನಾಂಜನಶಲಾಕಯ ಚಕ್ಷುರುನ್ ಉನ್ಮಿತಂ ನೇನ ತಸ್ಮೈ ಶ್ರೀ ಗುರುವೇ ನಮಃ. ಶ್ರೀ ಚೈತನ್ಯ ಮನೋಭೀಷ್ಟಂ ಸ್ಥಾಪಿತಂ ಯೇನ ಭೂತಲೆ ಸ್ವಯಂ ರೂಪಾ ಕದಾ ಮಹ್ಯಂ ದದಾತಿ ಸ್ವಪದಾಂತಿಕಂ. ವಂದೇಹಂ ಶ್ರೀಗುರು ಶ್ರೀಯುತಾಪದಕಮಲಂ ಶ್ರೀಗುರುಂ ವೈಷ್ಣವಾಂಚ ಶ್ರೀರೂಪಂ ಸಾಗ್ರಜಂತಾಂ ಸಹಗಣ ರಘುನಾಥಾನ್ವಿತಂ ತಂ ಸಜೀವಂ ಸಾದ್ವೈತಂ ಸಾವಧೂತಂ ಪರಿಜನ ಸಹಿತಂ ಶ್ರೀಕೃಷ್ಣ ಚೈತನ್ಯ ದೇವಂ ಶ್ರೀರಾಧಾ ಕೃಷ್ಣ ಪಾದಂ ಸಹಗಣ ಲಲಿತಾ ಶ್ರೀ ವಿಶಾಖಾನ್ವಿತಾಂ ಚ. ನಮೋ ವಿಷ್ಣುಪಾದಾಯ ಕೃಷ್ಣ ಪ್ರೇಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸಾರಸ್ವತಿ ದೇವೇ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ಶತಾರಿಣೆ. ಹೇ ಕೃಷ್ಣ ಕರುಣಾ ಸಿಂಧು ದೀನಬಂಧು ಜಗತ್ಪತೆ ಗೋಪೇಶ ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗೀ ರಾಧೆ ವೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ವಾಂಛಾಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೈವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಜೈ ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸಾದಿ ಗೌರ ಭಕ್ತವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಾಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಶ್ರೀ ಗುರು ದೀನತಾರಿಣಂ ಪರಮಾನಂದ ಮಾಧವಂ ಶ್ರೀ ಚೈತನ್ಯ ಈಶ್ವರಃ. ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್ ಹರಿ ಓಂ ತತ್ಸತ್. ಶ್ರೀ ಕೃಷ್ಣಾರ್ಪಣಮಸ್ತು. ಹರೇ ಕೃಷ್ಣ. ಎಲ್ಲಾ ಇಲ್ಲಿ ನೆರೆದಿರೋ ಭಕ್ತರಿಗೆ ಅನಂತ ಅನಂತ ಕೋಟಿ ದಂಡ ಪ್ರಣಾಮಗಳು. ಈಗ ಮೊದಲನೆಯಾಗಿ ಭಜನೆಯನ್ನು ಹೇಳುವುದಕ್ಕೆ ಬರ್ತಾ ಇದ್ದಾರೆ ಕಂಚನಾಭ ರಾಧಾದೇವಿ ದಾಸಿ. ಇವರ ಬಗ್ಗೆ ಸ್ವಲ್ಪ ಸಂಕ್ಷಿಪ್ತವಾಗಿ ನಾನು ವಿವರಣೆಯನ್ನ ಕೊಡೋಕೆ ಇಷ್ಟಪಡ್ತಾ ಇದ್ದೇನೆ. ಇವರು 2013ನೇ ಇಸವಿಯಲ್ಲಿ ಎಚ್ ಜಯಪತಾಕ ಸ್ವಾಮಿ ಮಹಾರಾಜರಿಂದ ದೀಕ್ಷೆಯನ್ನ ತಗೊಂಡಿದ್ದಾರೆ. ಇವರು ಹಾಸ್ಪಿಟಲ್ ಮತ್ತೆ ಡಯಾಗ್ನೋಸ್ ಸೆಂಟರ್ ಅನ್ನ ನಡೆಸ್ತಾ ಇದ್ದಾರೆ ಮತ್ತು ಯುಎಯಲ್ಲಿ ಕೂಡ ಇವ್ರದ್ದು ಕ್ಲಿನಿಕ್ಸ್ ಇದೆ. ಇವರು ಸನ್ಯಾಸಿ ಹಾಗೂ ಬ್ರಹ್ಮಚಾರಿಗಳಿಗೆ ಉಚಿತವಾಗಿ ಸೇವೆ ಅಂದ್ರೆ ಹೆಲ್ತ್ ಕೇರ್ ನ ಕೊಡ್ತಾರೆ. ಓಕೆ ಸರಿ. ಓಕೆ ಮಾತಾಜಿ, ಓವರ್ ಟು ಯು ಮಾತಾಜಿ. ಕಂಚನಾಭ ರಾಧಾದೇವಿ ದಾಸಿ ಮಾತಾಜಿ. ಥ್ಯಾಂಕ್ ಯು ಮಾತಾಜಿ. ನಾನೀಗೊಂದು ದಾಸರ ಪದ ಹೇಳ್ತೀನಿ. ಓಕೆ. ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತನ ತೂಗಿರೆ ವರಗಿರೆ ತೆಂಬಪ್ಪನ ತೂಗಿರೆ ಕಾವೇರಿ ರಂಗಯ್ಯನ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತನಂತನ ನಂತನ. ನಾಗಲೋಕದಲ್ಲಿ ನಾರಾಯಣ ಮಲಗ್ಯಾನೆ ನಾಗ ಕನ್ನಿಕೆಯರು ತೂಗಿರೆ. ನಾಗಲೋಕದಲ್ಲಿ ನಾರಾಯಣ ಮಲಗ್ಯಾನೆ ನಾಗ ಕನ್ನಿಕೆಯರು ತೂಗಿರೆ. ನಾಗವೇಣಿಯರು ನೇಣ ಪಿಡಿದು
ಬೇಗನೆ ತೊಟ್ಟಿಲ ತೂಗಿರೆ ತೂಗಿರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತ ನಂದನ ನಂದನ ಇಂದ್ರಲೋಕದಲ್ಲೂ ಉಪೇಂದ್ರ ಮಲಗ್ಯಾನೆ ಇಂದು ಮುಖಿಯರೆಲ್ಲ ತೂಗೀರೆ ಇಂದ್ರಲೋಕದಲ್ಲೂ ಉಪೇಂದ್ರ ಮಲಗ್ಯಾನೆ ಇಂದು ಮುಖಿಯರೆಲ್ಲ ತೂಗೀರೆ ಇಂದ್ರ ಕನ್ನಿಕೆಯರು ಚಂದಾದಿ ಬಂದು ಮುಕುಂದನ ತೊಟ್ಟಿಲ ತೂಗೀರೆ ತೂಗೀರೆ ರಂಗನ ತೂಗೀರೆ ಕೃಷ್ಣನ ತೂಗಿರೆ ಅಚ್ಯುತ ನಂದನ ನಂದನ ಆಲದೆಲೆಯ ಮೇಲೆ ಶ್ರೀಲೋಲ ಮಲಗ್ಯಾನೆ ನೀಲ ಕುಂತಳೆಯರು ತೂಗೀರೆ ಆಲದೆಲೆಯ ಮೇಲೆ ಶ್ರೀಲೋಲ ಮಲಗ್ಯಾನೆ ನೀಲ ಕುಂತಳೆಯರು ತೂಗೀರೆ ವ್ಯಾಳ ಶಯನ ಮಲಗು ಮಲಗೆದ್ದು ಬಾಲಕೃಷ್ಣಯ್ಯನ ತೂಗೀರೆ ವ್ಯಾಳ ಶಯನ ಮಲಗು ಮಲಗೆದ್ದು ಬಾಲಕೃಷ್ಣಯ್ಯನ ತೂಗೀರೆ ತೂಗೀರೆ ರಂಗನ ತೂಗೀರೆ ಕೃಷ್ಣನ ತೂಗಿರೆ ಅಚ್ಯುತ ನಂದನ ನಂದನ ಸಾಸಿರ ನಾಮನೆ ಸರ್ವೋತ್ತಮನೆಂದು ಸೂಸುತ್ತ ತೊಟ್ಟಿಲ ತೂಗೀರೆ ಸಾಸಿರ ನಾಮನೆ ಸರ್ವೋತ್ತಮನೆಂದು ಸೂಸುತ್ತ ತೊಟ್ಟಿಲ ತೂಗೀರೆ ಲೇಸಾಗಿ ಮಡುವೆ ದೋಷವೇ ದೂರನ ತೂಗೀರೆ ಲೇಸಾಗಿ ಮಡುವೆನೋ ಶೇಷನ ತುಳಿದ ದೋಷವೇ ದೂರನ ತೂಗೀರೆ ತೂಗೀರೆ ರಂಗನ ತೂಗೀರೆ ಕೃಷ್ಣನ ತೂಗಿರೆ ಅಚ್ಯುತ ನಂದನ ನಂದನ ಅರಳೆಲೆ ಮಾಗಲಿ ಕೊರಳ ಮುತ್ತಿನ ಹಾರ ತರಳನ ತೊಟ್ಟಿಲ ತೂಗೀರೆ ಅರಳೆಲೆ ಮಾಗಾಯಿ ಕೊರಳ ಮುತ್ತಿನ ಹಾರ ತರಳನ ತೊಟ್ಟಿಲ ತೂಗೀರೆ ಸಿರಿದೇವಿ ರಮಣ ಪುರಂದರ ವಿಠಲ ಕರುಣದಿ ಮಲಗೆಂದು ತೂಗೀರೆ ಸಿರಿದೇವಿ ರಮಣನೆ ಪುರಂದರ ವಿಠಲ ಕರುಣದಿ ಮಲಗೆಂದು ತೂಗೀರೆ ತೂಗೀರೆ ರಂಗನ ತೂಗಿರೆ ಕೃಷ್ಣನ ತೂಗಿರೆ ಅಚ್ಯುತ ನಂದನ ನಂದನ ಹರೇ ಕೃಷ್ಣ ಮಾತಾಜಿ ಹರೇ ಕೃಷ್ಣ ಹರೇ ಕೃಷ್ಣ ಬ್ಯೂಟಿಫುಲ್ ಮಾತಾಜಿ ತುಂಬಾ ಸುಂದರವಾಗಿತ್ತು ದಾಸರ Thank ಪದಗಳು you. ತೂಗುವೆ ರಂಗನ ತೂಗುವೆ ಕೃಷ್ಣನ ಲಡ್ಡು ಗೋಪಾಲನ ಎಲ್ಲರೂ ಮಲಗಿಸ್ತಾ ಇದ್ದಾರೆ ತುಂಬಾ ಚೆನ್ನಾಗಿತ್ತು ಇವತ್ತು ಸಂಧ್ಯಾ ಮಾತಾಜಿ ಮಾತಾಜಿ ಕ್ಲಾಸ್ ಅಂತ ನಮ್ಮ ಅಕ್ಕ ಹೇಳಿದಕ್ಕೆ ಈ ಹಾಡು ಅದಕ್ಕೆ ಸರಿ ಹೋಗುತ್ತೆ ಅಂತ ಇದ್ ಮಾಡಿದೆ ಎಸ್ ಮಾತಾಜಿ ಇವರ ತುಂಬಾ ಚೆನ್ನಾಗಿತ್ತು ತುಂಬಾ ಮಧುರವಾಗಿ ಹಾಡಿದೆ ಹೀಗೆ ಬರ್ತಾ ಇರಿ ಮಾತಾಜಿ ಕ್ಲಾಸ್ ಹೀಗೆ ಭಜನೆ ಕೀರ್ತನೆ ನಿಮ್ಮಲ್ಲಿ ಏನು ಸಾಧ್ಯ ಆದಷ್ಟು ನೀವು ಪ್ರಯತ್ನ ಮಾಡಿ ಟ್ರೈ ಬರ್ತಾ ಇರಿ ಮಾಡ್ತೀನಿ ಅಂತ. ಹಾಗೆ ಒಂದು ಹರೇ ಕೃಷ್ಣ ಮಹಾಮಂತ್ರ ನಿಮಗಾಗಿ ಹೇಳೋಣ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಹರೇ ಮಾತಾಜಿ ಕೃಷ್ಣ ಮಾತಾಜಿ. ಹರೇ ಕೃಷ್ಣ ಹರೇ ಹರೇ ಕೃಷ್ಣ. ಕೃಷ್ಣ ಓಕೆ, ಈಗಿನ ಮುಂದಿನ ಕಾರ್ಯಕ್ರಮ ಪ್ರವಚನ. ಈ ಪ್ರವಚನ ನಡೆಸ್ಕೊಳ್ಳಕ್ಕೆ ಬರ್ತಾ ಇದ್ದಾರೆ ಹರಗ್ರೆ ಸಂಧ್ಯಾ ರಾಧಿಕಾ ದೇವಿದಾಸಿ ಮಾತಾಜಿ.
ಇವ್ರ ಬಗ್ಗೆ ನಿಮಗೆ ಎಲ್ಲರಿಗೂ ಕಿರು ಪರಿಚಯ ಇದೆ. ಇವರು ಸುಂದರಕಾಂಡನ 4 ಬಾರಿ ನಮ್ಮ ಕ್ಲಾಸಿಗೆ ಬಂದು ಹೇಳಿದ್ದಾರೆ. ತುಂಬಾ ಚೆನ್ನಾಗಿ ಮಾತಾಜಿ ಕ್ಲಾಸ್ ಕೊಡ್ತಾರೆ. ಇವರು ಜಯಪತಾಕ ಮಹಾರಾಜ್ ಅವರಿಂದ ಇನಿಷಿಯೇಷನ್ ತಗೊಂಡಿದ್ದಾರೆ. ಇವರಿಗೆ ಭಾಗವತಮ್, ಭಗವದ್ಗೀತಾ ತುಂಬಾ ಇಷ್ಟ. ಕ್ಲಾಸ್ ಗಳನ್ನು ಕೊಡ್ತಿರ್ತಾರೆ. ಈವನ್ ಕೋವಿಡ್ ಅಲ್ಲಿಂದ ಕೂಡ ಆನ್ಲೈನ್ ಕ್ಲಾಸಸ್ ಮಾಡ್ತಾ ಇದ್ರು. ಮಾತಾಜಿ ಅವ್ರು 5 ವರ್ಷ ಬಾಲಕಿ ಇದ್ದಾಗನೇ ಅವರಿಗೆ ಸ್ಪಿರಿಚುವಲ್ ಲೈಫ್ ಅಂದ್ರೆ ಭಕ್ತಿ ತುಂಬಾ ಇಷ್ಟ ಅವರಿಗೆ. ಹಾಗಾಗಿ ಅವರು ಜಾಸ್ತಿ ಏನು ಹೇಳ್ಬೇಡ ಅಂತ ಹೇಳ್ತಾ ಇದ್ದಾರೆ ಮಾತಾಜಿ. ಸೊ ಸಂಕ್ಷಿಪ್ತವಾಗಿ ವಿವರಣೆ ಕೊಟ್ಟಿದ್ದೇನೆ. ಈಗ ಮಾತಾಜಿಯಿಂದ ಕ್ಲಾಸ್ ಅನ್ನ ಮುಂದುವರ್ಸೋಣ. ಓವರ್ ಟು ಮಾತಾಜಿ. ಓವರ್ ಟು ಯು ಮಾತಾಜಿ. ಸಂಧ್ಯಾ ಮಾತಾಜಿ. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ದಂಡಾತ್ ಪ್ರಣಾಮ್. We can't hear ಮಾತಾಜಿ. ಮಾತಾಜಿ ಅನ್ಮ್ಯೂಟ್ ಮಾಡಿಲ್ಲ ಮಾತಾಜಿ ನೀವು. ಈಗ ಎಸ್ ಮಾತಾಜಿ. ಎಸ್ ಎಸ್. ಓಕೆ, ಅದೇ ಅನ್ಮ್ಯೂಟ್ ಆಗಿದೆ ಅದಕ್ಕೆ. ಓಕೆ, ಐ ವಿಲ್ ಸ್ಟಾರ್ಟ್ ವಿತ್ ದ ಶ್ಲೋಕ. ಸರಿನಾ? 1 second ಮಾತಾಜಿ, ಬಿಫೋರ್ ಯು ಸ್ಟಾರ್ಟ್ ದ ಕ್ಲಾಸ್. 1 second. ಸೊ ಯಾರಾದ್ರೂ ಹೊಸಬ್ರು ಜಾಯಿನ್ ಆಗಿದ್ದೀರಾ ಇವತ್ತು? ಪ್ಲೀಸ್ ಯು ಕ್ಯಾನ್ ರೈಸ್ ಯೋರ್ ಹ್ಯಾಂಡ್ಸ್ ಆಸ್ ವೆಲ್ as ನಿಮ್ಮನ್ನ ನೀವು ಅನ್ಮ್ಯೂಟ್ ಮಾಡಿ ಕೂಡ ಇಂಟ್ರೊಡ್ಯೂಸ್ ಮಾಡ್ಕೋಬಹುದು. ಹೊಸದಾಗಿ ಯಾರು ಜಾಯಿನ್ ಆಗಿದ್ರೆ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ದಂಡವತ್ ಪ್ರಣಾಮ್. ಎಸ್ ಮಾತಾಜಿ ಹೇಳಿ. ಪುಷ್ಪ ಮಾತಾಜಿ ಕಡೆಯಿಂದ ಬಂದಿದ್ದೀನಿ ಮಾತಾಜಿ. ಹರಿ ಬೋಲ್. ನೀವ್ ಎಲ್ಲಿಯವರು ಮಾತಾಜಿ? ನಾನು ಇಲ್ಲಿ ಮಂಜುನಾಥ್ ನಗರ, ಬಸವೇಶ್ ನಗರ, ಬ್ಯಾಂಗ್ಳೂರು. ಹಾ, ಬ್ಯಾಂಗ್ಳೂರ್. ವೆಲ್ಕಮ್ ಟು ಗೋಪಿಸೇನಾ ಮಾತಾಜಿ. ಸೊ ಪ್ರತಿ ಮಂಗಳವಾರ ನಮ್ಮ ಈ ಒಂದು ಸ್ಪೆಷಲಿ ಆನ್ಲೈನ್ ಲೇಡೀಸ್ ಕ್ಲಾಸ್ ಮಾತಾಜಿಗೋಸ್ಕರ ಅಂತಾನೆ ಇದು ಎಕ್ಸ್ಕ್ಲೂಸಿವ್ ಕ್ಲಾಸ್ ನಡೆಯುತ್ತೆ. ಸೊ ಪ್ರತಿ ಮಂಗಳವಾರ 11:30 1 ಗಂಟೆ ತನಕ ಇರುತ್ತೆ. ಸೊ ಖಂಡಿತವಾಗ್ಲೂ ಅಟೆಂಡ್ ಮಾಡಿ. ಜೊತೆಗೆ ನಿಮ್ಗೆ ಗೊತ್ತಿರೋ ಭಕ್ತರು, ನಿಮ್ ರಿಲೇಟಿವ್ಸ್ ಎಲ್ಲಾರ್ನೂ ಈ ಕ್ಲಾಸಿಗೆ ಜಾಯಿನ್ ಮಾಡ್ಕೊಳಕ್ ಹೇಳಿ ಮಾತಾಜಿ. ಕೃಷ್ಣ ಭಕ್ತಿಗೆ ಕರೆಯೋದ್ ಬಹಳ ಕಷ್ಟ ಮಾತಾಜಿ. ಏನಾದ್ರೂ ಹೇಳಿದ್ರೇನೆ, ಏನಾದ್ರೂ ಸ್ಟೋರಿಗಳು ಫಾಸ್ಟ್ ಟೈಮ್ಸ್ ಹೇಳಿದ್ರೇನೆ ಎಲ್ಲೋ ಆಕಾಶ ನೋಡ್ತಾರೆ. ಓಕೆ ಮಾತಾಜಿ, ಥ್ಯಾಂಕ್ ಯು ವೆರಿ ಮಚ್ ಮಾತಾಜಿ. ಹರೇ ಕೃಷ್ಣ. ನಿಮ್ ಸಾಂಗ್ ಚೆನ್ನಾಗಿತ್ತು ಮಾತಾಜಿ, ತುಂಬಾ ಚೆನ್ನಾಗಿ ಹೇಳಿದ್ರಿ. ನಮ್ಗೆ ನಿದ್ದೆ ಬರ್ತಾ ಇತ್ತು. ಎಸ್ ಮಾತಾಜಿ, ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ. ಎಸ್ ಮಾತಾಜಿ, ಯು ಕ್ಯಾನ್ ಕಂಟಿನ್ಯೂ. ಸಾರಿ ಫಾರ್ ಇಂಟರಪ್ಟ್ ಮಾತಾಜಿ. ಓಕೆ, ಶುರು ಮಾಡ್ಲಾ? ಹಾ ಮಾತಾಜಿ, ಯು ಕ್ಯಾನ್ ಸ್ಟಾರ್ಟ್. ಓಕೆ, ಇವತ್ತು ಕೃಷ್ಣ ಪ್ರಾದುರ್ಭವ, ದ ಅಡ್ವೆಂಟ್ ಆಫ್ ಶ್ರೀ ಕೃಷ್ಣ. ಓಕೆನಾ? ಐ ಸ್ಟಾರ್ಟ್ ವಿತ್ ಮೈ ಪ್ರೇಯರ್ಸ್. ನಾರಾಯಣಂ ನಮಸ್ಕೃತ್ಯಂ ನರಂ ಚೈವ ನರೋತ್ತಮಂ ದೇವೀಂ ಸರಸ್ವತೀಂ ವ್ಯಾಸಂ ತತೋ ಜಯಮುದೀರಯೇತ್. ನಷ್ಟಪ್ರಾಯೇಷು ಅಭದ್ರೇಷು ನಿತ್ಯಂ ಭಾಗವತ ಸೇವಯಾ ಭಗವತೀರ್ ಉತ್ತಮ ಶ್ಲೋಕೆ ಭಕ್ತಿರ್ಭವತಿ ನೈಷ್ಟಿಕಿ. ಹೇ ಕೃಷ್ಣ ಕರುಣಾ ಸಿಂಧೋ ದೀನ ಬಂಧೋ ಜಗತ್ಪತೆ ಗೋಪೇಶು ಗೋಪಿಕಾ ಕಾಂತ ರಾಧಾ ಕಾಂತ ನಮೋಸ್ತುತೆ. ತಪ್ತ ಕಾಂಚನ ಗೌರಾಂಗಿ ರಾಧೆ ಬೃಂದಾವನೇಶ್ವರಿ ವೃಷಭಾನುಸುತೆ ದೇವಿ ಪ್ರಣಮಾಮಿ ಹರಿಪ್ರಿಯೆ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಜಯಪತಾಕ ಸ್ವಾಮೀತಿ ನಾಮಿನೆ. ನಮೋ ಓಂ ವಿಷ್ಣು ಪದಾಯ ಕೃಷ್ಣ ಪೃಷ್ಠಾಯ ಭೂತಲೆ ಶ್ರೀಮತೆ ಭಕ್ತಿ ವೇದಾಂತ ಸ್ವಾಮೀತಿ ನಾಮಿನೆ. ನಮಸ್ತೆ ಸರಸ್ವತಿ ದೇವಿ ಗೌರವಾಣಿ ಪ್ರಚಾರಿಣೆ ನಿರ್ವಿಶೇಷ ಶೂನ್ಯವಾದಿ ಪಾಶ್ಚಾತ್ಯ ದೇಶ ತಾರಿಣೆ. ಶ್ರೀ ಕೃಷ್ಣ ಚೈತನ್ಯ ಪ್ರಭು ನಿತ್ಯಾನಂದ ಶ್ರೀ ಅದ್ವೈತ ಗದಾಧರ ಶ್ರೀವಾಸದಿ ಗೌರ ಭಕ್ತ ವೃಂದ. ಹರೇ ಕೃಷ್ಣ 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 ಹರೇ 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 ರಾಮ 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 ಹರೇ ಹರೇ. ವಾಂಚಾ ಕಲ್ಪತರುಭ್ಯಶ್ಚ ಕೃಪಾ ಸಿಂಧುಭ್ಯೇವ ಚ ಪತಿತಾನಾಂ ಪಾವನೇಭ್ಯೋ ವೈಷ್ಣವೇಭ್ಯೋ ನಮೋ ನಮಃ. ಲಕ್ಷ್ಮೀನಾರಾಯಣಂ ವಂದೇ ತದ್ಭಕ್ತ ಪ್ರವರೋಹಿಯಃ ಶ್ರೀಮದಾನಂದ ತೀರ್ಥಾಖ್ಯೋ ಗುರುಸ್ಕುಂಚ ನಮಾಮ್ಯಹಂ. ಇವತ್ತು ಎಲ್ಲ ಸ್ತೋತ್ರ ಮಾಡಿದ್ದರಿಂದ ಕೃಷ್ಣ ಪ್ರಾದುರ್ಭವಿಸಿದ್ನಂತೆ. ಸೊ ಕೆಲವು ಶ್ಲೋಕಗಳನ್ನ ನಾನು ಓದ್ತೇನೆ, ಆಮೇಲೆ ಅದ್ ಯಾತಕ್ ಹೇಳ್ದೆ ಅಂತ ಹೇಳ್ತೀನಿ. ಸರಿನಾ? ಫಸ್ಟ್ ಐ ವಿಲ್ ಸ್ಟಾರ್ಟ್ ವಿತ್ ಭಗವದ್ಗೀತಾ 4.9. ಜನ್ಮ ಕರ್ಮ ಚ ಮೇ ದಿವ್ಯಂ ಏವಂ ಯೋ ವೇತ್ತಿ ತತ್ವತಃ ತ್ಯಕ್ತ್ವಾ ದೇಹಂ ಪುನರ್ಜನ್ಮ ನಯೇತಿ ಮಾಂ ಯೋಯತಿ ಸೋ ಅರ್ಜುನ. The more we hear about the appearance of Krishna and his divine pastimes, the more assured we are of exiting the merry-go-round of birth and death and going back to Godhead, to Krishna. ಅಂದ್ರೆ ಎಷ್ಟು ನಾವು ಕೃಷ್ಣನ ಬಗ್ಗೆ ಕೇಳಿದ್ರೆ ಅಷ್ಟು ಅತ್ಯುತ್ತಮ ಅಂತ, ಅಷ್ಟು ಬೇಗ ನಮಗೆ ಈ ಜನ್ಮ ಮೃತ್ಯು ಜರ ವ್ಯಾಧಿಯಿಂದ ಬಿಡುಗಡೆ ಸಿಗತ್ತೆ. ಮೆರಿ ಗೋ ರೌಂಡ್, ಇದರಿಂದ ನಾವು ಬರ್ತಾನೆ ಇರ್ತೀವಲ್ಲ, ಅದರಿಂದ ನಮ್ಗೆ
ಬಿಡುಗಡೆ ಸಿಗತ್ತೆ, ಕೃಷ್ಣನ ಹತ್ರ ಹೋಗ್ಲಿಕ್ಕೆ ನಮ್ಗೆ ಬೇಗ ಸುಖ ಸಾಧನ ಇದು, ದಿಸ್ ಇಸ್ ದ ಪಾಸ್ಪೋರ್ಟ್, ವೀಸಾ ಸ್ಟಾಂಪ್ ಆಗತ್ತೆ ಅಂತ ಅನ್ಬಿಟ್ಟು ಇದನ್ನ ಹೇಳ್ತಾ ಇರೋದು. ಮತ್ತೆ ಕೆಲವರು ಪ್ರೇಯರ್ಸ್ ಮಾಡಿದ್ದರಿಂದ ಕೃಷ್ಣ ಪ್ರಾದುರ್ಭವನಾದಂತೆ. ಸೊ ಇಲ್ಲಿ ಶ್ರೀಮದ್ ಭಾಗವತದಲ್ಲಿ ಮಾರ್ಕಂಡೇಯರು ಕೃಷ್ಣನನ್ನ ಕಂಡಾಗ ಅವರೊಂದು ಹೇಳ್ತಾರೆ, ಕರಾರವಿಂದೇನ ಪಾದಾರವಿಂದಂ ಮುಖಾರವಿಂದೇನ ವಿನಿವೇಶಯಂತಂ ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಮುಕುಂದಂ ಮನಸಾತ್ ಸ್ಮರಾಮಿ. ಬಾಲಮುಕುಂದ ಹೆಬ್ಬೆರಳನ್ನ ಚೀಪ್ತಾ ಇದ್ದಾನಂತೆ, ಅಂತಹ ಬಾಲಮುಕುಂದನಿಗೆ ನಮಸ್ಕಾರ ಅಂತ. ಆಮೇಲೆ ಕಶ್ಯಪರು ಮಾಡಿದ ಸ್ತೋತ್ರ, ಇದು ಪದ್ಮಪುರಾಣದಲ್ಲಿದೆ. ನಮೋ ನಮಸ್ತೆ ಲಕ್ಷ್ಮೀಶ ಸರ್ವಜ್ಞ ಜಗದೀಶ್ವರ ಸರ್ವಾತ್ಮನ್ ಸರ್ವದೇವೇಶ ಸೃಷ್ಟಿ ಸಂಹಾರಕಾರಕ ಧಾತ್ರೆ ವಿಧಾತ್ರೆ ವಿಶ್ವಾಯ ವಿಶ್ವರೂಪಾಯ ತೇ ನಮಃ ನಾರಾಯಣಾಯ ಕೃಷ್ಣಾಯ ವಾಸುದೇವಾಯ ಶಾಂಗ್ರಿಣೆ. ಇದನ್ನ ಯಾಕೆ ಮಾಡಿದ್ರು ಅಂದ್ರೆ ಅವರು ಅದಿತಿ ವಾಮನಾವತಾರ ಆಗ್ಲಿಕ್ಕೋಸ್ಕರ ಈ ಶ್ಲೋಕನ ಹೇಳಿದ್ದಂತೆ. ಅವರು ಈ ತರ ಅವರು ದೇವರಿಗೆ ಪ್ರೇಯರ್ಸ್ ಮಾಡಿದ್ದು. ನೆಕ್ಸ್ಟ್ ಹರಿವಂಶದಲ್ಲಿ ಭವಿಷ್ಯ ಪರ್ವ, ಇದರಲ್ಲಿ ಶಿವ ಕೃಷ್ಣ ಸ್ತುತಿ ಮಾಡ್ತಾನೆ, ಕೃಷ್ಣ ಕೂಡ ಶಿವನ್ ಸ್ತುತಿ ಮಾಡ್ತಾನೆ. ಅವಾಗ ಶಿವ ಕೃಷ್ಣನಿಗೆ ಮಂಗಳ ಆಚನ ಮಾಡ್ತಾನೆ. ಕಿಮುಚ್ಯತೆ ಮಯಾ ದೇವ ಸರ್ವಂ ತ್ವಂ ಭೂತ ಭಾವನಾ ನಮಃ ಸರ್ವಾತ್ಮನಾ ದೇವ ವಿಷ್ಣು ಮಾಧವ ಕೇಶವ ನಮಸ್ಕರೋಮಿ ಸರ್ವಾತ್ಮನ್ ನಮಸ್ತೇಸ್ತು ಸದಾಹರೆ ನಮಃ ಪುಷ್ಕರನಾಭಾಯ ವಂದೇ ತ್ವಾಮಹಮೀಶ್ವರ ನಮಃ ಕೃಷ್ಣಾಯ ಸರ್ವವಾಸ ನಮೋ ನಮಃ ನಮೋ ಭೂಯೋ ನಮಸ್ತೇಸ್ತು ಪಾಹಿ ಲೋಕಾನ್ ಜನಾರ್ದನ. ಈ ಲೋಕಾನೆಲ್ಲ ನೀನೇ ಆವರ್ಸ್ಕೊಂಡ್ಬಿಟ್ಟಿದ್ಯಾ ಜನಾರ್ದನ, ದಯವಿಟ್ಟು ನನ್ನನ್ನ ಕ್ಷಮಿಸು, ನಂದೇನಾದ್ರು ತಪ್ಪಿದ್ರೆ ಮಯಾದೇವ ನೀನೇ ಈಶ್ವರ ಅಂತಂದ್ಬಿಟ್ಟು ಶಿವ ಸ್ತುತಿ ಮಾಡ್ತಾ ಇದ್ದಾನೆ. ಮತ್ತೆ ಅಗೇನ್ ಮಾರ್ಕಂಡೇಯ ಪ್ರೇಯರ್ಸ್ ನಾರಸಿಂಹ ಪುರಾಣದಲ್ಲಿ ಇದು ತಗೊಂಡಿರೋದು. ನಾರಾಯಣಂ ಸಹಸ್ರಾಕ್ಷಂ ಪದ್ಮನಾಭಂ ಪುರಾತನಂ ಪ್ರಣತೋ ಅಸ್ಮಿ ಹೃಷಿಕೇಶಂ ಕಿಮ್ಮೆ ಮೃತ್ಯು ಕರಿಷ್ಯತಿ. ಅಂದ್ರೆ ಗೋವಿಂದ ರಾಮ ಮಾಧವ ಅಂತ ಇದ್ರೆ ಆ ಮೃತ್ಯು ನನ್ನನ್ನ ಏನ್ ಮಾಡತ್ತೆ ಅಂತ. ಮಾರ್ಕಂಡೇಯರಿಗೆ 10 ವರ್ಷ ಆದಾಗ ಅವ್ರಿಗೆ ಮೃತ್ಯು ಅಂತ ಹೇಳಿದ್ರು. ಹಿ ವಾಸ್ ಆಲ್ವೇಸ್ ಚಾಂಟಿಂಗ್ ಹರಿನಾಮ, ಶ್ರೀಹರಿನ ಅವರು ಸದಾ ಅವರ ಹೆಸರನ್ನ ಅವರು ಹರಿನಾಮನ ಅವ್ರು ಚಾಂಟ್ ಮಾಡ್ತಾ ಇದ್ರು. ಅದಕ್ಕೆ ಅವ್ರು ಇವಾಗ ಹೇಳ್ತಾರೆ, ಗೋವಿಂದಂ ಪುಂಡರೀಕಾಕ್ಷಂ ಅನಂತಂ ಮಜಮವ್ಯಯಂ ಕೇಶವಂ ಚ ಪ್ರಪನ್ನೋಸ್ಮಿ ಕಿಮ್ಮೆ ಮೃತ್ಯು ಕರಿಷ್ಯತಿ. ಯಾವಾಗ್ಲೂ ನಾ ಗೋವಿಂದ ನಾಮ ಹೇಳ್ತಾ ಇರ್ತೀನಿ, ನನ್ಗೆ ಯಾರು ಏನ್ ಮಾಡಕ್ ಸಾಧ್ಯ ಅಂತ ಹೇಳ್ತಾರೆ. ಗೋಪಾಲ ತಪನಿ ಉಪನಿಷತ್ 2 ಹೇಳುತ್ತೆ, ಯತ್ರಾವತೀರ್ಣಂ ಕೃಷ್ಣಾಖ್ಯಾಂ ಪರಬ್ರಹ್ಮ ನರಾಕೃತಿ. ಅಂದ್ರೆ ಪರಿಪೂರ್ಣ ಸತ್ಯ ಒಬ್ಬ ವ್ಯಕ್ತಿ, ಅವನ್ ಯಾರು? ಅವನು ಶ್ರೀಕೃಷ್ಣ ಅಂತ. ಮತ್ತೆ ಸಚ್ಚಿದಾನಂದ ರೂಪಾಯ ಕೃಷ್ಣಾಯ ಕ್ಲಿಷ್ಟಕಾರಿಣೆ ನಮೋ ವೇದಾಂತ ವೇದಾಯ ಗುರುವೇ ಬುದ್ಧಿ ಸಾಕ್ಷಿಣೆ. ಹೀಸ್ ಜಗದ್ಗುರು, ಕೃಷ್ಣ ಇಸ್ ಜಗದ್ಗುರು. ಅಂತಹ ಜಗದ್ಗುರುಗೆ ನಮಸ್ತೇನೆ ಅಂತ ಗೋಪಾಲ ತಪನಿ ಉಪನಿಷತ್, 108 ಉಪನಿಷತ್ಸ್. ಆಮೇಲೆ ಇಲ್ಲಿ ಶ್ರೀಮದ್ ಭಾಗವತ ಶುಕಮುನಿ ಪರೀಕ್ಷಿತ್ ರಾಜಂಗ್ ಹೇಳ್ತಾ ಇದ್ದಾರೆ 1.3.28 ಅಲ್ಲಿ, ಏತೇ ಚಾಂಶ ಕಲಾಹ ಪುಂಸಃ ಕೃಷ್ಣಸ್ತು ಭಗವಾನ್ ಸ್ವಯಂ. ಕೃಷ್ಣ ಪ್ರಾದುರ್ಭವ ಆಗ್ಬೇಕಾದ್ರೆ ಕೃಷ್ಣ ಭಗವಂತ ಅಂತ ಅಂದ್ಬಿಟ್ಟು ಎಲ್ಲಾರಿಗೂ ಮನವರಿಕೆ ಆಗ್ಬೇಕು. ಹಾಗಾಗಿ ಈ ಸ್ತೋತ್ರಗಳನ್ನೆಲ್ಲ ಹೇಳ್ತಾ ಇರೋದು. ಅವನೇನ್ ಅಷ್ಟು ಸುಲಭವಾಗಿ ನಾವು ಯಾರೋ ಫೋನ್ ಮಾಡ್ಬಿಟ್ರೆ ಬಾ ಅಂದ್ರೆ ಬಂದ್ಬಿಡೋಲ್ಲ. ಈ ತರ ಸ್ತೋತ್ರಗಳನ್ನ ಹೇಳಿ ಅವನನ್ನ ಒಲಿಸ್ಕೊಂಡು ಮನ ಒಲಿಸ್ಕೊಂಡಾಗ ಸ್ವಾಮಿ ನಮಗೆ ಎಸ್ ಅಂತ ಹೇಳ್ತಾನಂತೆ. ಸೊ ಪುರಾಣೇಶು ತ ಸರ್ವೇಶು ಶ್ರೀಮದ್ ಭಾಗವತಂ ಪರಂ ಯತ್ರ ಪ್ರತಿಪದಂ ಕೃಷ್ಣೋ ಗೀಯತೆ ಬಹುದರ್ಶಿಭಿಹಿ. ಅಂದ್ರೆ ಎಲ್ಲಾ ಪುರಾಣಗಳಲ್ಲಿಯೂ ಶ್ರೀಮದ್ ಭಾಗವತ ಶ್ರೇಷ್ಠ ಅಂತ. ಯಾಕೆಂದ್ರೆ ಇಲ್ಲಿ ಋಷಿಗಳು ಒಂದೊಂದು ನಡೆ ನುಡಿಗಳಲ್ಲಿಯೂ ಎವ್ರಿ ಸೆಕೆಂಡ್ ಎವ್ರಿ ಮುಹೂರ್ತದಲ್ಲೂ ಕೂಡ ಕೃಷ್ಣ ನಾಮ ಕೃಷ್ಣ ಮಹಿಮೆನ ಕೊಂಡಾಡಿದ್ದಾರಂತೆ. ಮತ್ತೆ ಪ್ರಹ್ಲಾದ, ದ ವೆರಿ ಗುಡ್ ಡಿವೋಟಿ, ದ ಬೆಸ್ಟ್, ಒನ್ ಆಫ್ ದ ಬೆಸ್ಟ್ ಡಿವೋಟೀಸ್, ಅವನು ಅವರ ಹಿರಣ್ಯಕಶಿಪು ಹೇಳ್ತಾನೆ, ಏನ್ ಕೃಷ್ಣ ಮಾಧವ ಅಂತ ಯಾವಾಗ್ಲೂ ಹೇಳ್ತಾ ಇರ್ತಿಯಲ್ಲ, ಅದೆಲ್ಲ ನಡೆಯೋದಿಲ್ಲ, ನಾನು ಭಗವಂತ ಹಿರಣ್ಯಕಶಿಪು ಅಂತ ಹೇಳು ಅಂತ. ಅವಾಗ ಪ್ರಹ್ಲಾದ ಹೇಳ್ತಾನಂತೆ, ಸರ್ವೈಶ್ವರ್ಯ ಪ್ರದಂ ಮಂತ್ರ ಧರ್ಮಾದಿ ಪರಿವರ್ಧನಂ ಕೃಷ್ಣೇತಿ ಯೋ ನರಃ ಬ್ರೂಯಾತ್ ಸೋ ಅಭಯಂ ವಿಂದತೆ ಪರಂ ಕೃಷ್ಣನಿಂದ ಸಮುತ್ತಸ್ಯ ಅಘಸ್ಯಾಂತನ ವಿದ್ಯತೆ ರಾಮ ಮಾಧವ ಕೃಷ್ಣೇತಿ ಸ್ವರ ಭಕ್ತ್ಯಾ ಆತ್ಮಶುದ್ಧಯೇ. ಕೃಷ್ಣನಾಮ ಹೇಳ್ಬೇಡ ಅಂತೆಲ್ಲ ಹೇಳ್ಬೇಡ, ಕೃಷ್ಣನನ್ನ ನಿಂದೆ ಮಾಡಿದ್ರೆ ನಿಂಗೆ ಒಳ್ಳೇದಾಗಲ್ಲ. ಕೃಷ್ಣ ಎಲ್ಲರ ಆತ್ಮದಲ್ಲೂ ಇದ್ದಾನೆ, ಎಲ್ಲಾರು ಕೃಷ್ಣ ಮಾಧವ ರಾಮ ಅಂತಾನೆ ಹೇಳಲೇಬೇಕು, ನೀನು ಹೇಳ್ಬೇಕು, ನಾನು ಹೇಳ್ಬೇಕು, ನನ್ನ ಗುರುಗಳೂ ಕೂಡ ಹೇಳ್ಬೇಕು ಅಂತ ಅಂದ್ಬಿಟ್ಟು ಪ್ರಹ್ಲಾದ 5 ವರ್ಷದ ಬಾಲಕ ಅದನ್ನ ಹಿರಣ್ಯಕಶಿಪುಗೆ ಹೇಳಿದ್ನಂತೆ, ನಾರಸಿಂಹ ಪುರಾಣ ಅದು. ಆಮೇಲೆ ಬ್ರಹ್ಮಾಸ್ ಪ್ರೇಯರ್ಸ್. ಫಸ್ಟ್ ಇವಾಗ ಕೃಷ್ಣ ಪ್ರಾದುರ್ಭೂತನಾಗ್ಬೇಕಾದ್ರೆ ಗೋರೂಪಿಣಿಯಾದ ಭೂದೇವಿ ಬ್ರಹ್ಮನ ಸತ್ಯಲೋಕಕ್ಕೆ ಹೋದ್ಲಂತೆ. ಸ್ವಾಮಿ ಎಲ್ಲಾರೂನು ಇಲ್ಲಿ ರಾಕ್ಷಸರಾದಂತಹ ಎಲ್ಲಾರು ಕೂಡ ಕ್ಷತ್ರಿಯರಾಗಿ ಇಲ್ಲಿ ಹುಟ್ಟುಬಿಟ್ಟಿದ್ದಾರೆ, ತುಂಬಾ ಕೆಟ್ಟದಾಗಿ ನಡ್ಕೋತಾ ಇದ್ದಾರೆ, ಕಟುವಾಗಿ ನುಡಿಯುತ್ತಾರೆ, ಕಟುವಾಗಿ ನಡೆಯುತ್ತಾರೆ, ಕೆಟ್ಟ ಯೋಚನೆ ಅಧರ್ಮ ನಡೀತಾ ಇದೆ, ನನ್ಗೆ ಇದನ್ನ ಸಹಿಸ್ಲಿಕ್ಕೆ ಸಾಧ್ಯ ಇಲ್ಲ ಅಂತ ಅಂದ್ಬಿಟ್ಟು ಅವಳು ಗೋರೂಪ ತಗೊಂಡ್ಲಂತೆ. ಅದಕ್ಕೆ ಅವನು ಗೋವಿಂದನಾದ್ನಂತೆ ಕೃಷ್ಣ. ಸೊ ಗೋರೂಪ ತಗೊಂಡು ಬ್ರಹ್ಮನ ಹತ್ರ ಹೋದ್ಲಂತೆ. ಸೊ ಬ್ರಹ್ಮ, ರುದ್ರ ಮತ್ತೆ ಎಲ್ಲಾ ದೇವತೆಗಳು ಕೂಡ
ಕ್ಷೀರಸಾಗರ ಶಾಯಿಯಾದ ಶ್ರೀ ಮಹಾವಿಷ್ಣುವಿನ ಹತ್ರ ಹೋಗಿ ಪ್ರಾರ್ಥನೆ ಸಲ್ಲಿಸಿದ್ರಂತೆ. ನಮಾಮಿ ದೇವಂ ನರನಾಥಮಚ್ಯುತಂ ನಾರಾಯಣಂ ಲೋಕ ಗುರುಂ ಸನಾತನಂ ಅನಾದಿಮ ಅವ್ಯಕ್ತಂ ಅಚಿಂತಮವ್ಯಯಂ ವೇದಾಂತ ವೇದ್ಯಂ ಪುರುಷೋತ್ತಮಂ ಹರಿಂ ಆನಂದ ರೂಪಂ ಪರಮಂ ಪರಾತ್ಪರಂ ಚಿದಾತ್ಮಕಂ ಜ್ಞಾನವತಂ ಪರಂ ಗತಿಂ ಸರ್ವಾತ್ಮಕಂ ಸರ್ವಗತೈಕ ರೂಪಂ ಧ್ಯೇಯಂ ಸ್ವರೂಪಂ ಪ್ರಣಮಾಮಿ ಮಾಧವಂ. ಮಾಧವ, ನಿನಗೆ ಪ್ರಣವನ್ನ ನಾವು ಅರ್ಪಿಸ್ತಾ ಇದ್ದೇನೆ, ನಿನಗೆ ಪ್ರಣಮಾಮಿ ಮಾಧವ, ಪ್ಲೀಸ್ ನಮ್ಮನ್ನ ಉದ್ಧಾರ ಮಾಡು, ನಮ್ಮನ್ನ ಕಾಪಾಡು. ಭೂದೇವಿ ಈಗ ಹೇಳ್ತಾ ಇದ್ದಾಳೆ, ತುಂಬಾ ಅಧರ್ಮ ನಡೀತಾ ಇದೆ ಭೂತಲದಲ್ಲಿ, ಹಾಗಾಗಿ ನೀನ್ ಏನಾದ್ರೂ ಒಂದು ಉಪಾಯ ಮಾಡು ಅಂತ ಹೇಳ್ತಾ ಇದ್ದಾನಂತೆ. ಸೊ ಅವಾಗ ಕೃಷ್ಣ ಬ್ರಹ್ಮನಿಗೆ ಕೇಳಿಸೋ ತರ ಹೇಳ್ತಾನಂತೆ, ಆಗ್ಲಿ ನಂದೊಂದು ಉಪಾಯ ಇದೆ. ನಾನು ಯದುವಂಶದಲ್ಲಿ ವಸುದೇವನ ಮಗನಾಗಿ ಜನಿಸ್ತೇನೆ, ಮನುಷ್ಯಾಕೃತಿಯನ್ನ ತಾಳ್ತೇನೆ. ಸೊ ಎಲ್ಲಾ ಜನರು ಏನ್ ಕೃಷ್ಣ ಮನುಷ್ಯ ಅದು ಇದು ಅಂತಾರಲ್ಲ, ಅದೆಲ್ಲ ಸುಳ್ಳು. ಮನುಷ್ಯಾಕೃತಿ, ಹಿ ಕ್ಯಾನ್ ಡೂ ವಾಟ್ ಎವರ್ ಹಿ ವಾಂಟ್ಸ್ ಟು, ಹಿ ಕ್ಯಾನ್ ಟೇಕ್ ಎನಿ ಫಾರ್ಮ್. ಅವನಿಗೆ ಹಿ ಕ್ಯಾನ್ ಚೂಸ್ ಹಿಸ್ ಪೇರೆಂಟ್ಸ್, ಹಿ ಕ್ಯಾನ್ ಚೂಸ್ ದ ಡೇ, ಹಿ ಕ್ಯಾನ್ ಪುಟ್ ದ ಪ್ಲಾನೆಟರಿ ಪೊಸಿಷನ್ಸ್. ಎಲ್ಲಾ ಪ್ಲಾನೆಟ್ಸ್ ನೀನ್ ಈ ಇದ್ರಲ್ಲಿ ಇರು ಅಂತ ಕೂಡ ಹೇಳ್ತಾನಂತೆ. ದಾಟ್ ಈಸ್ ಶ್ರೀ ಕೃಷ್ಣ. ಸೊ ಅವನು ಹೇಳ್ತಾ ಇದ್ದಾನಂತೆ, ಯದುವಂಶದಲ್ಲಿ ನಾನು ಜನಿಸ್ತೇನೆ, ಪ್ರಾದುರ್ಭವಿಸ್ತೇನೆ. ಆಕ್ಚುಲಿ ಸ್ವಾಮಿಗೆ ನಾವು ಜನಿಸಿದ ಹುಟ್ಟಿದ ಅಂತೆಲ್ಲ ಹೇಳ್ಬಾರ್ದು, ಅದೆಲ್ಲ ನಮ್ಮಂತಹವ್ರಿಗೆ. ಸ್ವಾಮಿಗೆ ಯಾವಾಗ್ಲೂ ಪ್ರಾದುರ್ಭವಿಸಿದ, ದ ಅಡ್ವೆಂಟ್ ಆಫ್ ಶ್ರೀ ಕೃಷ್ಣ. ಕೃಷ್ಣ ಯಾವಾಗ್ಲೂ ಇರ್ತಾನಂತೆ, ನಮ್ಮ ಕಣ್ಣಿಗೆ ಕಾಣಿಸಿದ ಅಂತ ಅರ್ಥ ಮಾಡ್ಕೋಬೇಕಂತೆ. ಸೊ ಅವಾಗ ಅವನು ಬ್ರಹ್ಮನಿಗೆ ಹೇಳ್ತಾನೆ, ನೀವೆಲ್ಲಾರು ಕೂಡ ಯದುವಂಶದಲ್ಲಿ ಜನಿಸಿರಿ, ಮತ್ತೆ ಇಲ್ಲಿ ಅಪ್ಸರೆಯರು ಗಂಧರ್ವರು ಎಲ್ಲಾರು ಕೂಡ ಜನಿಸಲಿ, ನನಗೆ ಅನುಕೂಲವಾಗಿರತಕ್ಕಂತಹ ನೀವು ಎಲ್ಲರೂ ಅಲ್ಲಿ ಜನಿಸಿರಿ, ಆಗ ನಂದೊಂದು ಉಪಾಯ ಇದೆ ಅಂತ ಹೇಳಿದ್ನಂತೆ. ಅಲ್ಲಿ ಇವಾಗ ನಾನು ಇಲ್ಲಿ ನಿಲ್ಸಿ ಶುರು ಮಾಡ್ತೀನಿ. ಹೇಗೆ ಅಂತಂದ್ರೆ, ಲೆಟ್ ಮೀ ಟೆಲ್ ಯು ದಿಸ್. ಈಗ ನಾವು ನಿಮ್ಗೆ ಹೇಗೆ ಈ ಮಿಲೇನಿಯಂ ವೆಡ್ಡಿಂಗ್ ಹೇಗಾಯ್ತು ಅಂತ ಇಲ್ಲಿ ವೃಷ್ಣಿ ವಂಶದಲ್ಲಿ ದೇವಮೀಢ ಮತ್ತೆ ಮಾರೀಶನಿಗೆ ಹುಟ್ಟಿದ್ದಂತಹವನು ಶೂರಸೇನ. ಶೂರಸೇನನ ಮಗ ವಸುದೇವ. ಆಯ್ತಾ? ದೇವಮೀಢನಿಗೆ ಎರಡನೇ ಹೆಂಡತಿ, ವೈಶ್ಯ ಹೆಂಡತಿ ಎಲ್ಲಿ ಹುಟ್ಟಿದವನು ಪರ್ಜನ್ಯ. ಅವನ್ ಯಾರು ಅಂದ್ರೆ, ಪರ್ಜನ್ಯನಿಗೆ ದೇವಮೀಢನ ಎರಡನೇ ಮಗ. ಪರ್ಜನ್ಯನಿಗೆ 5 ಮಕ್ಕಳು. ಯಾರ್ಯಾರು ಅಂದ್ರೆ ಉಪನಂದ, ಅಭಿನಂದ, ನಂದ, ಸನಂದ, ನಂದನ. ಇದನ್ನ ಯಾಕೆ ಹೇಳ್ತಾ ಇದ್ದೀನಿ ಅಂದ್ರೆ, ನಂದ ಮಹಾರಾಜನ್ ವಿಚಾರನು ಹೇಳ್ಬೇಕಲ್ಲ, ಹಾಗಾಗಿ ಹೇಳ್ತಾ ಇದ್ದೀನಿ. ಸೊ ಶೂರಸೇನನ ಮಗನಾದಂತಹ ವಸುದೇವನಿಗೆ ಮತ್ತೆ ಇಲ್ಲಿ ದೇವಕಿ ದೇವಿಗೆ. ದೇವಕಿ ದೇವಿ ಯಾರು ಅಂತಂದ್ರೆ ಉಗ್ರಸೇನ, ವೃಷ್ಣಿ ವಂಶದ ಉಗ್ರಸೇನನ ತಮ್ಮನಾದಂತಹ ದೇವಕನ ಮಗಳು ದೇವಕಿ. ಉಗ್ರಸೇನನ ಮಗ ಕಂಸ, ಅವನಿಗೆ ಇನ್ನೂ 9 ಜನ ಮಕ್ಕಳಿದ್ದಂತೆ, ಬೇರೆ ಹೆಣ್ಮಕ್ಳು ಇದ್ರಂತೆ. ಉಗ್ರಸೇನನ ತಮ್ಮನ, ಇದೆಲ್ಲ ನಾಪ್ಕ ಇಟ್ಕೋಬೇಕು. ಉಗ್ರಸೇನನ ತಮ್ಮನಾದಂತಹ ದೇವಕನಿಗೆ ಹುಟ್ಟಿದವಳು ದೇವಕಿ. ಸೊ ಇಲ್ಲಿ ಗಾರ್ಗಾಚಾರ್ಯರು ಇಬ್ಬರು, ವೃಷ್ಣಿ ವಂಶ ಮತ್ತೆ ಯದುವಂಶ, ಎಲ್ಲರಿಗೂ ಅವರು ಗುರುಗಳು. ಅವ್ರಿಗೆ ಅಸ್ಟ್ರಾಲಜಿ, ಜಾತಕ, ನಾಮಕರಣ ಪ್ರತಿಯೊಂದು ಅವ್ರಿಗೆ ಕರಗತವಾಗಿತ್ತಂತೆ. ಅಂತಹ ಗಾರ್ಗಾಚಾರ್ಯರು ಇವಾಗ ದೇವಕಿನ ವಸುದೇವನ್ಗೆ ಕೊಡ್ಬೇಕು ಅಂತ ಅವರು ಹೇಡ್ ಆಲ್ರೆಡಿ ಮೇಡ್ ಅಪ್ ಇಸ್ ಮೈಂಡ್. ಸೊ ಅವ್ರು ಇವಾಗ ಬರ್ತಾ ಇದಾರಂತೆ, ಬಂದು ಈ ಮದ್ವೆನ ನಿಶ್ಚಯ ಮಾಡ್ತಾ ಇದಾರಂತೆ. ಈ ಮದ್ವೆನ ನಿಶ್ಚಯ ಮಾಡಿದಾಗ ಎಲ್ಲರಿಗೂ ತುಂಬಾ ಸಂತೋಷ ಅಂತೆ. ಉಗ್ರಸೇನಂಗೂ ಸಂತೋಷ, ಮತ್ತೆ ಶೂರಸೇನಂಗೂ ಕೂಡ ಸಂತೋಷ ಅಂತೆ. ಈ ಮದುವೆ ದ ವೆಡ್ಡಿಂಗ್ ಆಫ್ ದ ಮಿಲೇನಿಯಂ. ಎಲ್ಲಾರ್ಗು ಎಷ್ಟ್ ಜಂಬ, ನಮ್ ಮಕ್ಕಳು ಮದ್ವೆ ಮಾಡ್ಬಿಟ್ರಿ, ನಾವ್ ಅಷ್ಟ್ ಗ್ರ್ಯಾಂಡ್ ಆಗಿ ಮಾಡಿದ್ವಿ, ಇಷ್ಟ್ ಗ್ರ್ಯಾಂಡ್ ಆಗಿ ಮಾಡಿದ್ವಿ, ಹಾಗೆ ಹೀಗೆ ಅಂತೆಲ್ಲ. ದ ವೆಡ್ಡಿಂಗ್ ದಟ್ ಟುಕ್ ಪ್ಲೇಸ್ ವೇ ಕೃಷ್ಣ ವಾಸ್ ಟು ಬಿ, ಕೃಷ್ಣ ಬರ್ಬೇಕಾಗಿದಂತಹ ವೆಡ್ಡಿಂಗ್, ದ ಬೆಸ್ಟ್ ವೆಡ್ಡಿಂಗ್ ಆಫ್ ದ ಮಿಲೇನಿಯಂ. ವೈವಸ್ವತ ಮನ್ವಂತರದಲ್ಲೇನೆ ದ ಬೆಸ್ಟ್ ವೆಡ್ಡಿಂಗ್ ವಾಸ್ ವಸುದೇವ ಮತ್ತೆ ದೇವಕಿದಂತೆ. ಅಷ್ಟು ಗ್ರ್ಯಾಂಡ್ ಆಗಿ, ಅಷ್ಟು ಚೆನ್ನಾಗಿ ಆ ವೆಡ್ಡಿಂಗ್ ಆಯ್ತಂತೆ. ಆ ವೆಡ್ಡಿಂಗ್ ಎಲ್ಲ ಆದಾಗ ದೇವಕನ ಮಗಳಾದಂತಹ ದೇವಕಿಯ ಅಣ್ಣನಾದಂತಹ ಕಂಸ, ಅಂದ್ರೆ ಅವನ್ ಕಸಿನ್, ಅವಾಗ ಅವನ್ ಹೇಳ್ತಾನೆ, ಈ ರಥನ ನಡೆಸ್ಕೊಂಡು ನಾನ್ ನಿಮ್ಮ ಮನೆಗೆ ಬಿಟ್ಟು ಬರ್ತೀನಿ. ನಾನ್ ದೇವಕಿ ಕಂಡ್ರೆ ತುಂಬಾ ಪ್ರೀತಿ, ನಂಗೆ ಅವಳು ಪ್ರೀತಿ ಪಾದರಂತಹ ತಂಗಿ, ಹಾಗೆ ಹೀಗೆ ಅಂತೆಲ್ಲ ಜಂಬ ಕುಚ್ಕೊಂಡು ಅವನೇನೆ ರಥನ ನಡೆಸ್ತಾ ಇದ್ದಾನಂತೆ. ರಥನ ನಡೆಸ್ತಾ ಇರುವಾಗ ಮಧ್ಯದಲ್ಲಿ ಅಶರೀರವಾಣಿ ಆಯ್ತಂತೆ. ಅಶರೀರವಾಣಿ ಆದಾಗ ಎಲ್ಲರೂ ಬೆಚ್ಚಿ ಬಿದ್ದಿದ್ದಾರಂತೆ. ಕಂಸನಿಗೆ, ಏ ಮೂಢ, ನೀನ್ ಯಾರನ್ನ ಮನೆಗ್ ಕರ್ಕೊಂಡು ಹೋಗ್ತಾ ಇದೆಯೋ ಅವಳ ಗರ್ಭದಲ್ಲಿ 8ನೇ ಮಗು, ನಿನ್ನ ಮೃತ್ಯು ಅಂತ ಹೇಳ್ತಂತೆ ಅಶರೀರವಾಣಿ. ಕಂಸನಿಗೆ ಅವಾಗ ಹಿ ವಾಸ್ ಸೋ ಅನಾಯ್ಡ್, ಹಿ ವಾಸ್ ಸೋ ಆಂಗ್ರಿ, ಹಿ ವಾಸ್ ಸ್ಕೇರ್ಡ್. ಏನ್ ಮಾಡ್ಬೇಕು ಅಂತ ಗೊತ್ತಾಗ್ಲಿಲ್ವಂತೆ. ತಕ್ಷಣ ದೇವಕಿನ ಜುಟ್ ಹಿಡ್ಕೊಂಡು ಅವನ ಸ್ವೋರ್ಡ್ ತಗೊಂಡು ಅವಳನ್ನ ಸಾಯಿಸ್ಲಿಕ್ಕೆ ಹೋದ್ನಂತೆ. ವಸುದೇವ ಅವಾಗ ಹಿ ಪ್ಲೀಡ್ಸ್ ವಿತ್ ಹಿಮ್, ಸಾಮ ಭೇದ ದಂಡ ಅಂತ ಬೇರೆ ಎಲ್ಲಾ ಇದರಂದು ವಚನದಿಂದ ಕಂಸನನ್ನ ಅವನು ತುಂಬಾ ಮೃದುವಾಗಿ ಮಾತನಾಡ್ತಾನಂತೆ. ವಸುದೇವ ತುಂಬಾ ಚೆನ್ನಾಗಿ ಮಾತನಾಡಿ ಕಂಸನಿಗೆ ಹೇಳ್ತಾನಂತೆ, ನೀನು ದೇವಕಿಯಿಂದ ನಿಂಗೇನು ಭಯ ಇಲ್ಲ, ಅವಳ ಸಂತಾನದಿಂದ ತಾನೇ ನಿನ್ಗೆ ನಮ್ಗೆ ಹುಟ್ಟೋ ಎಲ್ಲಾ ಮಕ್ಕಳನ್ನು ನೀನು ತಂದು ಒಪ್ಪಿಸ್ಬಿಡ್ತೀನಿ, 8ನೇ ಕೂಸಂತೂ ಮೊದಲೇ ನಿಂಗೆ ಒಪ್ಪಿಸ್ಬಿಡ್ತೀನಿ ಅಂತ ಹೇಳದ್ನಂತೆ. ಅವಾಗ ಕಂಸ ಸರಿ ಅನ್ಬಿಟ್ಟು ಅವನು ಕೋಪನ ಬಿಟ್ಟು
he got out of the chariot, ಅಲ್ಲಿಂದ ಹೊಟ್ಟೋಗ್ತಾನಂತೆ. ಇಲ್ಲಿ ವಸುದೇವ ಮತ್ತೆ ದೇವಕಿ ಅವಾಗ ತಿರುಗಿ ಬೇರೆಯವರೆಲ್ಲ ಮ್ಯೂಸಿಷಿಯನ್ಸ್, ದೊಡ್ಡ ದೊಡ್ಡ ಮ್ಯೂಸಿಕ್ ಎಲ್ಲ ನಡೀತಾ ಇತ್ತಂತೆ, ಎಲ್ಲಾ ಜನರು ಸೇರಿದ್ದಾರಂತೆ, ತುಂಬಾ ಚೆನ್ನಾಗಿ ಅಲ್ಲಿ ಸಂಭ್ರಮ ನಡೀತಾ ಇದ್ದಂತೆ. ಎಲ್ಲಾ ಸಂಭ್ರಮ ಶುರು ಆಗ್ಲಿ ಅಂತ ಅಂದ್ಬಿಟ್ಟು ವಸುದೇವ ದೇವಕಿ ಇಬ್ರು ಅವರ ಅರಮನೆಗೆ ಹೋದ್ರಂತೆ. ಅರಮನೆಗೆ ಹೋದ್ರೆ ಅವ್ರಿಗೆ ದೇವ ಶಾಕ್. ಏನು ಅಂತಂದ್ರೆ ಕಂಸ ಬರೀ ಹೋದದ್ದಲ್ಲ, ಅವನ ಸೇನೆ, ಮಿಲಿಟರಿ ಸೇನೆನ ಅವ್ರ ಅರಮನೆಯಲ್ಲಿ ಇರಿಸ್ಬಿಟ್ಟಿದ್ನಂತೆ. ಒಂದೊಂದು ಇಂಚಿಗೂ ಕೂಡ ಒಬ್ಬೊಬ್ರು ನಿಂತಿದ್ರಂತೆ. ಸೊ ಇವ್ರಿಗೆ ದೇ ಡಿಂಟ್ ಹ್ಯಾವ್ ಎನಿ ಪ್ರೈವಸಿ. ಅವರಿಬ್ರು ಮನೆಗೆ ಹೋದ್ರಂತೆ. ಮನೆಗೆ ಹೋದ್ರೆ ದ ಹೋಲ್ ಪ್ಯಾಲೇಸ್ ಸರೌಂಡೆಡ್ ಬೈ ಮಿಲಿಟರಿ ಸ್ಟಾಫ್. ಯಾರದ್ದು? ಕಂಸನದ್ದು. ಅವಾಗ ಅವ್ರಿಗೆ ಕಂಸ ಹೇಳಿದಂತೆ ಎಲ್ಲಾ ಮಕ್ಕಳನ್ನು ತಂದು ಒಪ್ಪಿಸ್ಬೇಕು ಅಂತ. ಸೊ ಕಾಲ ಕ್ರಮೇಣ 1 ವರ್ಷ ಆಗ್ತಿದ್ದಾಗೆ ಒಂದು ಕೂಸಾಯ್ತಂತೆ, ಕೀರ್ತಿವಂತ ಅಂತ ಅವ್ನ ಹೆಸರಿಟ್ಟಿದ್ದಾರೆ. ಮಗು ಹುಟ್ತಾನೇನೆ ಆ ಗಾರ್ಡ್ಸ್ ಎಲ್ಲ ಹೋಗಿ ಕಂಸನಿಗೆ ಹೇಳಿದಂತೆ ಮಗು ಆಗಿದೆ ಅಂತ. ವಸುದೇವ ಸೋ ಎಷ್ಟು ಪ್ರಾಮಾಣಿಕ ಅವನು ಅಂತಂದ್ರೆ, ಅವನು ಸತ್ಯ, ಅವನು ಪ್ರಮಾಣ ಮಾಡಿದ್ದನ್ನ ಅವನು ಪರಿಪಾಲಿಸ್ತಾ ಇದ್ದಂತೆ. ಮಗುನ ದೇವಕಿ ಹತ್ತಿರದಿಂದ ಕಿತ್ಕೋತಾನೆ. ಮಗು ಹತ್ತು ಅಳ್ತಾಳೆ ದೇವಕಿ. ಆದ್ರೆ ಕೊಡು ನೀನು, ನಾನು ಪ್ರಾಮಿಸ್ ಮಾಡಿದೀನಿ ಅವನ್ಗೆ ಅಂತಂದ್ಬಿಟ್ಟು ಮಗುನ ಕರ್ಕೊಂಡು ಹೋಗ್ತಾನೆ. ಮಗುನ ಕರ್ಕೊಂಡು ಹೋಗಿ ಕಂಸನಿಗೆ ಒಪ್ಪಿಸ್ತಾನೆ. ಆಗ ಕಂಸ ಅಯ್ಯೋ ಆ ಮಗು ನೋಡ್ಬಿಟ್ಟು ಅಯ್ಯೋ ಎಷ್ಟು ಸ್ವೀಟ್ ಆಗಿದೆ, ಎಷ್ಟು ಮುದ್ದಾಗಿದೆ, ಇದರಿಂದ ನನಗೇನ್ ಭಯ. ಅದು ಅಲ್ಲದೆ ಅಶರೀರವಾಣಿ ಏನ್ ಹೇಳಿದ್ದು, 8ನೇ ಕೂಸು ನಿನಗೆ ಮೃತ್ಯು ಅಂತ ಹೇಳಿದ್ದು ಅಲ್ವಾ, ಇದು ಮೊದಲನೇ ಕೂಸು, ನಾನೇನ್ ಮಾಡ್ಲಿ, ಪರವಾಗಿಲ್ಲ ನೀ ಕರ್ಕೊಂಡ್ ಹೋಗು, 8ನೇ ಕೂಸು ಬಂದಾಗ ಕರ್ಕೊಂಬಾ ಅಂತ ಹೇಳ್ತಾನಂತೆ. ವಸುದೇವ ವಾವ್ ಇದೇನಿದು, ಇಷ್ಟೊಂದು ಕಠಿಣ ಹೃದಯ, ಇವನ್ಗೆ ಇಷ್ಟೊಂದು ಒಳ್ಳೆ ಬುದ್ಧಿ ಬಂದಿದೆಯಲ್ಲ. ಆದ್ರೆ ಏನೋ ಇದೆ ಇಲ್ಲಿ, ದಿಸ್ ಇಸ್ ನಾಟ್ ಅನ್ಕಂಡೀಷನಲ್, ಇದು ಅಲ್ಲ, ಆಸ್ಪೆಕ್ಟ್ ಅಲ್ಲ ಇದು ಅಂತ ವಸುದೇವಂಗೆ ಏನೋ ಮನದಲ್ಲಿ ಒಂಥರ ವಿಚಿತ್ರ ಭಯ ಅಂತೆ. ಎನಿವೆ ಮಗುನ ಕರ್ಕೊಂಡು ವಾಪಸ್ ಹೋಗ್ತಾನಂತೆ. ವಾಪಸ್ ಹೋದಾಗ ಇಲ್ಲಿ ನಾರದರು ಬರ್ತಾರೆ. ನಾರದರು ಬಂದ್ಬಿಟ್ಟು ಇವನ್ಗೆ ಕಂಸನ್ಗೆ ಛೇ ಎಂತ ಕೆಲಸ ಮಾಡ್ದಿಯಲ್ಲ, ಎಷ್ಟು ಪೆದ್ದು ನೀನು, ವಾಟ್ ಅ ಫೂಲ್ ಯು ಆರ್, ನಾ ಏನ್ ಮಾಡ್ದೆ ಅಂತಂತೆ. ಅವಾಗ ಈ ಮಗುನ ವಾಪಸ್ ಕೊಟ್ಬಿಟ್ಟಿಯಲ್ಲ, ಅದ್ ಮೊದಲನೇ ಮಗು ಹೌದಾ ಅಂತ ಅಂದ್ಬಿಟ್ಟು ಒಂದು ಲೋಟಸ್ ಫ್ಲವರ್, 8 ಪೆಟಲ್ ಇರೋ ಲೋಟಸ್ ಫ್ಲವರ್ ನ ಕಂಸನಿಗೆ ಎಸೆದ್ರಂತೆ. ಎಸ್ಬಿಟ್ಟು ಇದ್ರಲ್ಲಿ ಮೊದಲನೇದು ಯಾವ್ದು, 8ನೇದು ಯಾವ್ದು ಹೇಳು ಅಂತಾನಂತೆ. ಆಂಟಿ ಕ್ಲಾಕ್ ವೈಸ್ ತಗೊಂಡ್ರೆ ಫಸ್ಟ್ ಬಿಕಮ್ಸ್ 8, ಕ್ಲಾಕ್ ವೈಸ್ ತಗೊಂಡ್ರೆ ಫಸ್ಟ್ 8th ಬಿಕಮ್ ಫಸ್ಟ್. ಸೊ ಯು ಡೋಂಟ್ ನೋ, ಅದನ್ನೆಲ್ಲ ನೀನ್ ಹಂಗೆಲ್ಲ ಬಿಟ್ಬಿಟ್ಟಿಯಲ್ಲ, ಹೇಗೆ ಈ ತರ ಇಲ್ಲ. ಅದು ಅಲ್ಲದೆ ಲೆಟ್ ಮಿ ಟೆಲ್ ಯು ಸಮಥಿಂಗ್, ಏನ್ ನಿಂಗೆ ಹೇಳ್ತಾ ಇದ್ದೀನಿ ಅಂದ್ರೆ, ದೇವತೆಗಳೆಲ್ಲರೂ ಕೂಡ ಇಲ್ಲಿ ಯದುವಂಶೀಯರಾಗಿದ್ದಾರಂತೆ. ವಿಷ್ಣು ಕೂಡ ನಿನಗೆ ಕಾಲ ಮೃತ್ಯು ಆಗಿ ಬರ್ತಾ ಇದ್ದಾನಂತೆ. ಬೈ ದ ವೇ, ನೀನ್ ಹಿಂದಿನ ಜನ್ಮದಲ್ಲಿ ಕಾಲನೇಮಿ ಆಗಿದ್ದಿ, ಕಾಲನೇಮಿ ಆಗಿದ್ದವನ್ನ ವಿಷ್ಣುನೇ ನಿನ್ನ ಸಂಹಾರ ಮಾಡಿದ್ದು ಅಂತ ಹೇಳಿದ್ರಂತೆ. ಕಂಸ ಗೆಟ್ಸ್ ಎನ್ರೇಜ್, ತುಂಬಾ ಕೋಪ ಬರುತ್ತೆ. ತಕ್ಷಣ ಅವ್ನ ಅಲ್ಲಿ ಹೋಗ್ತಾನೆ. ಹೋಗಿ ಇನ್ನೇನು ದೇವಕಿ ಕೈ ವಸುದೇವ ಕೂಸನ್ನ ಕೊಡ್ಬೇಕು, ಅಷ್ಟರಲ್ಲಿ ಮಗುನ ಎತ್ಕೊಂಡು ಅಲ್ಲಿ ಅಪ್ಪಳಿಸ್ತಾನಂತೆ ಗೋಡೆಗೆ. ಬ್ಲಡ್ ಸ್ಪ್ಲಾಟರ್ಡ್ ಅಂಡ್ ವಸುದೇವ ಮತ್ತೆ ದೇವಕಿ ಇಬ್ರು ಇಬ್ರು ಫೇಂಟ್ ಆಗಿ ಬಿದ್ಬಿಡ್ತಾರಂತೆ. ಸೊ ಫ್ರಮ್ ದೇರ್ ಇಟ್ ಸ್ಟಾರ್ಟ್ಸ್. ಸೊ 1, 2, 3, 4, 5, 6 ಮಕ್ಕಳನ್ನ ಕೂಡ ಕಂಸ ಆ ಥರಾನೇ ಕೊಲ್ತಾನಂತೆ. ಪ್ರತಿಯೊಂದು ಮಗು ಆದಾಗ್ಲೂ ಕೂಡ ಹೋಗಿ ಅಲ್ಲಿ ಅಪ್ಪಳಿಸಿ ಅದನ್ನೆಲ್ಲ ಕೊಲ್ತಾನಂತೆ. ಇಲ್ಲಿ 7ನೇ, he may have plans but the Lord has the best of plans. ಆಯ್ತಾ. ಸೊ 7ನೇ ಮಗುಗೆ ಅವಳು ಪ್ರೆಗ್ನೆಂಟ್ ಆಗಿದ್ದಾಳಂತೆ. ಯಾರು? ದೇವಕಿ. ಅವಾಗ ಕೃಷ್ಣಾಸ್ ಪ್ಲಾನ್, ಕೃಷ್ಣ ಯೋಗಮಾಯನ ಕರೆದ್ನಂತೆ. ಯೋಗಮಾಯನ ಕರೆದ್ಬಿಟ್ಟು ಹೇಳಿದ್ನಂತೆ, ನಿನ್ನಿಂದ ನಂಗೊಂದ್ ಕೆಲಸ ಆಗ್ಬೇಕು ಭೂತಲದಲ್ಲಿ, ಹೇಳಿ ಸ್ವಾಮಿ ಅಂತಂದ್ಲಂತೆ. ಯೋಗಮಾಯೆ ಇಸ್ ದುರ್ಗಾದೇವಿ, ಪಾರ್ವತಿ ದೇವಿ. ಸೊ ಅವಳು ಹೇಳಿದಂತೆ, ಹೇಳಿ ಸ್ವಾಮಿ ಏನ್ ಮಾಡ್ಬೇಕು ಅಂತ. ಈಗ ನೀನು ಆ ದೇವಕಿ ದೇವಿಯ ಗರ್ಭವನ್ನ ಸೆಳೆದುಕೊಂಡು ವಸುದೇವನ ಇನ್ನೊಂದು ಹೆಂಡತಿ ರೋಹಿಣಿ ಅವಳು ಬೃಂದಾವನದಲ್ಲಿದ್ಲಂತೆ. ಅಲ್ಲಿ ನೀನು ಹೋಗಿ ಗೋಕುಲ, ಅಲ್ಲಿ ಹೋಗಿ ನೀನು ಆ ಗರ್ಭಪಿಂಡನ ಇಡಬೇಕು. ಇಲ್ಲಿ ಗರ್ಭಸ್ರಾವ ಆದಂತೆ ನಡಿಬೇಕು. ಮತ್ತು ನೀನು ಯಶೋದೆಯಲ್ಲಿ ಮಗಳಾಗಿ ಜನಿಸಬೇಕು. ನಾನು ಯಾವಾಗ ಪ್ರಾದುರ್ಭವಿಸ್ತೀನೋ ಆವಾಗ ನೀನು ಕೂಡ ಅಲ್ಲಿ ಹೆಣ್ಣು ಕೂಸಾಗಿ ಇರಬೇಕು ಅಂತ ಹೇಳಿದ್ನಂತೆ. ಅವಾಗ ಶಿ ಸೆಡ್ ಎಸ್ ಅಂಡ್ she asked him, okay ಇದೆಲ್ಲ ಮಾಡ್ತೀನಿ, ನನಗೇನ್ ಬೆನಿಫಿಟ್, ವಾಟ್ ಡು ಐ ಗೆಟ್ ಫ್ರಮ್ ಇಟ್ ಅಂತ ಕೇಳಿದ್ಲಂತೆ. ಕೃಷ್ಣ ಹೇಳ್ತಾನಂತೆ, ಓಕೆ ನನಗೆ ಎಷ್ಟು ನಾಮಗಳಿದೆಯೋ, ನನಗೆ ಎಷ್ಟು ಟೆಂಪಲ್ಸ್ ಇದೆಯೋ ಅಷ್ಟೇ ನಿನಗೂ ಬರುತ್ತೆ, ಆರ್ ಯು ಹ್ಯಾಪಿ ಅಂತ. ಯೋಗಮಾಯ ಸೆಡ್ ಎಸ್ ಅಂಡ್ ಇಮಿಡಿಯೇಟ್ಲಿ ಭೂತಲಕ್ಕೆ ಬಂದ್ಲಂತೆ. ಭೂತಲಕ್ಕೆ ಬಂದು ಸ್ವಾಮಿ ಅವಳಿಗೆ ಏನೇನು ನಿಯಮಿಸಿದ್ನೋ, ಅವಳಿಗೆ ಹೇಳಿದ್ನೋ ಆ ಕಾರ್ಯನ ಮಾಡಿದ್ಲಂತೆ. ಇಲ್ಲಿ ಏಕ್ದಮ್ ದೇವಕಿ ಗರ್ಭ ನಶಿಸಿ ಹೋಗುತ್ತೆ. ಅವಾಗ ಅವಳಿಗೆ ಶಿ ಶಾಕ್. ಎಲ್ಲಾರು ಕೂಡ ದೇವರ್ ಆಲ್ ಶಾಕ್. ಇದೇನಿದು, ಮೊನ್ನೆ ತಾನೇ ಅವಳಿಗೆ ಇಷ್ಟು ದಪ್ಪ ಹೊಟ್ಟೆ ಇತ್ತು, ಗರ್ಭ ಇತ್ತು, ಇವಾಗ ಗರ್ಭನೇ ಇಲ್ವಲ್ಲ ಅಂತ. ಆ ಗರ್ಭದಿಂದ ಸೆಳೆದುಕೊಂಡು ರೋಹಿಣಿ ಗರ್ಭದಲ್ಲಿ ಯೋಗಮಾಯ ಇಟ್ಟಿದ್ಲಂತೆ. ಹಾಗಾಗಿ ಅವನು ಸಂಕರ್ಷಣ, ಇಲ್ಲಿಂದ ಆಕರ್ಷಣೆ ಮಾಡ್ಕೊಂಡು ಅಲ್ಲಿ ಹೋಗಿ ಇಟ್ಟದ್ರಿಂದ ಅವನ್ನ ಸಂಕರ್ಷಣ ಅಂತ ಕರೀತಾರಂತೆ. ದೇವಕಿಗೆ ಅಯ್ಯೋ ಗರ್ಭಸ್ರಾವ ಆಗೋಯ್ತು ಅಂತ ಅನ್ಕೊಂಡ್ಲಂತೆ. ಕಂಸ ಇಸ್ ಶಾಕ್. ಇವಾಗ 8ನೇ ಕೂಸಿಗೆ ದೇವಕಿ ಅಲ್ಲಿ ಗರ್ಭವನ್ನ ತಾಳಿದ್ದಾಳಂತೆ. ಇಲ್ಲಿ
ಇಷ್ಟರಲ್ಲಿ ನಾನು ಅವಾಗ್ಲೇ ಪ್ರೇಯರ್ಸ್ ಹೇಳಿದ್ನಲ್ಲ, ಬ್ರಹ್ಮ ರುದ್ರ ಎಲ್ಲಾರು ಬಂದು ಪ್ರೇಯರ್ ಮಾಡಿದ್ರು ಅಂತ. ಅವಾಗ ಕೃಷ್ಣ ಏನ್ ಹೇಳಿದ, ನಾನು ಯದುವಂಶದಲ್ಲಿ ನಾನು ವಸುದೇವನ ಮಗನಾಗಿ ಪ್ರಾದುರ್ಭವಿಸ್ತೀನಿ ಅಂತ. ಸೊ ಇವಾಗ ಕೃಷ್ಣನಿಗೆ ಶುಕ್ಲ ಶೋಣಿತ ಅಂದ್ರೆ ಕೃಷ್ಣ ಗರ್ಭ ಪ್ರವೇಶ ಮಾಡಿದ್ರೆ ಅದು ಗೃಹ ಪ್ರವೇಶ ತರ, ನಮ್ಮ ತರ ಅವನಿಗೆ ಗರ್ಭದಲ್ಲಿ ವಾಸ, ಗರ್ಭದಲ್ಲಿ ಕಷ್ಟ, ಗರ್ಭದಲ್ಲಿ ಅಳು, ಅದೆಲ್ಲ ದುಃಖ ಅವೆಲ್ಲ ಯಾವುದೂ ಇಲ್ಲ ಸ್ವಾಮಿಗೆ. ಈಸ್ ದ ಸುಪ್ರೀಂ ಲಾರ್ಡ್ ಶ್ರೀಕೃಷ್ಣ. ಅವನಿಗೆ ಯಾವ ತರ ಗರ್ಭವಾಸ ಅದೆಲ್ಲ ಇಲ್ಲವೇ ಇಲ್ಲ. ಶ್ರೀಮದ್ ಭಾಗವತಂ ಹೇಳುತ್ತೆ, ರುಕ್ಮಿಣೀಶ ವಿಜಯ ಹೇಳುತ್ತೆ, ವಿಷ್ಣು ಪುರಾಣ ಹೇಳುತ್ತೆ, ಪದ್ಮ ಪುರಾಣ ಹೇಳುತ್ತೆ, ಹಿ ಇಸ್ ದ ಸುಪ್ರೀಂ ಲಾರ್ಡ್, ಹಿ ಕ್ಯಾನ್ ಡೂ ಎನಿಥಿಂಗ್, ಒನ್ ಫ್ಲಿಕ್ ಆಫ್ ಹಿಸ್ ಲಿಟಲ್ ಫಿಂಗರ್ ಥಿಂಗ್ಸ್ ಗೆಟ್ ಡನ್ ಅಂತಂದ್ಬಿಟ್ಟು. ಸೊ ಅಂತಹ ಶ್ರೀಕೃಷ್ಣ ಇವಾಗ ವಸುದೇವನ ಹೃದಯದಲ್ಲಿ ಬಂದಂತೆ, ಹೃದಯದಿಂದ ದೇವಕಿಯ ಹೃದಯಕ್ಕೆ ಟ್ರಾನ್ಸ್ಫರ್ ಆದ್ನಂತೆ. ಅವಾಗ ದೇವಕಿಗೆ ತಾನು ಗರ್ಭ ತಾಳಿದ್ದೀನಿ ಅನ್ನೋ ಮನೋಭಾವನೆ ಬಂತಂತೆ. ವಸುದೇವನ ಹೃದಯದಲ್ಲಿ ಬಂದಾಗ ಸ್ವಾಮಿ ದ ಹೋಲ್ ರೂಮ್, ಅಲ್ಲಿ ಪ್ರಿಸನ್ ಸೆಲ್ ಅಲ್ಲಿ ಇಟ್ಟಿದ್ರಲ್ಲ, ಆ ಪ್ರಿಸನ್ ಸೆಲ್ ಎಲ್ಲ ಇಟ್ ವಾಸ್ ಎಫಲ್ಜೆಂಟ್. ಅಷ್ಟು 1000 ಕ್ಯಾಂಡಲ್ ಬಲ್ಬ್ ಹಾಕ್ಬಿಟ್ಟಿರೋ ತರ ಇಟ್ ಬಿಕೇಮ್ ಎಫಲ್ಜೆಂಟ್ ಅಂತೆ. ರೂಮ್ ಎಲ್ಲ ಬೆಳಕಾಗಿದಂತೆ. ಅಲ್ಲಿ ಸೈನಿಕರೆಲ್ಲ ನೋಡ್ತಾ ಇದಂತೆ, ಇದೇನಿದು ಏಕ್ದಮ್ ಕತ್ಲೆ ಕೋಣೆ, ಇಷ್ಟು ಬೆಳಕಾಗ್ಬೇಕಾದ್ರೆ ಎಷ್ಟು ಲೈಟ್ಸ್ ಹಾಕಿರ್ಬೋದು ಇಲ್ಲಿ ಅಂತ ಅಂದ್ಬಿಟ್ಟು ದೇವರ್ ಆಲ್ ಶಾಕ್. ಆಮೇಲೆ ಕಂಸನಿಗೆ ಹೋಗಿ ಹೇಳ್ತಾರಂತೆ, ವಸುದೇವ ದೇವಕಿ ರೂಮ್ ಎಲ್ಲ ಈ ತರ ಬೆಳಕಾಗ್ಬಿಟ್ಟಿದೆ ಅಂತ. ಅವಾಗ ಅವ್ನು ಅನ್ಕೊಂಡಂತೆ, ಓಹೋ ನಾರದರು ಅವತ್ತು ಹೇಳಿದ್ರಲ್ಲ ವಿಷ್ಣುನೇ ಬಂದು ನಿನ್ಗೆ ಮೃತ್ಯು ಆಗ್ತಾನೆ ಅಂತ, ಸೊ ಆ ತರ ಏನಾದ್ರು ಸನ್ನಿವೇಶ ಇರಬಹುದು, ಮೇ ಬಿ ನಾನು ಹೋಗಿ ಇದನ್ನ ಗರ್ಭಾನೇ ನಾನು ನಾಶ ಮಾಡ್ಬಿಡ್ತೇನೆ ಅಂತ ಅನ್ಬಿಟ್ಟು ಬಂದಂತೆ. ಬಂದು ನೋಡ್ತಾನೆ, ದೇವಕಿ ಹ್ಯಾಸ್ ದಟ್ ಸ್ಮೈಲ್ ಅಂತೆ. ಶಿ ಇಸ್ ಸೋ ಬ್ಯೂಟಿಫುಲ್ ಅಂಡ್ ಶಿ ಹ್ಯಾಸ್ ದಟ್ ಸ್ಮೈಲ್. ಮುಂಚೆ ಎಲ್ಲ ಅವಳಿಗೆ ಭಯ ಇತ್ತಂತೆ, ಇವಾಗ ಏನ್ ಗೊತ್ತಾ, ದಟ್ ಸ್ಮೈಲ್ ಆನ್ ಹರ್ ಫೇಸ್ ಏನು ಅಂದ್ರೆ, ಏನ್ ಬೇಕಾದ್ರೂ ಮಾಡ್ಕೋ, ನನ್ಗೆ ದೇವ್ರಿದಾನೆ, ಗೋವಿಂದ ಇದ್ದಾನೆ ಅನ್ನೋ ಒಂದು ಮನೋಭಾವನೆ ಇತ್ತಂತೆ. ಕಂಸ ಅದನ್ನ ನೋಡ್ತಾ ಇದ್ದಾಗ ಅವನು, ಅಯ್ಯೋ ಹೇಗೆ ಇವಳನ್ನ ಸಾಯಿಸ್ಲಿ, ಫಸ್ಟ್ ಆಫ್ ಆಲ್ ಶಿ ಇಸ್ ಮೈ ಸಿಸ್ಟರ್, ಸೆಕೆಂಡ್ಲಿ ಶಿ ಇಸ್ ಪ್ರೆಗ್ನೆಂಟ್. ಸೊ ಪ್ರೆಗ್ನೆಂಟ್ ವುಮನ್ ನ ಯಾರು ಸಾಯಿಸಿದ್ರೆ ಜನ್ಮಾಂತರಕ್ಕೂ ಆ ಬ್ರಹ್ಮಹತ್ಯಾ ದೋಷ ಹೋಗೋದಿಲ್ಲ. ಅದು ಅಲ್ಲದೆ ಇವಾಗ್ಲೇ ಮಥುರಾ ದೇಶದವ್ರಿಗೆಲ್ಲ ನನ್ ಕಂಡ್ರೆ ಆಗಲ್ಲ, ಯಾಕೆಂದ್ರೆ ಅವನು ಉಗ್ರಸೇನ, ಅವನ ತಂದೆ ವಿರೋಧ ವ್ಯಕ್ತಪಡಿಸ್ತಾರೆ. ಯಾವಾಗ ಅಂದ್ರೆ ದೇವಕಿ ಮತ್ತೆ ವಸುದೇವನನ್ನ ಕಾರಾಗೃಹದಲ್ಲಿ ಹಾಕಿದಾಗ, ಅವಾಗ ಉಗ್ರಸೇನನೂ ಕೂಡ ಅವನು ಕಾರಾಗೃಹದಲ್ಲಿ ಹಾಕಿ ತಾನೇ ರಾಜನಾಗಿ ಬಿಡ್ತಾನೆ, ಯಾರು ಕಂಸ. ಸೊ ಈಗಾಗ್ಲೇ ಎಲ್ರ ಹತ್ರನೂ ನಾನು ಬ್ಯಾಡ್ ಬಾಯ್ ಅಂತ ಅನಿಸ್ಕೊಂಡಿದೀನಿ, ಆಮೇಲೆ ವರ್ಸ್ಟ್ ಬಾಯ್ ಅನ್ಸ್ಕೊಳ್ಳೋದ್ ಬೇಡ, ಆಮೇಲೆ ಕಿಂಗ್ಶಿಪ್ಪೇ ಇಲ್ದೇ ಇದ್ರೆ, ನಂಗೆ ರಾಜ್ಯಾಧಿಕಾರನೇ ಇಲ್ದೇ ಇದ್ರೆ, ಹಿ ಸೋ ವರಿಡ್ ಅಬೌಟ್ ಇಸ್ ಗದ್ದಿ, ಅವಾಗ ಬೇಡ ಐ ವಾಂಟ್ ಕಿಲ್ ಹರ್ ಅಂತ ಅಂದ್ಬಿಟ್ಟು ಹೊಟ್ಟೋದ್ನಂತೆ. ಆಮೇಲೆ ಏನೋ ಒಂದು ಮನಸ್ಸು, ಗರ್ಭಸ್ರಾವ ಮಾಡಿಸ್ಲಾ, ಇದ್ ಮಾಡಿಸ್ಲಾ, ಆದ್ರೆ ನಥಿಂಗ್ ಹ್ಯಾಪೆಂಡ್. ದ ಲಾರ್ಡ್ ಹ್ಯಾಡ್ ಡಿಫ್ರೆಂಟ್ ಪ್ಲಾನ್ಸ್, ಹಿಸ್ ಅರೇಂಜ್ಮೆಂಟ್ ವಾಸ್ ದ ಬೆಸ್ಟ್ ಅರೇಂಜ್ಮೆಂಟ್. ಕಂಸ ಏನು ಮಾಡ್ಲಿಕ್ಕೆ ಸಾಧ್ಯ ಆಗ್ಲಿಲ್ವಂತೆ. ಇಲ್ಲಿ ವಸುದೇವ ದೇವಕಿಯರು ಆ ಸೆಲ್ ಅಲ್ಲಿ ಇದ್ದಾಗ ಎಲ್ಲಾ ದೇವತೆಗಳು ಕೂಡ ಬಂದು ಅಲ್ಲಿ ಹಿತರ್ಟೋ, ಯಾರಿಗೂ ಕಾಣಿಸ್ಕೊಳ್ದೆ ಅಲ್ಲಿ ಪ್ರೇಯರ್ಸ್ ಮಾಡ್ತಾರಂತೆ. ಪ್ರೇಯರ್ ಮಾಡಿದಾಗ ಸ್ವಾಮಿಗೆ ಅವರೆಲ್ಲ ಬಂದು ತುಂಬಾ ಸಂತೋಷದಿಂದ ದೇ ಆರ್ ಆಲ್ ಪ್ರೇಯಿಂಗ್, ಅವನಿಗೆ ನಮನ ಸಲ್ಲಿಸ್ತಾ ಇದ್ದಾರಂತೆ. ಯಾರಿಗೆ? ಸ್ವಾಮಿಗೆ. ಸ್ವಾಮಿಗೆ? ಅವನು ದೇವಕಿ ಗರ್ಭದಲ್ಲಿ ಇದ್ದಾನಲ್ಲ, ಆ ಸ್ವಾಮಿಗೆ ಅವನು ನಮನ ಸಲ್ಲಿಸ್ತಾ ಇದ್ದಾರಂತೆ. ಸಲ್ಲಿಸಿ ಅವರು ನಮ್ಮನ್ನ ಏನಾದ್ರು ನಮ್ಮಿಂದ ತಪ್ಪಾಗಿದ್ರೆ ನಡೆಸು, ನೀನು ಬೇಗ ಬಾ ಇಲ್ಲಿ ಅಂತ ಅನ್ಬಿಟ್ಟು ಅವನು ಕೃಷ್ಣನನ್ನ ಹೇಳ್ತಾ ಇದ್ದಾರಂತೆ. ಸತ್ಯಾತ್ಮಕಂ ಸತ್ಯವತಂ ಸತ್ಯವ್ರತಂ ಅಂತ ಅನ್ಬಿಟ್ಟು ಒಂದು ಶ್ಲೋಕ ಇದೆ, ಅದನ್ನ ಹೇಳ್ಕೊಂಡು ನೀನು ದಯವಿಟ್ಟು ಬಾ ಅಂತ ಅನ್ಬಿಟ್ಟು ಹೇಳ್ತಾ ಇದ್ದಾರಂತೆ. ಹೇಳಿ ಸ್ವಾಮಿಗೆ ಹೇಳ್ತಾನೆ ಬಾ ಅಂತ. ಸತ್ಯವ್ರತಂ ಸತ್ಯ ಪರಂ ತ್ರಿಸತ್ಯಂ ಸತ್ಯಸ್ಯ ಯೋನಿಂ ನಿಹಿತಂಚ ಸತ್ಯಂ ಸತ್ಯಸ್ಯ ಸತ್ಯಂ ಉತ ಸತ್ಯ ನೇತ್ರಂ ಸತ್ಯಾತ್ಮಕಂ ತ್ವಾಂ ಶರಣಂ ಪ್ರಪದ್ಯೆ ಏಕಾಯನೋ ಸ್ವೌ ದ್ವಿಪಿ ಫಲ ತ್ರಿಮೂಲಃ ಚತುರಸಃ ಪಂಚಶಿಖಃ ಷಡಾತ್ಯಃ ಸಪ್ತತ್ವ ಅಷ್ಟವಿಟಪೋ ಸರ್ವಾಕ್ಷಃ ದಶಶ್ವದೋ ದ್ವಿಪರ್ಗೋ ಹ್ಯಾದಿ ವೃಕ್ಷಃ ತ್ವಮೇಕವಾ. ನೀನು ಈ ಅವತಾರ ಅನ್ನೋದು ಒಂದು ವೃಕ್ಷ, ಈ ವೃಕ್ಷದಲ್ಲಿ ಪ್ರತಿಯೊಂದು ಹೂವು ಹಣ್ಣು ಎಲ್ಲಾನು ನೀನೇ ಬ್ರಾಂಚು, ನೀನೇ ಲೀಫು, ನೀನೇ ಎವ್ರಿಥಿಂಗ್, ಯು ಆರ್ ಎವ್ರಿಥಿಂಗ್. ಅಂತಹ ಸ್ವಾಮಿ ನೀನು ಈಗ ದೇವಕಿ ಗರ್ಭದಲ್ಲಿದ್ದೀಯೇ ಸ್ವಾಮಿ. ನೀನು ಸತ್ಯವ್ರತ ಅಂದ್ರೆ ಒಂದು ಮಾತು ನೀನ್ ಹೇಳಿದ್ರೆ ಅದನ್ನ ನೀನು ಸುಳ್ಳು ಮಾಡಿಸೋದಿಲ್ಲ. ಸತ್ಯವ್ರತ ತ್ರಿಸತ್ಯ ನೇತ್ರಂ, ಯಾವಾಗ್ಲೂ ಸತ್ಯ ಸತ್ಯ ಸತ್ಯ, ಇದು ನಿನ್ನ ಪ್ರಿನ್ಸಿಪಲ್. ಹಾಗಾದ್ರಿಂದ ನೀನು ಇಲ್ಲಿ ಸತ್ಯವಾಗಿ ಇಲ್ಲಿ ಬಂದಿದ್ದೀಯೇ ಅಂತ ಅಂದ್ಬಿಟ್ಟು ಅವರೆಲ್ಲ ಅವ್ರಿಗೆ ಪ್ರೇಯರ್ಸ್ ಸಲ್ಲಿಸ್ತಾರಂತೆ. ಆಮೇಲೆ ಒಂದು ಶುಭ ಮುಹೂರ್ತ, ತುಂಬಾ ಒಳ್ಳೆ ದಿನ ಬಂದಾಗ ಸ್ವಾಮಿ ಪ್ರಾದುರ್ಭವಿಸ್ತಾನಂತೆ. ಎಂತಹ ಒಳ್ಳೆ ದಿನ ಅಂತಂದ್ರೆ ಆ ಒಳ್ಳೆ ದಿನ ಅಷ್ಟಮಿ ತಿಥಿ ಅಂತೆ. ಯಾಕೆ ಅಷ್ಟಮಿ ತಿಥಿ? ಅಂದ್ರೆ 8 ಡಿರೆಕ್ಷನ್ಸ್ ಇದೆಯಲ್ಲ, ಅಲ್ಲಿ ಎಲ್ಲಾ ಇರುವಂತಹ ರಾಕ್ಷಸರನ್ನ ಸಂಹಾರ ಮಾಡ್ಲಿಕ್ಕೆ ಅಷ್ಟಮಿ ತಿಥಿ ಅಂತೆ. ರೋಹಿಣಿ ನಕ್ಷತ್ರ ಅಂತೆ. ಯಾಕೆ ರೋಹಿಣಿ ನಕ್ಷತ್ರ? ಮಾವಂಗೆ ಆಗದೆ ಇರುವಂತಹ, ಸೋದರ ಮಾವನಿಗೆ ಆಗದೇ ಇರುವಂತಹ ನಕ್ಷತ್ರ ಅಂತೆ. ಆ ನಕ್ಷತ್ರ ಕೃಷ್ಣ ಚೂಸ್ ಮಾಡ್ತಂತೆ. ವಿ ಕೆನಾಟ್ ಚೂಸ್ ಅವರ್ ಸ್ಟಾರ್ಸ್ ಆರ್ ಎನಿಥಿಂಗ್, ಕಾನ್ಸ್ಟಲೇಷನ್, ಎನಿಥಿಂಗ್. ಕೃಷ್ಣ ಚೂಸಸ್ ಹಿಸ್ ಪೇರೆಂಟ್ಸ್, ಹಿಸ್ ಸ್ಟಾರ್,
ಕಾನ್ಸ್ಟಲೇಷನ್, ಎವ್ರಿಥಿಂಗ್, ಯಾವ ಯುಗದಲ್ಲಿ ಬರ್ಬೇಕು, ಹೇಗೆ ಬರ್ಬೇಕು, ಯಾವ ಟೈಮಲ್ಲಿ ಬರ್ಬೇಕು, ಆ ಬಿಜಿನ್ ಮುಹೂರ್ತದಲ್ಲಿ ವಿಜಯ ಅನ್ನೋ ಮುಹೂರ್ತ ಹೊರಟೋಗ್ತಾ ಇತ್ತಂತೆ. ಆ ಬಿಜಿನ್ ಮುಹೂರ್ತದಲ್ಲಿ ಜಯಂತಿ ಅನ್ನೋದು ಬಂದಾಗ ರೋಹಿಣಿ ನಕ್ಷತ್ರದಲ್ಲಿ ಅಷ್ಟಮಿ ತಿಥಿಯಲ್ಲಿ ಸ್ವಾಮಿ ಶ್ರಾವಣದಲ್ಲಿ ಪ್ರಾದುರ್ಭವಿಸಿದ್ದಾನಂತೆ ಸ್ವಾಮಿ. ಆಗ ಪ್ರಾದುರ್ಭವಿಸಿದಾಗ ಸಮುದ್ರ ಎಲ್ಲ ನರ್ತನ ಮಾಡ್ತಾ ಇದ್ದಂತೆ, ಗಂಧರ್ವರು ಅಪ್ಸರೆಯರು ಎಲ್ಲರೂ ನರ್ತಿಸ್ತಾ ಇದ್ದಾರಂತೆ. ಎಲ್ಲಾರ್ಗೂ ಎವ್ರಿಬಡಿ ಇಸ್ ಹ್ಯಾಪಿ. ತ್ರೈವರ್ಣಿಕರ ಮನೆಯಲ್ಲಿ ಅಗ್ನಿ ಅಪ್ನೆಯಾಪ್ ಅಲ್ಲಿ ಬೆಳಗ್ತಾ ಇದೆಯಂತೆ. ಇಷ್ಟು ದಿನ ಅಗ್ನಿ ಎಲ್ಲ ಬೆಳಗ್ಲಿಕ್ಕೆ ಸಾಧ್ಯನೇ ಆಗ್ತಿರ್ಲಿಲ್ವಂತೆ, ಯಾಕೆಂದ್ರೆ ಕಂಸ ವಾಸ್ ಡೆಡ್ ಅಗೇನ್ಸ್ಟ್ ಬ್ರಾಹ್ಮಿನ್ಸ್. ಈ ಯಾಗ ಮತ್ತೆ ಹೋಮ ಮಾಡೋದು ಅದಕ್ಕೆಲ್ಲ ಅವನು ಆಸ್ಪದ ಕೊಡ್ತಾ ಇರ್ಲಿಲ್ಲ. ಇಲ್ಲಿ ಅಪ್ನೆಯಾಪ್ ಅಗ್ನಿ ಜಲಿಸ್ತಾ ಇದೆಯಂತೆ. ಮತ್ತೆ ಎಲ್ಲಾ ಕಡೆ ತಂಪಾದ ಗಾಳಿ ಬೀಸ್ತಾ ಇದೆಯಂತೆ. ದೇವತೆಗಳೆಲ್ಲ ಪಾರಿಜಾತ ವೃಕ್ಷನ ಎಲ್ಲಾ ಕಡೆ ಹಾಕ್ತಾ ಇದಾರಂತೆ. ಎಲ್ಲಾರ ಮನೆ ಮೇಲೂ, ಮಥುರಾ ಮನೆ ಮೇಲೆ ಎಲ್ಲಾ ಕಡೆ ಪಾರಿಜಾತ ವೃಕ್ಷನ ಅಲ್ಲಿ ಸುರಿಸ್ತಾ ಇದ್ದಾರಂತೆ. ಇಂತಹ ಶುಭ ಮುಹೂರ್ತದಲ್ಲಿ ಎಲ್ಲಾ ಗ್ರಹಗಳು ಕೂಡ ನಂಬರ್ 1 ಹೌಸ್ ಅಲ್ಲಿ ಇದ್ದಂತೆ, ದ ಬೆಸ್ಟ್ ಆಫ್ ದ ಹೌಸಸ್ ಅಲ್ಲಿ ಇದ್ದಾಗ ಸ್ವಾಮಿ ಪ್ರಾದುರ್ಭವಿಸಿದ್ದಾನಂತೆ. ಪ್ರಾದುರ್ಭವಿಸಿದಾಗ ಏನಾಯ್ತಂತೆ ಅಂದ್ರೆ ಹೊರಗಡೆ ಇರುವಂತಹ ಗಾರ್ಡ್ಸು ಎಲ್ಲಾರು ಕೂಡ ನಿದ್ರೆ ಅಂತೆ. ಯಾವ ತರ ನಿದ್ರೆ ಅಂದ್ರೆ ಮೈ ಮರ್ತು ನಿದ್ರೆ. ಅವ್ರಿಗೆ ಎಪ್ಪಿಸಿದ್ರು ಕೂಡ ಚುಚ್ಚಿದ್ರು ಕೂಡ ಅವ್ರಿಗೆ ಜ್ಞಾನನೇ ಇಲ್ಲ. ಕೃಷ್ಣ ಕ್ಯಾನ್ ಡೂ ಸಚ್ ಥಿಂಗ್ಸ್, ಓನ್ಲಿ ಹಿ ಕ್ಯಾನ್ ಡೂ ಮ್ಯಾಜಿಕ್. ಸೊ ಅವರೆಲ್ಲ ನಿದ್ದೆ ಮಾಡ್ತಾ ಇದ್ದಾರಂತೆ. ಅವಾಗ ಇಲ್ಲಿ ಕೃಷ್ಣ ಪ್ರಾದುರ್ಭವಿಸಿದಂತೆ. ಹೇಗೆ ಪ್ರಾದುರ್ಭವಿಸಿದ್ದಾನೆ? 4 ಕೈಗಳು ಇಂದ ಪ್ರಾದುರ್ಭವಿಸಿದ್ದಾನಂತೆ ಸ್ವಾಮಿ. ಆಯ್ತಾ? ತುಂಬಾ ಮುದ್ದಾಗಿ ಸ್ವಾಮಿ ಪ್ರಾದುರ್ಭವಿಸಿದ್ದಾನಂತೆ. ಮತದ್ಭುತಂ ಬಾಲಕಮಂಬುಜೇ ಕ್ಷಣಂ ಚತುರ್ಭುಜಂ ಶಂಖ ಗದಾಯುಧಾಯುಧಂ ಶ್ರೀವತ್ಸಲಕ್ಷಂಗಳ ಶೋಭಿ ಕೌಸ್ತುಭಂ ಪೀತಾಂಬರಂ ಸಾಂದ್ರ ಪಯೋಧ ಸೌಭಗಂ ಮಹಾರ್ಹ ವೈಡೂರ್ಯ ಕಿರೀಟ ಕುಂಡಲ ತ್ವಿಷ ಪರಿವ್ಯಕ್ತ ಸಹಸ್ರ ಕುಂತಲಂ ಉದ್ದಾಮ ಕಾಂಚಂಗದ ಕಂಕಣಾದಿಭಿರ್ವಿರೋಚಮಾನಂ ವಸುದೇವ ಐಕ್ಷತ. ಇಂತಹ ಕೂಸನ್ನ ನೋಡಿದ್ದಾನಂತೆ. ಹೇಗೆ ನೋಡಿದ್ದಾನೆ ಸ್ವಾಮಿ? ಹಿ ಸ್ಟಾರ್ಟ್ಸ್ ಫ್ರಮ್ ದ ಫೀಟ್. ಆಯ್ತಾ? ನಾವ್ ಯಾವಾಗಲೂ ದೇವ್ರನ್ನ ನೋಡ್ಬೇಕಾದ್ರೆ ದೇವ್ರ ತಲೆಯಿಂದ ಕಾಲ್ವರೆಗೂ ನೋಡ್ಬಾರ್ದು. ಸ್ವಾಮಿ ಪಾದದಿಂದ ನಿಧಾನವಾಗಿ ಅವನ ಕಣ್ಣುಗಳನ್ನ ನಾವು ನೋಡ್ಬೇಕಂತೆ. ಅದು ಎಲ್ಲರಿಗೂ ಅನ್ವಯಿಸತ್ತೆ. ಸೊ ಇಲ್ಲಿ ಪಾದನ ನೋಡ್ತಾ ಇದ್ರಂತೆ. ಮುದ್ದಾದ ಪಾದ ಅಂತೆ. ಆ 2 ಪಾದಗಳು ಸ್ವೀಟೆಸ್ಟ್ ಪಾದ ಇನ್ ದ ಹೋಲ್ ವರ್ಲ್ಡ್. ಅವಕ್ಕೆ ಗೋಲ್ಡನ್ ಆಂಕ್ಲೆಟ್ಸ್ ಅಂತೆ, ನವರತ್ನ ಖಚಿತ ಗೋಲ್ಡನ್ ಆಂಕ್ಲೆಟ್ಸ್ ಅಂತೆ. ಇನ್ನ ಸ್ವಲ್ಪ ಮೇಲೆ ಹೋಗ್ತಾನಂತೆ, ಮುದ್ದಾದ ಮೊಣಕಾಲುಗಳಂತೆ, ಸಾಫ್ಟ್ ಮೊಣಕಾಲುಗಳು. ಅಲ್ಲಿ ಮೇಲೆ ಹೋದಾಗ ಸೊಂಟ ಅಂತೆ. ಸೊಂಟಕ್ಕೆ ಪೀತಾಂಬರದ ಪಟ್ಟೆ ಮಡಿ ಇಟ್ಟಿದ್ದಾನಂತೆ, ಸಿಲ್ಕನ್ ಕ್ಲೋತ್. ಸೊ ಡೋಂಟ್ ಥಿಂಕ್ ನಾವು ಮಾತ್ರ ಸಿಲ್ಕ್ ಸ್ಯಾರೀಸ್ ಉಡ್ತೀವಿ ಅಂತ. ಹಿ ವೇರ್ಸ್ ದ ಬೆಸ್ಟ್ ಆಫ್ ಕ್ಲೋತ್ಸ್. ಓಕೆ, ಕೃಷ್ಣ ಅದನ್ನ ಉಟ್ಕೊಂಡಿದ್ದಾನಂತೆ. ಮತ್ತೆ ನವರತ್ನ ಖಚಿತ ಡಾಬು ಹಾಕೊಂಡಿದ್ದಾನಂತೆ. ಅದಕ್ಕಿಂತ ಇನ್ನೊಂಚೂರ್ ಮೇಲ್ ಹೋಗ್ತಾನಂತೆ. 4 ಕೈಗಳಂತೆ. ಆ ಕೈನ ಮುಟ್ಟಿದ್ರೆ ಎಲ್ಲಿ ಬಿದ್ದೋಗತ್ತೋ ಅನ್ನೋಷ್ಟು ಡೆಲಿಕೇಟ್ ಆಗಿದೆಯಂತೆ. ಶಂಖ ಚಕ್ರ ಗದಾ ಪದ್ಮ ಪುಟಾಣಿ ಇದನ್ನ ಇಟ್ಕೊಂಡಿದ್ದಾನಂತೆ ಸ್ವಾಮಿ. ಇನ್ನ ಮೇಲೆ ಹೋಗ್ತಾನಂತೆ. ಶ್ರೀವತ್ಸ ಅನ್ನೋ ಮಚ್ಚೆ ಅಂತೆ ಬಲಗಡೆಗಲ್ಲಿ. ಆಮೇಲೆ ಎಡಗಡೆಗೆ ಒಂದು ಸ್ಟ್ರೀಕ್, ಗೋಲ್ಡನ್ ಸ್ಟ್ರೀಕ್. ಏನು ಅಂದ್ರೆ ಲಕ್ಷ್ಮಿ ಯಾವಾಗ್ಲೂ ಇರ್ತಾಳಲ್ಲ ಅವನ ಎದೆಯಲ್ಲಿ, ಆ ಗೋಲ್ಡನ್ ಸ್ಟ್ರೀಕ್ ಇದೆಯಂತೆ. ಇನ್ನ ಮೇಲೆ ಹೋಗ್ತಾನಂತೆ. ಕಂಠ ತುಂಬಾ ಮುದ್ದಾದ ಕಂಠ ಅಂತೆ. 3 ಗೆರೆಗಳು, ಶಂಖದಂತಹ ಕಂಠ ಅಂತೆ. ನವರತ್ನ ಖಚಿತ ವಜ್ರ ವೈಡೂರ್ಯ ಹಾರಗಳನ್ನ, ಕೇಯೂರಾದಿ ಹಾರಗಳನ್ನ ಅವನು ಹಾಕೊಂಡಿದ್ದಾನಂತೆ. ಆಮೇಲೆ ಇನ್ನೊಂದ್ ಸ್ವಲ್ಪ ಮೇಲ್ ಹೋದಾಗ ಬ್ಯೂಟಿಫುಲ್ ಚಿನ್ ಅಂತೆ. ಎಷ್ಟು ಮುದ್ದಾಗಿದೆ ಚಿನ್ನು ಅಂದ್ರೆ ಜಾವಾ ಫ್ರೂಟ್ ತರ ಇದೆಯಂತೆ ಆ ಚಿನ್ನು. ಆಯ್ತಾ? ಇನ್ನ ಮೇಲೆ ಹೋದಾಗ ಕಪೋಲಗಳಂತೆ. ಮೃದುವಾದ ಅವಕಾನೆ ಬೆಣ್ಣೆ ಕಡ್ದಿದ್ದಾಗ ಹೆಂಗೆ ಬೆಣ್ಣೆ ಮೃದುವಾಗಿರುತ್ತೋ ಅಂತಹ ಕಪೋಲಗಳಂತೆ. ಇನ್ನೊಂಚೂರು ಮೇಲೆ ಹೋದಾಗ 2 ದೊಡ್ಡ ದೊಡ್ಡ ಕಣ್ಣುಗಳಂತೆ. ಬ್ಯೂಟಿಫುಲ್ ಐಸ್, ಲೋಟಸ್ ಐಸ್. ಲೋಟಸ್ ಪೆಟಲ್ಸ್ ಇರುತ್ತಲ್ಲ, ಎಷ್ಟು ಚೆನ್ನಾಗಿರುತ್ತಲ್ಲ ಆ ತರ ಕಣ್ಣಿನ ಇದ್ದಾನಂತೆ. ಮತ್ತೆ ಹಣೆ ಮೇಲೆ ನೋಡಿದ್ರೆ ಗುಂಗುರು ಕೂದ್ಲಂತೆ. ಹೇಗಿದ್ಯಂತೆ ಅಂದ್ರೆ ಬಂಬಲ್ ಬೀಸ್ ಹೋವರಿಂಗ್ ಅರೌಂಡ್ ಇದು ಮುಖ ಅಂತ. ಅಂದ್ರೆ ಅಷ್ಟು ಜೇನು ಎಲ್ಲಾ ಕೂಡ ಅಲ್ಲಿ ಓಡಾಡ್ತಾ ಇರೋ ತರ ಗುಂಗುರು ಕೂದ್ಲಂತೆ. ಅಷ್ಟು ಸುಂದರವಾಗಿದ್ದಂತೆ. ಪುಟಾಣಿ ಕಿರೀಟ ಹಾಕೊಂಡಿದ್ದಾನಂತೆ ಸ್ವಾಮಿ. ನವರತ್ನ ಖಚಿತ ಕಿರೀಟ ಹಾಕೊಂಡಿದ್ದಾನಂತೆ. ಇಂತಹ ಸ್ವಾಮಿನ ವಸುದೇವ ಐಕ್ಷತ. ವಸುದೇವ ನೋಡದ್ನಂತೆ. ಕಾಲಿಂದ ತಲೆಯವರೆಗೂ ನೋಡ್ತಾನಂತೆ. ಇವನು ನನ್ನ ಮಗನ. ಹಿ ಶಾಕ್. ಹೌದಾ ಅಂತ. ಇವಾಗ ದೇವಕಿ ಟರ್ನ್. ದೇವಕಿ ಕಮ್ಸ್. ದೇವಕಿ ನೋಡ್ತಾ ಇದ್ದಾಳಂತೆ. ವಸುದೇವ ನೋಡದ್ನಲ್ಲ, ಇವಾಗ ದೇವಕಿ ಟರ್ನ್. ಅವಳು ಬಂದು ನೋಡ್ತಾಳಂತೆ. ಪಾದದಿಂದ ಮೇಲೆ 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 ಹೋಗ್ತಾಳಂತೆ. ಮೇಲೆ ಹೋಗಿ ಕಣ್ಣು, ದೇವಕಿ ಕಣ್ಣನ್ನ ನೋಡಿದಾಗ ದೇವಕಿ ಕಣ್ಣು, ಕೃಷ್ಣನ ಕಣ್ಣು, ದೇ ಆರ್ ಲಾಕ್ಡ್ ಟುಗೆದರ್. ಇವಾಗ ಡೈಲಾಗ್, ಏನ್ ಡೈಲಾಗ್ ಅಂದ್ರೆ ಯಾರು ಮಾತಾಡ್ತಾ ಇಲ್ಲ. ಆಯ್ತಾ? ಪಿಸುಗುಟ್ತಾನೂ ಇಲ್ಲ. ಮಾತಾಡೋದು ಅಂದ್ರೆ ಈಗ ನಾ ಜೋರಾಗಿ ಮಾತಾಡ್ತಾ ಇದ್ದೀನಿ, ನಿಮ್ಗೆ ಕೇಳಿಸ್ತಾ ಇದೆ. ಈಗ ನಾ ಪಿಸು ವಿಸ್ಪರ್ ಮಾಡಿದ್ರು ಕೂಡ ನಿಮ್ಗೆ ಕೇಳಿಸ್ಬಹುದು. ಇಲ್ಲಿ ನೀದರ್ ದ ಡೈಲಾಗ್ ನಾರ್ ದ ವಿಸ್ಪರ್. ಓಕೆ, ಬರೀ ಕಣ್ಣುಗಳು ಮಾತಾಡ್ತಾ ಇದೆಯಂತೆ. ಕಣ್ಣುಗಳಲ್ಲಿ ಲುಕಿಂಗ್ ಡ್ಯಾಗರ್ಸ್ ಅಂತ ಹೇಳ್ತೀವಲ್ಲ, ಕಣ್ಣಿನಲ್ಲೇ ನಾವು ನಮ್ಗೆ ಸಂತೋಷ ಇದೆಯಾ, ಕೋಪ ಇದೆಯಾ, ಯಾವುದು ನಮ್ಮ ಭಾವ ಏನಿದೆ ಅನ್ನೋದು ಕಣ್ಣು ಪ್ರತಿಬಿಂಬ ತೋರಿಸ್ಬಿಡ್ಬೋದು. ಗೊತ್ತಾ? ವೆನ್ ಯು ಆರ್ ಹ್ಯಾಪಿ ಯುವರ್ ಐಸ್ ಕ್ಯಾನ್ ಮೇಕ್ ಔಟ್. ಯು ಕ್ಯಾನ್ ಸಿ ಫ್ರಮ್ ದ ಐಸ್ ದಟ್ ಯು ಆರ್ ಹ್ಯಾಪಿ. ವೆನ್ ಯು ಆರ್ ಸ್ಯಾಡ್, ಕಣ್ಣು ಹೇಗೋ ಇರುತ್ತೆ. ಇವಾಗ ಇಲ್ಲಿ ದ ಡೈಲಾಗ್ ಬಿಟ್ವೀನ್
ಅಮ್ಮ ಮತ್ತೆ ಮಗ ಆಯ್ತಾ. ದೇವಕಿ ಹೇಳ್ತಾ ಇದ್ದಾಳಂತೆ, ನಂಗ್ ಗೊತ್ತಾಯ್ತು ಬಿಡು, ನೀನು ಪರಮ ಪುರುಷ ಅಂತ ಗೊತ್ತಾಯ್ತು. ಹರೇ ಮಧು ಕೃಷ್ಣ ಅನ್ನೋ ಮಾತಾಜಿ, ನಿಮ್ ರಾಕ್ಷಸನ ಮ್ಯೂಟ್ ಆಗಿದೆ. ಮಧು ಅನ್ನೋ ರಾಕ್ಷಸನ ನೀನು ಧ್ವಂಸ ಮಾಡಿದ್ದೀಯ, ಸಂಹಾರ ಮಾಡಿದ್ದೀಯ ಅಲ್ವಾ ಅಂತ ಕೇಳಿದ್ನಂತೆ. ಆದ್ರೆ ನೋಡು, ಮಧು ಅವಾಗ ಅಂತಹ ರಾಕ್ಷಸ ಅವಾಗ ಸ್ವಲ್ಪ ಕಮ್ಮಿ ಇದ್ದ, ಇವಾಗ ಈಗಿದಾನಲ್ಲ ಕಂಸ, ಇವನು ದೊಡ್ಡ ರಾಕ್ಷಸ, ನೀನು ಗೊತ್ತಾಗಲ್ಲ ಅಂತ ಹೇಳ್ತಾಳಂತೆ. ಆ ಮಗು ಅನ್ನತ್ತಂತೆ, ಹೌದಾ, ಮಧು ರಾಕ್ಷಸನೇ ನಾನು ಸಾಯಿಸಿದ್ಮೇಲೆ ಈಗ ಈ ಕಂಸನ ಯಾಕೆ ನಾನು ಸಾಯಿಸ್ಲಾರೆ? ಯಾಕೆ ನಿಂಗ್ ಅಷ್ಟೊಂದು, ಕಂಸ ಅಂಕಲ್ನ ಕಂಡ್ರೆ ಯಾಕೆ ನಿಂಗ್ ಅಷ್ಟೊಂದು ಭಯ? ಏನು ಭಯ ಇಲ್ಲಪ್ಪ, ನನಗೆ ಯಾಕೆ ಭಯ? ನನ್ಗೆ ಅವನ್ ಏನ್ ಬೇಕಾದ್ರೂ ಮಾಡ್ಲಿ, ಆದ್ರೆ ನನಗೆ ನಿನಗೇನು ಆಗ್ಬಾರ್ದು ಅಂತ ಪ್ಲೀಸ್ ಇದನ್ನ ಮರೆ ಮುಚ್ಕೊಂಡ್ಬಿಡು, ನಂಗೆ ಇಷ್ಟ ಇಲ್ಲ ಗೊತ್ತಾ ಅಂತ ಹೇಳ್ತಾಳಂತೆ. ಅವಾಗ ಕೃಷ್ಣ ಅವ್ನ್ ಡೈಲಾಗ್, ಕಣ್ಣಿಂದು ಡೈಲಾಗ್ ಹೇಳ್ತಾ ಇರುತ್ತೆ, ಓಹೋ, ಹಾಗಾದ್ರೆ ನೀನ್ ನೆನ್ನೆ ಮೊನ್ನೆ ಎಲ್ಲ ನನ್ಗೆ ಅಷ್ಟೊಂದು ಸ್ತೋತ್ರ ಮಾಡಿ ಅಷ್ಟೊಂದೆಲ್ಲ ಹೇಳಿದ್ಯಲ್ಲ, ಪ್ರೈಸ್ ಮಾಡಿದ್ಯಲ್ಲ, ಅದೆಲ್ಲ ಸುಳ್ಳ? ಹಾಗಾದ್ರೆ ನನ್ನನ್ನೆಲ್ಲ ಗ್ಲೋರಿಫೈ ಮಾಡಿದ್ಯಲ್ಲ, ಆಲ್ ದಟ್ ಗ್ಲೋರಿಫಿಕೇಶನ್ ಎಲ್ಲ ವ್ಯರ್ಥನಾ? ಹೋಗ್ಲಿ ಬಿಡು, ಎಲ್ಲ ಸುಳ್ಳು. ಇಲ್ಲ ಇಲ್ಲ ಇಲ್ಲ, ಸುಳ್ಳಲ್ಲ, ನಿಜ, ನೀನು ಪರಮಾತ್ಮ ಅಂತ ನಂಗೆ ಗೊತ್ತು, ಆದ್ರೆ ಇವಾಗ ನೀನು ನನ್ ಮಗು ಆಯ್ತಾ, ಪರಮಾತ್ಮನೇ ಇರಬಹುದು, ಆದ್ರೆ ಅಟ್ ದಿಸ್ ಪರ್ಟಿಕ್ಯುಲರ್ ಮೊಮೆಂಟ್ ಯು ಆರ್ ಮೈ ಸನ್. ಆದ್ರಿಂದ ಕಂಸ ಬಂದಾಗ ನೀನು 2 ಕೈ ಅವನಾಗ್ಬಿಟ್ರೆ ನಾನು ಎಲ್ಲಾರು ನಿನ್ನ ಬಚ್ಚಿಟ್ಬಿಡ್ತೀನಿ. ಕಂಸನ್ಗೆ ನನಗೇನ್ ಭಯ ಇಲ್ಲಪ್ಪ, ನಾನ್ ಯಾರನ್ ಬೇಕಾದ್ರೂ ಧ್ವಂಸ ಮಾಡ್ತೀನಿ, ಇಲ್ಲ ಪ್ಲೀಸ್ ನನ್ ಮಾತ್ ಕೇಳು ಅಂತಾಳಂತೆ ದೇವಕಿ. ಅವಾಗ ಕೃಷ್ಣ ಹೇಳದಂತೆ, ನಿನ್ ಮಾತೆ ಕೇಳ್ತೀನಿ, ಆದ್ರೆ ಇವಾಗ ನೀನು ನನ್ ಮಾತ್ ಕೇಳು ಅನ್ನಂತೆ. ದೇವಕಿ ಶಾಕ್, ಮಗು ಇಸ್ ಟಾಕಿಂಗ್. ಓಕೆ, ಅವಾಗ ಭಗವಂತ ಹೇಳ್ತಾನಂತೆ, ಯಾಕೆ ನಾನು ಈ ಚತುರ್ಭುಜದಲ್ಲಿ ಬಂದಿದ್ದೇನೆ ಅಂತಂದ್ರೆ, ಐ ವಾಂಟೆಡ್ ಟು ರಿಮೈಂಡ್ ಯು ಆಫ್ ಸಮಥಿಂಗ್. ಏನದು? ಸ್ವಯಂಭೂ ಮನ್ವಂತರದಲ್ಲಿ ಪೃಶ್ನಿ ಗರ್ಭನಾಗಿದ್ನಂತೆ. ಇವಳು ದೇವಕಿ ದೇವಿ ಪೃಶ್ನಿ ಆಗಿದ್ಲಂತೆ, ವಸುದೇವ ಸುತಪ ಅನ್ನೋ ಋಷಿ ಆಗಿದ್ನಂತೆ. 12,000 ವರ್ಷಗಳ ಕಾಲ ಅವರು ತಪಸ್ ಮಾಡಿದಾಗ ಸ್ವಾಮಿ ಅವ್ರ ಮುಂದೆ ಬಂದಂತೆ ಕೃಷ್ಣ ವಿಷ್ಣು. ಅವಾಗ ಅವ್ರು ಹೇಳಿದ್ರಂತೆ, ನಮ್ಗೇನು ಬೇಡಪ್ಪ, ನಿನ್ನಂತಹ ಒಂದ್ ಮಗನ್ ಕೊಟ್ಬಿಡು ಅಂತ. ಆಗ ಕೃಷ್ಣ ಇಸ್ ಥಿಂಕಿಂಗ್, ನನ್ನಂತಹ ಮಗ? ವಾವ್, ನನ್ನಂತಹ ಮಗ ಇರಕ್ ಸಾಧ್ಯನೇ ಇಲ್ಲ, ಓನ್ಲಿ ಮೀ ಓನ್ಲಿ, ನಾನ್ ಅಬೌವ್ ಕೃಷ್ಣ, ನಾನ್ ಈಕ್ವಲ್ ಟು ಕೃಷ್ಣ. ಓಕೆ, ಸೊ ಆದ್ರಿಂದ ನಾನೇ ಬರ್ಬೇಕಾಯ್ತು. ಅವಾಗ ನಿಮ್ಗೆ ಪೃಶ್ನಿ ಗರ್ಭನಾಗಿದ್ದೆ. ನೆಕ್ಸ್ಟ್ ಅದು ಸ್ವಯಂಭೂ ಮನ್ವಂತರ. ವೈವಸ್ವತ ಮನ್ವಂತರದಲ್ಲಿ ನೀವು ಕಶ್ಯಪ ಅದಿತಿ ಆದಾಗ ವಾಮನನಾಗಿದ್ದೇನೆ. ಆವಾಗ್ಲೇ ಒಂದ್ ಸ್ತೋತ್ರ ಹೇಳ್ದೆ ಅಲ್ವಾ, ನಮೋ ನಮಸ್ತೆ ಸರ್ವೇಶ ಜಗದೀಶ್ವರ ಸರ್ವಾತ್ಮನ್ ಸರ್ವದೇವೇಶ ಸೃಷ್ಟಿ ಸಂಹಾರ ಕಾರಕ ಅಂತ. ಕಶ್ಯಪ ಅದಿತಿ ಅವನನ್ನ ಈ ಸ್ತೋತ್ರದಿಂದ ಬರಮಾಡ್ಕೊಂಡಿರುತ್ತೆ. ವಾಮನನಾಗಿದ್ದೆ, ಮತ್ ಬಿಟ್ಟಿದ್ದೀರಾ? ಮತ್ತೆ ಈಗ ನೀವು ಕಶ್ಯಪ ಆದಿತ್ಯರೇ ಇವಾಗ ದೇವಕಿ ವಸುದೇವರಾಗಿದ್ದೀರಾ. 3 ಜನ್ಮದಲ್ಲಿ 3 ಸತಿ ನಿಮ್ಮ ಮಗನಾಗ್ತೇನೆ ಅಂತ ನಾನು ನಿಮ್ಗೆ ಮಾತು ಕೊಟ್ಟಿದ್ದೆ. ಅದನ್ನ ಸತ್ಯ ಮಾಡ್ಲಿಕ್ಕಾಗಿ ಈಗ ಬಂದಿದ್ದೇನೆ. ಈಗ ನಿಮ್ಮ ಮಗನಾಗಿ ನಾನು ಕಾಣಿಸ್ತಾ ಇದ್ದೇನೆ ಅಂತ ಹೇಳಿದ್ನಂತೆ. ಅವಾಗ ವಸುದೇವ ದೇವಕಿ ಇಬ್ರುನು ಅವ್ನಿಗೆ ನಮನ ಸಲ್ಲಿಸಿ, ಪ್ಲೀಸ್ ಸ್ವಾಮಿ, ಎಲ್ಲಾ ನಮ್ಗೆ ಗೊತ್ತಾಯ್ತು, ನೀನ್ ಹೇಗ್ ಹೇಳಿದ್ರೆ ಹಾಗೆ ಅಂತ ಅಂದ್ಬಿಟ್ಟು ನಮಸ್ಕಾರ ಮಾಡ್ತಾರೆ. ದೇ ಪೇ ಒಬೇಸೆನ್ಸಸ್. ಅವಾಗ ಕೃಷ್ಣ 4 ಭುಜದಿಂದ 2 ಆರ್ಡಿನರಿ ಚೈಲ್ಡ್ ಹೆಂಗಿರುತ್ತೋ ಹಂಗೆ ಆಗ್ಬಿಟ್ನಂತೆ. ಆದಾಗ ಅದಕ್ ಮುಂಚೆ ಅವ್ನು ಹೇಳ್ತಾನೆ, ನೋಡಿ ಇವಾಗ ನೀನು ವಸುದೇವಂಗ್ ಹೇಳ್ತಾನೆ, ನೀನು ಈಗ ನನ್ನ ಕರೆದುಕೊಂಡು ಹೋಗಿ ನಂದಗೋಕುಲದಲ್ಲಿ ಯಶೋಧಾದೇವಿ ಪಕ್ಕದಲ್ಲಿ ಇಡ್ಬೇಕು. ಯಶೋಧಾದೇವಿಗ ಹೆಣ್ಮಗು ಆಗಿದೆ, ಅದನ್ನ ಕರ್ಕೊಂಡ್ ಬಂದು ಇಲ್ಲಿ ಬರ್ಬೇಕು. ಆ ಮಗು ಇಲ್ಲಿ ಬಂದ ನಂತರ ನಿಮಗೆ ತುಂಬಾ ಸಂತೋಷ ಆಗತ್ತೆ, ಯು ವಿಲ್ ಬಿ ವೆರಿ ವೆರಿ ಹ್ಯಾಪಿ ಅಂತ ಹೇಳ್ತಾನಂತೆ. ಅವಾಗ ಕೃಷ್ಣ ಅವಾಗ ಕೂಸು 2 ಕೈನ ಮಗು, ಎಲ್ಲಾರ ಮಗು ನಾರ್ಮಲ್ ಮಗು ಹೇಗಿರುತ್ತೋ ಹಾಗೆ ಆಗಿಬಿಟ್ನಂತೆ. ಆಗಿಬಿಟ್ಟಾಗ ದೇವಕಿ ಮಗುನ ಎತ್ಕೊಂಡಿದ್ದಾಳಂತೆ. ಶಿ ಇಸ್ ಹಗಿಂಗ್ ದ ಚೈಲ್ಡ್ ಅಂಡ್ ಶಿ ವಾಂಟ್ಸ್ ಟು ಬ್ರೆಸ್ಟ್ ಫೀಡ್ ದ ಚೈಲ್ಡ್. ಅಷ್ಟು ಸುಂದರವಾಗಿದಂತೆ. 2 ಕೈಗಳಾದೇನು 4 ಕೈಗಳಾದೇನು, ಕೃಷ್ಣ ಇಸ್ ಕೃಷ್ಣ, ದ ಮೋಸ್ಟ್ ಹ್ಯಾಂಡ್ಸಮ್ ಇನ್ ದ ಹೋಲ್ ವರ್ಲ್ಡ್, ಇನ್ ದ ಹೋಲ್ ಯೂನಿವರ್ಸ್. ಸೊ ಆ ಮಗುನ ಅವಳು ಎತ್ಕೊಂಡಿದ್ದಾಳಂತೆ. ಅವಾಗ ವಸುದೇವ ಕೊಡು ಮಗುನ ಅಂತಂತೆ. ಎವ್ರಿ ಟೈಮ್ ಅವನು ಮಗುನ ಕಿತ್ಕೋತಾ ಇದ್ನಂತೆ. ಅವಾಗ ಹಿಂದೆ ಎಲ್ಲ 6 ಸತಿ ಯಾಕೆ ಮಗುನ ಕಂಸ ಬಂದು ಅಪ್ಪಳಿಸ್ತಾ ಇದ್ದ, ಈ ಟೈಮ್ ಅಲ್ಲಿ ಯಾಕೆ ಮಗುನ ಕಿತ್ಕೋತಾ ಇದ್ದಾನಂತೆ ಅಂದ್ರೆ, ನಂದ ಗೋಕುಲದಲ್ಲಿ ಅಲ್ಲಿ ಇಡ್ಲಿಕ್ಕೋಸ್ಕರ, ಫಾರ್ ದ ಸೇಫ್ಟಿ ಆಫ್ ಶ್ರೀ ಕೃಷ್ಣ. ಕೃಷ್ಣನೇ ಎಲ್ಲಾರ್ಗೂ ಸೇಫ್ ಗಾರ್ಡ್ ಮಾಡೋದು, ಆದ್ರೆ ಇಲ್ಲಿ ಇಂತಹ ಸಂದರ್ಭ ಬಂದಿದೆ, ಹಾಗಾಗಿ ಅದ ಮಗುನ ಎತ್ಕೋತಾ ಇದ್ದಾನಂತೆ. ದೇವಕಿ ಅಷ್ಟರಲ್ಲಿ ಅಲ್ಲಿರೋ ಒಂದು ಪುಟಾಣಿ ಬ್ಯಾಸ್ಕೆಟ್ ಅಲ್ಲಿ ಒಂದು ಪುಟ್ಟು ಬಟ್ಟೆ ಹಾಕ್ಬಿಟ್ಟು ಕೃಷ್ಣನನ್ನ ಇಟ್ಬಿಟ್ಟು ಅದನ್ನ ಕೊಟ್ಲಂತೆ. ಆಗ ಸ್ವಾಮಿನ ಕೈಯಲ್ಲಿ ಇಟ್ಕೊಂಡ ತಕ್ಷಣ ಅವ್ರಿಗೆ ಸರಪಳಿ ಇತ್ತಲ್ಲ, ಎಲ್ಲಾನು ಕಳಚಿ ಬಿತ್ತಂತೆ. ಶಾಸ್ತ್ರದಲ್ಲಿ ಏನ್ ಹೇಳತ್ತಂತೆ ಅಂದ್ರೆ, ಕೃಷ್ಣನ ಸಾಕ್ಷಾತ್ಕಾರ ಆದ್ರೆ, ವೆನ್ ಕೃಷ್ಣ ಕಮ್ಸ್ ಟು ಯು, ವೆನ್ ಯು ಸೀಕ್ ಕೃಷ್ಣ, ವೆನ್ ಯು ಪ್ರೇ ಟು ಕೃಷ್ಣ, ಅವಾಗ ನಮ್ಮ
ಸರ್ಪಳಿಗಳು ಅಂದ್ರೆ ಈ ಸರ್ಪಳಿಗಳೆಲ್ಲಾನು ನಮ್ಗೆ ಸಂಸಾರ ಅನ್ನೋ ಸರ್ಪಳಿಯಿಂದ ನಾವು ಬಂಧಿಸಲ್ಪಟ್ಟಿದ್ದೇವಲ್ವಾ, ಅಂತಹ ಸರಪಳಿ ಕಳಚಿ ಹೋಗುತ್ತಂತೆ. ಇಲ್ಲಿ ರಿಯಲಿ ಇಟ್ಸ್ ಅನ್ ಎಕ್ಸಾಂಪಲ್. ನಾವು ಈ ಮಗುನ ಎತ್ಕೊಂಡ ತಕ್ಷಣ ಸರಪಳಿಗಳೆಲ್ಲ ಬಿಟ್ಟು ಹೋದ್ವಂತೆ, ಬಾಗಿಲೆಲ್ಲ ಅಪನೆ ಆಪ್ ತೆಗೊಂಡ್ವಂತೆ, ಅಲ್ಲಿರೋ ಗಾರ್ಡು ಸೆಂಟ್ರಿಗಳು ಎಲ್ಲಾರ್ಗು ನಿದ್ರೆ ಅಂತೆ, ಜೋರಾಗಿ ಮಳೆ ಬರ್ತಾ ಇದೆಯಂತೆ. ಆಮೇಲೆ ಇವನು ಆಚೆ ಹೋಗ್ತಾ ಇದ್ದಾನಂತೆ, ವಸುದೇವ ಕೂಸನ್ನ ಕರ್ಕೊಂಡು. ಆ ಕೂಸನ್ನ ಕರ್ಕೊಂಡು ಹೋದಾಗ ಆಚೆ ಜೋರಾಗಿ ಬಿರುಗಾಳಿ ಬೀಸ್ತಾ ಇದೆಯಂತೆ, ಜೋರಾಗಿ ಮಳೆ ಅಂತೆ. ದೇ ಆರ್ ಆಲ್ ಆಂಗ್ರಿ, ಆಲ್ ದ ಎಲಿಮೆಂಟ್ಸ್ ಆರ್ ಆಂಗ್ರಿ. ಯಾಕೆ ಅಂದ್ರೆ ದೇ ವಾಂಟೆಡ್ ಟು ಟಚ್ ಶ್ರೀ ಕೃಷ್ಣ. ಓಕೆ, ನಮ್ಮ ಸ್ವಾಮಿ ಬಂದಿದ್ದಾನೆ, ಅವನನ್ನ ಮುಟ್ಟಕ್ ವಸುದೇವ ಬಿಡ್ತಾ ಇಲ್ವಲ್ಲ ಅಂತಂದ್ಬಿಟ್ಟು ದೇ ಆರ್ ಆಲ್ ರೋರಿಂಗ್ ವಿತ್ ಆಂಗರ್. ಓಕೆ, ಅವಾಗ ಇವನು ಯಮುನಾ ನದಿ ದಡಕ್ ಬರ್ತಾನಂತೆ. ಯಮುನಾ ಇಸ್ ವೇಟಿಂಗ್ ಅಂಡ್ ವೇಟಿಂಗ್ ಅಂಡ್ ವೇಟಿಂಗ್ ಫಾರ್ ಏಜಸ್, ಸೆಂಚುರೀಸ್ ಇಂದ ವೇಟ್ ಮಾಡ್ತಾ ಇದ್ದಾಳೆ, ಯಾವಾಗ ಸ್ವಾಮಿ ಬರ್ತಾನೆ ಅಂತ ಅಂದ್ಬಿಟ್ಟು. ಅವಾಗ ಅವ್ನು ಬಂದಾಗ ವಸುದೇವ ತಲೆ ಮೇಲೆ ಇಟ್ಕೋತಾ ಇದ್ದಾನಂತೆ. ಎಷ್ಟು ಧೈರ್ಯ ಇವನ್ಗೆ, ತಲೆ ಮೇಲೆ ಇಟ್ಕೋತಾ ಇದ್ದಾನಲ್ಲ, ನಾನ್ ಕೃಷ್ಣನನ್ನ ಮುಟ್ಬೇಕು ಅಂತಿದ್ರೆ ಇವನು ಈ ತರ ಕೆಲಸ ಮಾಡ್ತಾ ಇದ್ದಾನಲ್ಲ ಅಂತ ಅನ್ಕೊಂಡ್ಲಂತೆ. ಅಷ್ಟ್ರಲ್ಲಿ ಗಾಳಿ ಏನ್ ಮಾಡ್ತಂತೆ ಅಂತ ಕೃಷ್ಣನ್ ಮೇಲಿರೋ ಬಟ್ಟೆನ ಹಾರಿಸ್ಬಿಡ್ತಂತೆ. ಅವಾಗ ಅದು ನಿಧಾನ ಆಯ್ತಂತೆ. ಗಾಳಿಗೆ ಕೃಷ್ಣನ ಮೇಲೆ ಸ್ವಲ್ಪ ಬೀಸ್ತಂತೆ. ಹಿ ವಾಂಟೆಡ್ ದಟ್, ವಾಯುದೇವರಿಗೆ ಅದ್ ಬೇಕಿತ್ತು. ಮತ್ತೆ ಮಳೆಗೂ ಅಷ್ಟೇ ಒಂದೆರಡು ಹನಿ ಆ ಕೂಸಿನ ಮೇಲೆ ಬಿತ್ತಂತೆ. ಆವಾಗ ಅದು ನಿಜ ಸ್ವಲ್ಪ ಸ್ವಲ್ಪ ಮಳೆ ಡ್ರಿಸಲ್ ಆಗಕ್ಕೆ ಶುರು ಆಯ್ತಂತೆ. ಇವನು ಬರ್ತಾ ಇದ್ದಾನಂತೆ, ಅಯ್ಯೋ ಈ ನದಿನ ಹೇಗಪ್ಪ ದಾಟದು ಅಂತ ಸಡನ್ ಆಗಿ ಹಿ ಫೀಲ್ ಸಂಬಡಿ ಇಸ್ ವಾಚಿಂಗ್ ಹಿಮ್, ಸಂಬಡಿ ಇಸ್ ದೇರ್ ಬಿಹೈಂಡ್ ಹಿಮ್. ನೋಡ್ತಾನಂತೆ. ಅವಾಗ ಬಲರಾಮ, ಆದಿಶೇಷ, ಅನಂತ ಶೇಷ, 1000 ಹೆಡೆಗಳಿಂದ ಅವನನ್ನ ಪ್ರೊಟೆಕ್ಟ್ ಮಾಡ್ತಾ ಇದ್ದಾನಂತೆ, ಸ್ವಾಮಿನ. ಅವನ್ಗೆ ಮಳೆ ಬೀಳ್ದಂಗೆ, ವಸುದೇವಂಗೂ ಕೂಡ ಬೀಳ್ದಂಗೆ. ಸೊ ಈ ಇದ್ರಲ್ಲಿ ಅವನು ಯಮುನಾ ನದಿನ ದಾಟ್ತಾ ಇದ್ದಂತೆ. ಯಮುನೆಗೆ ಇವಾಗ ಕೋಪ ಅಂತೆ, ಎಲ್ಲಾರು ಅವರೆಲ್ಲ ಮುಟ್ಬಿಟ್ರು, ನಾನ್ ಮಾತ್ರ ಮುಟ್ಟಿಲ್ವಲ್ಲ ಅಂತ. ಶೀ ಸೋ ಆಂಗ್ರಿ, ಸ್ವರ್ಲ್ಸ್, ಅಲೆಗಳು ಬರ್ತಾ ಇದೆಯಂತೆ. ಆಮೇಲೆ ಕೃಷ್ಣ ಅವಾಗ ಏನ್ ಮಾಡಿದ್ನಂತೆ, ಪುಟಾಣಿ ಕಾಲನ್ನ ಸ್ವಲ್ಪ ಆಚೆ ಹಾಕಿದ್ನಂತೆ. ಆ ಅಲೆ ಬಂತಲ್ಲ, ಒಂದೆರಡು ಡ್ರಾಪು ಆ ಪುಟಾಣಿ ಪಾದದ ಮೇಲೆ ಬಿತ್ತಂತೆ. ಯಮುನಾ ಇಸ್ ವೆರಿ ವೆರಿ ಹ್ಯಾಪಿ, ಶಿ ವಾಸ್ ಎಕ್ಸ್ಟಾಟಿಕ್. ವಾವ್, ಮುಂದೆ ಗೋಪಿಯರ ಜೊತೆ ಯಮುನಾ ನದಿಯಲ್ಲಿ ಇವನು ಏನೆಲ್ಲಾ ಆಟಗಳನ್ನ ಆಡ್ತಾನೆ, ಸ್ವಾಮಿ ರಾಸ ಕ್ರೀಡೆ ಆಡ್ತಾನೆ, ಆಟ ಆಡ್ತಾನೆ, ನಳಿನ ಕ್ರೀಡೆ ಆಡ್ತಾನೆ, ಇದನ್ನೆಲ್ಲ ಮಾಡ್ತಾನೆ. ಐ ಆಮ್ ಜಸ್ಟ್ ವೇಟಿಂಗ್ ಫಾರ್ ಇಟ್ ಅಂತ ಅನ್ಬಿಟ್ಟು ಅವಳು ದಾರಿ ಬಿಟ್ಲಂತೆ. ಶಿ ಪಾರ್ಟೆಡ್ ಅಂದ್ರೆ ದಾರಿ ಹೋಗೋದಿಕ್ಕೆ ಆ ಕಡೆ ಈ ಕಡೆ ಹೋದ್ಲಂತೆ. ಸೊ ಇಲ್ಲಿ ಮಧ್ವಾಚಾರ್ಯರು ಏನ್ ಹೇಳ್ತಾರೆ ಅಂತಂದ್ರೆ, ಯಾಕೆ ಹಾಗೆ ದಾರಿ ಬಿಟ್ಲಂತೆ ಅಂದ್ರೆ ಶಿ ವಾಸ್ ಸ್ಕೇರ್ಡ್ ಅಂತೆ. ಸಿ, ರಾಮಾವತಾರದಲ್ಲಿ ರಾಮ ಸಮುದ್ರ ಹತ್ರ ಹೋಗಿ ದಾರಿ ಬಿಡು ಅಂತ ಹೇಳಿದ್ನಂತೆ. ಸಮುದ್ರ ದಾರಿ ಬಿಡ್ಲಿಲ್ವಂತೆ. 3 ದಿನ ಅಲ್ಲೇ ಮಲ್ಗಿ ಕೊನೆಗೆ ಆಗ್ನೇಯಾಸ್ತ್ರನ ಎತ್ಕೊಂಡಂತೆ ಸ್ವಾಮಿ. ಆಗ್ನೇಯಾಸ್ತ್ರ ಎತ್ಕೊಂಡಾಗ ಸಮುದ್ರ ದೇವ ಬಂದು ಅವನಿಗೆ ನಮಸ್ಕಾರ ಮಾಡಿ ದಾರಿ ಬಿಡ್ತಾನಂತೆ. ಅದಕ್ಕೆ ಯಮುನಾ ಅಂದ್ಲಂತೆ, ಸಮುದ್ರಕ್ಕೆ ಆಗಾದಾಗ ನನಗೆ ಬೇಡಪ್ಪ ಬೇಡ, ನಾ ದಾರಿ ಕೊಟ್ಬಿಡ್ತೀನಿ ನನ್ನ ಮುದ್ದು ಕೃಷ್ಣನ್ಗೆ ಅಂತ ಅನ್ಬಿಟ್ಟು ದಾರಿ ಬಿಟ್ಲಂತೆ. ವಸುದೇವ ಗೋಸ್ಟು ನಂದಗೋಕುಲ, ಅಲ್ಲಿ ಹೋಗಿ ಯಶೋದೆ ಅವಾಗ ತಾನೇ ಡೆಲಿವರಿ ಆಗಿತ್ತಂತೆ. ಅಲ್ಲೂ ಕೂಡ ಇಟ್ಸ್ ಆಲ್ ಕೃಷ್ಣಾಸ್ ಅರೇಂಜ್ಮೆಂಟ್. ಎಲ್ಲಾರ್ಗೂ ನಿದ್ರೆ ಅಂತೆ, ಎಲ್ಲಾರು ತುಂಬಾ ನಿದ್ದೆ ಮಾಡ್ಬಿಟ್ಟಿದಾರಂತೆ. ಅವಾಗ ಯಶೋದೆಗೆ ಮಗು ಡೆಲಿವರಿ ಆಗಿರೋದು ಗೊತ್ತು. ಅವಳಿಗೆ ಒಂದು ಲೈಟ್ ಆಗಿ ಮಗು ಆಗಿದೆ ಅಂತ ಮನ್ಸಲ್ಲಿ ಹೆಣ್ಣು ಅಂತಾನೋ ಏನೋ, ಆದ್ರೆ ಯಾವ ಮಗು ಏನು ಅವಳಿಗೆ ವಿಶೇಷವಾಗಿ ಏನು ಗೊತ್ತಿಲ್ಲ, ಮೈಮೇಲೆ ಪ್ರಜ್ಞೆ ಇಲ್ಲ. ಸೊ ಶಿ ಸ್ಲೀಪಿಂಗ್. ಆ ಪುಟಾಣಿ ಕೂಸು ಅಲ್ಲಿ ಇದೆಯಂತೆ. ಈ ಮಗುನ ಕರ್ಕೊಂಡು ಹೋಗಿ ಅಲ್ಲಿಟ್ಟಾಗ ಆ ಹೆಣ್ಣು ಕೂಸು ಗಂಡು ಕೂಸು ಇಬ್ರುನು ಕಣ್ಣಿನಲ್ಲಿ ನೋಡ್ಕೊಂಡು ದೇ ಆರ್ ಸ್ಮೈಲಿಂಗ್. ಓಕೆ, ಸಿ ಅವರ್ ಪ್ಲಾನ್ ಇಸ್ ಸಕ್ಸಸ್ಫುಲ್ ಅಂತ ಅನ್ಬಿಟ್ಟು ದೇ ಆರ್ ಹ್ಯಾಪಿ ಅಂತೆ. ಅವಾಗ ಈ ಹೆಣ್ಣು ಕೂಸನ್ನ ತಗೊಂಡು ಬ್ಯಾಸ್ಕೆಟ್ ಅಲ್ಲಿ ಇಟ್ಕೊಂಡು ಗಂಡು ಕೂಸನ್ನ ಯಶೋದೆ ಹತ್ರ ಇಟ್ಬಿಟ್ಟು ವಾಸುದೇವ ಬಂದಂತೆ. ಆ ಮಗು ಯಶೋದೆನ ಇನ್ನ ಹತ್ರ ಹೋಗಿ ಹಿ ಸ್ನಗಲ್ಡ್ ಅಗೇನ್ಸ್ಟ್ ದ ನ್ಯೂ ಮದರ್. ಯಾರು? ಬೇಬಿ ಕೃಷ್ಣ. ಈ ಮಗುನ ಕರ್ಕೊಂಡು, ಹೆಣ್ಣು ಕೂಸನ್ನ ಕರ್ಕೊಂಡು ವಸುದೇವ ನಂದಗೋಕುಲ ಬಿಟ್ಟು ವಾಪಸ್ಸು ಮಥುರಾಗ್ ಬಂದಂತೆ. ಆವಾಗ ಇಲ್ಲಿ ಏನ್ ಹೇಳ್ತಾರೆ ಅಂತಂದ್ರೆ, ಇಲ್ಯೂಷರಿ ಎನರ್ಜಿ, ಮಾಯಾ, ಮಹಾಮಾಯಾ ಆ ವೃಂದಾವನದಿಂದ ಹೊರಟೋದ್ಲಂತೆ. ಭಾಗ್ಯಲಕ್ಷ್ಮಿ ಅಲ್ಲಿ ನಲಿದಾಡ್ತಾ ಇದ್ಲಂತೆ. ನೋ ಇಲ್ಯೂಷನ್, ಡೆಲ್ಯೂಷನ್ ಆರ್ ಹ್ಯಾಲಿಸಿನೇಷನ್ ಇನ್ ವೃಂದಾವನ, ಓನ್ಲಿ ಕೃಷ್ಣ ಅಂಡ್ ಹಿಸ್ ಪಾಸ್ ಟೈಮ್ಸ್. ಸೊ ಇಲ್ಲಿ ಈ ಮಹಾಮಾಯನ ಕರ್ಕೊಂಡು ಇಲ್ಲಿ ಬಂದಂತೆ. ಬಂದು ಅವನು ಸೆಲ್ ಒಳಗಡೆ ಮಗುನ ಇಟ್ಟಿದ ತಕ್ಷಣ ಮಗು ಸ್ಟಾರ್ಟೆಡ್ ಜೋರಾಗಿ ಅಳ್ತಾ ಇದ್ದಾಳಂತೆ. ಕಂಸ ಎಲ್ಲಾರು ಓಡಿ ಬಂದಂತೆ, 8ನೇ ಮಗು ಬಂದಿದೆ, ನನ್ನ ವೈರಿ ಬಂದಿದ್ದಾನೆ ಅಂತ. ಬಂದು ಎಲ್ಲಿ ನನ್ನ ಕಾಲ ಅಂತ ಅಂದ್ಬಿಟ್ಟು ಮಗುನ ಎತ್ಕೋತಾನಂತೆ. ಮಗುನ ಎತ್ಕೊಂಡು ಇವಳು ದೇವಕಿ ದೇವಿ ಹೇಳ್ತಾನಂತೆ, ಹೆಣ್ಣು ಮಗು ನಿನ್ನೇನ್ ಮಾಡತ್ತೆ, ಪ್ಲೀಸ್ ಈ ಮಗುನಾರು ನನಗ್ ಕೊಡು, ಎಲ್ಲಾ ಮಕ್ಕಳನ್ನು ಸಾಯಿಸಿದ್ಯಾ ಅಂತ. ಇಲ್ವೇ ಇಲ್ಲ, ಎಲ್ಲಾರನ್ನೂ ಸಾಯಿಸಿದ್ಮೇಲೆ ಇದು ಸಾಯ್ಲೇಬೇಕು ಅಂದ್ಬಿಟ್ಟು ಕಾಲನ್ನ ಎಳ್ಕೊಂಡಂತೆ. ಎಳ್ಕೊಂಡು ಇನ್ನೇನ್ ಅಪ್ಪಳಿಸ್ಬೇಕು ಆ ಕೂಸನ್ನ. ಆವಾಗ ಆ ದೇವಿ ಮೇಲೆ ಹಾರ್ಬಿಟ್ಲಂತೆ, ಮಹಾಮಾಯೆಯವಳು. ಹೌ ಕುಡ್ ಎನಿ ಒನ್ ಕಿಲ್ ಹರ್? ಶಿ ಇಸ್ ಕೃಷ್ಣ ಡಿವೋಟಿ, ಕೃಷ್ಣ ಸಿಸ್ಟರ್, ಆಯ್ತಾ? ನೋಬಡಿ ಕ್ಯಾನ್ ಡೂ ಎನಿಥಿಂಗ್ ಟು ಹರ್. ಅವಳು ಮೇಲೆ ಹಾರಿಬಿಟ್ಲಂತೆ. ಕಂಸ ಹೊಡೆಯೋ ಡೈರೆಕ್ಷನ್ ಅಲ್ಲ, ಶಿ ವೆಂಟ್ ಅಪ್ ಅಬೌವ್ ಇನ್ ದ ಸ್ಕೈ ಅಂಡ್ 8 ಭುಜದಲ್ಲಿ ಬ್ಯೂಟಿಫುಲ್ ದೇವಿ ಅಂತೆ. 8 ಭುಜ, ಎಲ್ಲ ಒಳ್ಳೆ ಆಯುಧಗಳನ್ನ ಹಿಡ್ಕೊಂಡಿದ್ದಾಳಂತೆ. 1000 ಕುದುರೆಗಳಿರೋ ರಥದಲ್ಲಿ ಕೂತಿದ್ದಾಳಂತೆ. ಬ್ಯೂಟಿಫುಲ್ ಸಾರಿ ಶಿ ಇಸ್ ವೇರಿಂಗ್ ಅಂಡ್ ಶಿ ಇಸ್ ವೆರಿ ವೆರಿ ಬ್ಯೂಟಿಫುಲ್, ಬಿಗ್ ಐಸ್. ಆ ಮಹಾಮಾಯೆ ಹೇಳಿದ್ಲಂತೆ, ಎಲೆ ಮೂರ್ಖ, ನನ್ನನ್ನ ಯಾಕೆ ಕೊಲ್ತೀಯ? ನನ್ನ ಕೊಲ್ಲಕ್ಕಾಗತ್ತಾ? ನಿನ್ನನ್ನ ಕೊಲ್ಲೋ ವೈರಿ ಗೋಕುಲದಲ್ಲಿ ಅಂತ ಅನ್ಬಿಟ್ಟು ಶಿ ಜಸ್ಟ್
ಡಿಸಪಿಯರ್ಸ್. ಅವಾಗ ಕಂಸನ್ ತುಂಬಾ ಬೇಜಾರಾಗುತ್ತೆ. ಅಯ್ಯೋ, ನಾನು ಇವ್ರಿಗೆಲ್ಲ ಇಷ್ಟೊಂದು ಟಾರ್ಚರ್ ಕೊಟ್ನಲ್ಲ, ಏನ್ ಮಾಡೋದು, ನನಗೆ ಈ ತರ ಎಲ್ಲ ಮಾಡ್ಬಿಟ್ಟಿದ್ದೀನಲ್ಲ ಅಂತ ಅಂದ್ಬಿಟ್ಟು ವಸುದೇವ ದೇವಕಿಗೆ ಸಾರಿ, ನಾನು ಕ್ಷಮಿಸ್ಬಿಡಿ, ನಿಮ್ಮನ್ನ ತೊಂದರೆ ಕೊಟ್ಟಿದ್ದೀನಿ ಅಂತ ಅಂದ್ಬಿಟ್ಟು ಹಿ ರಿಮೂವ್ಸ್ ಆಲ್ ದ ಶಾಕಲ್ಸ್. ಅವ್ರ ಬೇಡಿನೆಲ್ಲ ತೆಗೆದ್ಬಿಟ್ಟು ಅವ್ರನ್ನ ಮನೆಗೆ, ಅಂದ್ರೆ ಅರಮನೆಗೆ ಕಳ್ಸಿಕೊಟ್ಬಿಟ್ನಂತೆ. ಕಂಸ ಇಸ್ ಬಿವಿಲ್ಡರ್ಡ್. ಹೌ ಕಮ್ 8ನೇ ಅವನು ಮೃತ್ಯು ಅಂತ ಹೇಳಿದ್ರು. ಏನು ದೇವತೆಗಳು ಸುಳ್ಳು ಹೇಳ್ತಾರಾ? ನಾನ್ ಅನ್ಕೊಂಡಿದ್ದೆ ಮನುಷ್ಯರು ಮಾತ್ರ ಸುಳ್ಳು ಹೇಳ್ತಾರೆ ಅಂತ, ದೇವತೆಗಳು ಸುಳ್ಳು ಹೇಳ್ತಾರಾ? ಓ ಪರವಾಗಿಲ್ಲ, ಇವರು ಸುಳ್ಳು ಹೇಳ್ತಾರೆ ಅನ್ಬಿಟ್ಟು ಮನೆಗೆ ಹೋದಂತೆ. ಮನೆಗೆ ಹೋಗಿ ಹಿ ಕಾಲ್ಸ್ ಆಲ್ ಹಿಸ್ ಮಿನಿಸ್ಟರ್ಸ್, ಎಲ್ಲಾ ಆ ರಾಕ್ಷಸರು, ವ್ಯೋಮಾಸುರ, ಅರಿಷ್ಟಾಸುರ, ಪೂತಣಿ, ಆಲ್ ದೋಸ್ ಅಸುರಾಸ್, ಬಕಾಸುರ, ಆಮೇಲೆ ಅಘಾಸುರ, ಆಲ್ ದೋಸ್ ಅಸುರಾಸ್, ಮತ್ತೆ ಚಾಣೂರ, ಮುಷ್ಟಿಕ, ಇವರೆಲ್ಲ ಅವನ ಹತ್ರ ಇದ್ರಲ್ಲ, ಆಲ್ ದೋಸ್ ಗೂನ್ಸ್ ಎಲ್ಲಾರ್ನು ಕರೆದು ಸಭೆ ಕರಿತಾನಂತೆ. ಏನ್ ಮಾಡೋಣ ಇವಾಗ ಅಂತ. 10 ದಿನದೊಳಗಡೆ ಹುಟ್ಟಿರೋ ಕೂಸನ್ನೆಲ್ಲ ನಾವು ಸಾಯಿಸ್ಬೇಕು. ಥ್ರೂ ಔಟ್ ಮಥುರಾ, ಇನ್ ಅಂಡ್ ಅರೌಂಡ್ ಮಥುರಾ ಎಲ್ಲಾ ಕಡೆನಲ್ಲೂ ನಾವು ಸಾಯಿಸ್ಬೇಕು. ಬ್ರಾಹ್ಮಣರ ಮನೆಯಲ್ಲಿ ಅಗ್ನಿಹೋತ್ರಿಗಳು ಆಗ್ಬಾರ್ದು, ಯಾಗ ಹೋಮ ಏನು ಆಗ್ಬಾರ್ದು, ದೇವತೆಗಳಿಗೆ ಆಹುತಿ ಸಿಗ್ಬಾರ್ದು, ಇದನ್ನ ನಾವು ಮಾಡ್ಬೇಕು ಅಂತ ಅಂದ್ಬಿಟ್ಟು ಎಲ್ಲಾರು ಎಲ್ಲಾ ಡೈರೆಕ್ಷನ್ ನಲ್ಲೂ ಹೋದ್ರಂತೆ. ಇದು ಕಂಸನ ವಿಚಾರ. ಇಲ್ಲಿ ಹೋದಾಗ ಇಲ್ಲಿ ನಾ ಹೇಳದ್ನಲ್ಲ, ಪರ್ಜನ್ಯ ಅನ್ನೋನ್ಗೆ 5 ಮಕ್ಕಳಿದ್ರು ಅಂತ. 5 ಮಕ್ಕಳಲ್ಲಿ 3ನೇವನಾದನು ನಂದ ಮಹಾರಾಜ. ಆಯ್ತಾ. ಮೊದಲನೇವನು ಉಪನಂದ. ಅವನಿಗೆ ಪರ್ಜನ್ಯ ತುಂಬಾ ಚೆನ್ನಾಗಿ ಅವನು ರಾಜ್ಯನ ಆಳ್ತಾ ಇದ್ನಂತೆ. ಆಳಿ ಅವನು ಉಪನಂದ ಅನ್ನೋನ್ಗೆ ಫಸ್ಟ್ ಸಂತಾನೆ. ಅವನಿಗೆ ನೀನ್ ಇವಾಗ ಯು ಹ್ಯಾವ್ ಟು ಟೇಕ್ ಕೇರ್ ಆಫ್ ದ ಕಿಂಗ್ಡಮ್ ಅಂತ ಅಂದ್ಬಿಟ್ಟು ಅವನಿಗೆ ಬಿಟ್ಟು ಅವನು ಕಾಡಿಗೆ ಹೊರಟೋದ್ನಂತೆ. ಯಾಕೆಂದ್ರೆ ಆ ಟೈಮಲ್ಲೆಲ್ಲ ಅವರು ಕಾಡಿಗೆ ಸನ್ಯಾಸಿಯಾಗಿ ಹೊರಟೋಗ್ತಿದ್ರು. ಅವಾಗ ಇವನು ಉಪನಂದ ಏನ್ ಮಾಡಿದಂತೆ, ಎಲ್ಲಾರ ಫೇವ್ರೆಟ್ ನಂದ ಅಂತೆ. ನಾನ್ ರಾಜ ಆಗಲ್ಲ, ನಂದ ರಾಜ ಆಗ್ಲಿ, ಸೊ ನಂದಾನೇ ನೋಡ್ಕೊಳ್ಳಿ, ಯಾಕೆಂದ್ರೆ ಎಲ್ಲಾರ್ಗು ಫೇವ್ರೆಟ್. ಸಿ ದ ಬ್ರದರ್ಸ್, ಇವಾಗಿನ ಬ್ರದರ್ಸ್ ಎಷ್ಟು ಒಬ್ಬರಿಗೊಬ್ಬರ ಮೇಲೆ ಎಷ್ಟು ಕೋಪ, ಎಷ್ಟೊಷ್ಟು ಎನಿಮಿಟಿ ಎಲ್ಲ ಇರುತ್ತೆ. ಆವಾಗ ಆಲ್ ದೋಸ್ 5 ಬ್ರದರ್ಸ್ ತುಂಬಾ ಒಳ್ಳೆ ಇದ್ರಲ್ಲಿದ್ರಂತೆ. ಯಾರಿಗೂ ಯಾರ ಮೇಲೂ ಕೋಪ ಆಗ್ಲಿ, ಮಾತ್ಸರ್ಯ ಆಗ್ಲಿ, ನಥಿಂಗ್ ಲೈಕ್ ದಟ್. ಅವಾಗ ಅವನು ನಂದನನ್ನ ರಾಜನಾಗಿ ಮಾಡಿದ್ನಂತೆ. ಮಾಡಿದಾಗ ಅವನಿಗೆ ಸುಮುಖ ಅನ್ನೋ ಒಬ್ಳು ಗೋಪಾಲಕನ ಮಗಳಾದಂತಹ ಯಶೋದೆಗೆ ಕೊಟ್ಟು ಮದ್ವೆ ಮಾಡಿದ್ರಂತೆ. ಅವ್ರಿಗೆ 7-8 ವರ್ಷ ಆಯ್ತಂತೆ. 7-8 ವರ್ಷ ಆದ್ರೆ ಎಲ್ಲಾ ತುಂಬಾ ಚೆನ್ನಾಗಿ ನಡೀತಾ ಇತ್ತಂತೆ. ದೇ ವರ್ ರಿಚ್ ಅಂಡ್ ಎಲ್ಲಾನು ಅಲ್ಲಿ ಲಕ್ಷ್ಮಿ ನೆಲೆಗಟ್ಬಿಟ್ಟಿದ್ಲಂತೆ. ಅಂತಹ ದಿವ್ಯ ರಾಜ್ಯದಲ್ಲಿ ಅವ್ರಿಗೆ ಮಗು ಇರ್ಲಿಲ್ವಂತೆ. ಅದನ್ನ ಅವರು ತುಂಬಾ ಬೇಜಾರ್ ಮಾಡ್ಕೊಂಡಿದ್ರಂತೆ. ಆಮೇಲೆ ಯಶೋದೆ ಹೇಳ್ತಾಳೆ, ನಮ್ಗೆ ಮಗು ಆಗ್ಬೇಕಾದ್ರೆ ನಾವು ದ್ವಾದಶಿ ವ್ರತ ಮಾಡ್ಬೇಕು, 1 ವರ್ಷ ಮಾಡ್ಬೇಕು ಅಂತ. ಏಕಾದಶಿ ಉಪವಾಸ ಮಾಡಿ ದ್ವಾದಶಿ ಒಪ್ಪೊತ್ತೆ ಊಟ ಮಾಡ್ಬೇಕು, ಅದು ದ್ವಾದಶಿ ವ್ರತ ಅಂತ. ಸೊ ಹಿಂದಿನ ದಿನ ದಶಮಿದಲ್ಲೂ ಕೂಡ ನಾವು ಊಟ ಮಾಡ್ತೀವಲ್ಲ, ಹಾಗೆ ಊಟ ಮಾಡದೆ ಒಂದೇ ಒಪ್ಪತ್ತು ತಿಂದು ಏಕಾದಶಿ ಉಪವಾಸ ಮಾಡಿ, ನಾವು ನಿರ್ಜಲ್ ಏಕಾದಶಿ ಮಾಡ್ತೀವಲ್ಲ, ಪಾಂಡವ ನಿರ್ಜಲ್, ಆತರ ನಿರ್ಜಲ್ ಮಾಡಿ ಮಾರನೇ ದಿನ ಒಪ್ಪತ್ತು ಮಾಡಿದಾಗ ಅದು ದ್ವಾದಶಿ ವ್ರತ ಅಂತ. ಇದನ್ನ 1 ವರ್ಷದವರೆಗೂ ಪಾಲಿಸಿದಾಗ ಅವಳಿಗೆ ಆವಾಗ ಶಿ ಗೆಟ್ಸ್ ಪ್ರೆಗ್ನೆಂಟ್ ಅಂಡ್ ಶಿ ಡೆಲಿವರ್ಸ್ ಮಹಾಮಾಯ. ಇಷ್ಟೊತ್ತು ಇದನ್ನ ಕಥೆನ ನಾನು ಹೇಳಿದ್ದು. ಸೊ ಇವಾಗ ಇಲ್ಲಿ ಮಗು ಕೃಷ್ಣನನ್ನ ಅಲ್ಲಿ ಯಶೋದೆ ಕಣ್ಣು ಬಿಡ್ತಾಳಂತೆ. ಅಲ್ಲಿ ಗಂಡು ಕೂಸಂತೆ. ಇದೇನಿದು, ಐ ಥಾಟ್ ಐ ಹ್ಯಾಡ್ ಡೆಲಿವರ್ಡ್ ಎ ಬೇಬಿ ಗರ್ಲ್, ಇದೇನ್ ಬಾಯ, ಮೇ ಬಿ ನಂಗೆ ಗೊತ್ತಿರ್ಲಿಲ್ಲ, ನನ್ ತುಂಬಾ ಸುಸ್ತಾಗ್ಬಿಟ್ಟಿತ್ತು, ಓ ಇದೇ ಇರ್ಬೇಕು, ಹೆಂಗೆ ನಾನ್ ಗರ್ಲ್ ನ ಬಾಯ್ ಆಗ್ಬಿಡಕ್ ಸಾಧ್ಯನಾ, ಇಲ್ವೇ ಇಲ್ಲ ಅಲ್ವಾ ಅಂತ ಅನ್ಕೊಂಡು ಶಿ ಸೋ ಹ್ಯಾಪಿ. ಮಗುನ ನೋಡ್ತಾಳಂತೆ ಕಾಲಿಂದ ತಲೆವರೆಗೂ. ಹೆಂಗೆ ವಸುದೇವ ಮತ್ತೆ ದೇವಕಿ ಇಬ್ರುನು ನೋಡಿದಾಗ ಆನಂದ ಪಟ್ರು, ಅದೇ ತರ ಬ್ಲೂ ಬಾಯ್ ಆಫ್ ಬ್ಲಿಸ್ ಬ್ಲಾಸ್ಟೆಡ್ ಇನ್ ಟು ದೇರ್ ಲೈಫ್ಸ್. ತುಂಬಾ ಮುದ್ದಾಗಿರೋಂತ ನೀಲಿ ಕನ್ನೈದಿಲೆ ಅಂತಹ ಮಗು ಅಂತೆ. ಅಷ್ಟು ಮುದ್ದಾಗಿದೆಯಂತೆ. ಅದನ್ನ ನೋಡ್ತಾ ಇದ್ದಾಳಂತೆ. ಅಷ್ಟೊತ್ತಿಗೆ ಅವಳು ಗೆಳತಿಯರೆಲ್ಲ ಅಲ್ಲಿ ಓಡ್ ಬರ್ತಾರೆ. ಸೂತಿಕಾಗೃಹಕ್ಕೆ ಬಂದು, ನಿಂಗ್ ಮಗು ಆಗಿದೆ ಅಲ್ವಾ, ನಾವು ಬಂದ್ವಿ, ನಂಗೆ ಅಳು ಕೇಳಿಸ್ತು ಅಂತ. ಆ ಮಗು ಹೇಗ್ ಹತ್ತಿತ್ತಂತೆ ಅಂದ್ರೆ, ಓಂಕಾರ ಇದೆಯಲ್ಲ ಆ ತರ ಇತ್ತಂತೆ. ಕೃಷ್ಣನ ವಾಯ್ಸು ಅಳ್ತಾಗ ಎಲ್ಲಾ ಮಕ್ಕಳು ಕೆಟ್ಟದಾಗ ಅಳ್ತಾರೆ, ಆದ್ರೆ ಈ ಕೂಸು ಅತ್ತಾಗ ಓಂಕಾರ ಬಂದಂತೆ ಇತ್ತಂತೆ. ಸೊ ಇಲ್ಲಿ ಕೃಷ್ಣನ ಗೋಪಿಯರೆಲ್ಲ ಬಂದು ಅವ್ರಿಗೆ ಕೈ ಕಾಣಿಕೆಗಳನ್ನ ಕೊಟ್ಟು ಮಗುನ ಎತ್ಕೋತಾಳಂತೆ. ದಾದಿ ಹೇಳ್ತಾಳಂತೆ, ಆಗ್ಲಿ ಇವಾಗ ನಾನು ಐ ಕಟ್ ಅಂಬಲಿಕಲ್ ಕಾರ್ಡ್, ಆ ಹೊಕ್ಕಳ ಬಳ್ಳಿ ಅಂತಿರುತ್ತಲ್ಲ ಅದನ್ನ ಕಟ್ ಮಾಡ್ತೀನಿ ಅಂತ ಅಂದ್ಬಿಟ್ಟು ನೋಡ್ತಾಳಂತೆ. ವಾಟ್ ಹೊಕ್ಕಳ ಬಳ್ಳಿನೂ ಇಲ್ಲ, ಯಾವ ಬಳ್ಳಿನೂ ಇಲ್ಲ. ಅಲ್ಲಿ ಲೋಟಸ್, ಅವನ ನೇವಲ್ಲು ಪಂಕಜನಾಭಾಯ ಪಂಕಜಾಂಗ್ರೆ ಅಂತ ಅಂದ್ಬಿಟ್ಟು ಕುಂತಿ ಸ್ಪ್ರೇಯರ್ಸ್. ಸೊ ಎಲ್ಲಾ ಲೋಟಸ್ ಪೆಟಲ್ಸ್ ತರ ಐಸು, ಮತ್ತೆ ಹ್ಯಾಂಡ್ಸು, ಲೋಟಸ್ ಫೀಟು, ಮತ್ತೆ ಲೋಟಸ್ ನೇವಲ್. ಆ ಲೋಟಸ್ ನೇವಲ್ ನೋಡಿ ಅಂತಾಳಂತೆ, ಎಲ್ಲಾ ಮಕ್ಕಳಿಗೂ ಲೋಟಸ್ ಸ್ಟಾಕ್ ಇರುತ್ತೆ, ಇದೇನಿದು ಇಲ್ಲಿ ಸ್ಟಾಕೇ ಇಲ್ದೆ ಲೋಟಸ್ ಫ್ಲವರ್ ಇದೆಯಲ್ಲ ಅಂತ. ಕೈನ ಗಟ್ಟಿಯಾಗಿ ಹಿಡ್ಕೊಂಡಿತ್ತಂತೆ ಕೂಸು, ಫಿಸ್ಟ್ ನ. ಅದನ್ನ ಬಿಡಿಸಿದಾಗ ಒಳ್ಳೊಳ್ಳೆ ಮಾರ್ಕ್ ಅಂತೆ. ಮೀನು ಮತ್ತೆ ವಜ್ರ ಮತ್ತೆ ಅಂಕುಶ, ಇದೆಲ್ಲ ಲೋಟಸ್ಸು, ಇದೆಲ್ಲ ತುಂಬಾ ಒಳ್ಳೆ ಮಾರ್ಕ್ಸ್ ಅಂತೆ. ಮೈ ಫುಲ್ ಒಳ್ಳೊಳ್ಳೆ ಮಾರ್ಕ್ಸ್ ಅಂತೆ. ಶ್ರೀವತ್ಸ ಅನ್ನೋ ಮಚ್ಚೆ ಅಂತೆ. ಮತ್ತೆ ಎದೆಯಲ್ಲಿ ಎಡಗಡೆ ಆ ಚಿನ್ನದ ರೇಖೆನ ಹೇಳಿದ್ನಲ್ಲ, ಲಕ್ಷ್ಮಿ ಕೂತಿರೋದ್ರಿಂದ ಆ ಚಿನ್ನದ ರೇಖೆ ಅಂತೆ. ಕಾಲಿನಲ್ಲಿ ಬಿಡಿಸಿದಾಗ ಕಾಲಿನ
ಕಾಲಿನಲ್ಲಿ ವಜ್ರ, ಅಂಕುಶ, ಪಾಶ ಎಲ್ಲ ತರ್ತರಾವರಿ ಚಿಹ್ನೆಗಳಂತೆ. ಮೈ ಫುಲ್ ಆಸ್ಪೀಷಿಯಸ್ ಮಾರ್ಕ್ಸ್, ದಟ್ ಇಸ್ ಶ್ರೀಕೃಷ್ಣ ಅನ್ಬಿಟ್ಟು ಯೋ ಈ ಮಗು ಏನ್ ಹಿಂಗಿದೆಯಲ್ಲ, ಪರಮ ಪುರುಷನೇ ಬಂದಿರಬಹುದಾ ಅಂತ ಅನ್ಕೊಂಡ್ರಂತೆ. ಆಮೇಲೆ ಒಬ್ಳು ಗೋಪಿ ಹೇಳ್ತಾರಂತೆ, ಅಯ್ಯೋ ಎಷ್ಟು ಚೆನ್ನಾಗಿದೆ ಈ ಮಗು, ಕಸ್ತೂರಿ ವಾಸನೆ ಇದೆಯಲ್ಲ ಅಂತಂತೆ. ಇನ್ನೊಬ್ಳಂತೆ, ಕಸ್ತೂರಿ ಅಲ್ವೇಮ್ಮ, ಇದು ಚಂದನ ಮತ್ತೆ ಕರ್ಪೂರ ತರ ವಾಸನೆ ಆಗ್ತಾ ಇದೆ, ಮಗು ಅಷ್ಟು ಮುದ್ದಾಗಿದೆಯಂತೆ. ಇದನ್ನ ನೋಡಿ ಯಶೋದೆ ಅನ್ಕೋತಾಳಂತೆ, ಇಷ್ಟು ಚೆನ್ನಾಗಿರೋ ಕೂಸು ನನ್ ಕೂಸ, ವಾವ್, ಇದೇನೋ ಮ್ಯಾಜಿಕ್ ಆಗಿದೆ ಅಂತ ಅನ್ಬಿಟ್ಟು. ಅಲ್ಲಿ ಅಷ್ಟರಲ್ಲಿ ನಂದ ಮಹಾರಾಜ ಬಂದಂತೆ. ಬಂದು ಅದೇ ಮಗುನ ನೋಡಿ ಹಿ ವಾಸ್ ಸೋ ಹ್ಯಾಪಿ. ಆಗಷ್ಟೇ 10,000 ಆನೆ, ಕುದುರೆ, ವಾಟ್ ಎವರ್ ಹಿ ಹ್ಯಾಡ್, ಧೇನುಗಳು ಎಲ್ಲದನ್ನು ಅವನು ದಾನ ಮಾಡಿದ್ನಂತೆ. ಅವ್ನ್ಗೇನು ಅಂದ್ರೆ, ವೆನ್ ಸಂಬಡಿ ಗೇನ್ಸ್ ಒನ್ ಹ್ಯಾಸ್ ಟು ಶೇರ್. ನಾವೆಲ್ಲ ಯಾವಾಗ್ಲೂ ಅಷ್ಟೇ, ನಾವು ಯಾವಾಗ್ಲೂ ಒಳ್ಳೇದನ್ನ ಒಬ್ಬರಿಗೆ ಕೊಡ್ಬೇಕು ಅಂತ ಅನ್ಬಿಟ್ಟು. ಕೆಟ್ಟದನ್ನ ನಮಗೆ ಬೇಡದೇ ಇರೋ ವಸ್ತುನ ಬನ್ನಿ ನೀವು ತಗೊಳ್ಳಿ ಅಂತ ಕೊಡ್ಬಾರ್ದಂತೆ. ಅವರಲ್ಲಿರುವಂತಹ ವಾಮನ, ಅವರಲ್ಲಿರುವಂತಹ ವಾಸುದೇವ ಇಸ್ಕೋತಾನಂತೆ, ಅದಕ್ಕೆ ನಮಗೆ ಬಡ್ಡಿ ಬೀಳುತ್ತೆ. ಹಾಗಾಗಿ ಆ ಕೆಟ್ಟ ವಸ್ತುನ ನಾವೇ ಇಟ್ಕೊಂಡು ಒಳ್ಳೆ ವಸ್ತುನ ಮಾತ್ರ ನಾವು ಬೇರೆಯವರಿಗೆ ಕೊಡ್ಬೇಕಂತೆ. ಸೊ ಇಲ್ಲಿ ನಂದ ಮಹಾರಾಜ ಕೃಷ್ಣ ಅವನ ಜೀವನದಲ್ಲಿ ಬಂದಿದ್ದಕ್ಕೆ ಬೇಕಾದಷ್ಟು ಜಾತ ಕರ್ಮಾದಿ ಬ್ರಾಹ್ಮಣರನ್ನ ಕರೆಸಿ ಎಲ್ಲಾ ಮಾಡಿಸಿ ಅಲ್ಲಿ ದಾನ ಧರ್ಮಗಳನ್ನ ಮಾಡಿದ್ನಂತೆ. ಆಮೇಲೆ ಇಲ್ಲಿ ಕೂಸ್ಗೆ ನಾಮಕರಣ ಮಾಡ್ಬೇಕು ಅಂದಾಗ ವಸುದೇವ ಗಾರ್ಗಾಚಾರ್ಯರು, ಅವರು ವೃಷ್ಣಿವಂಶಕ್ಕೆ ಗಾರ್ಗಾಚಾರ್ಯ ಹೇಳಿದ್ನಲ್ಲ ಅವಾಗ್ಲೇನೆ, ವೃಷ್ಣಿವಂಶ ಮತ್ತೆ ಯದುವಂಶ ಎರಡಕ್ಕೂ ಕೂಡ ಗಾರ್ಗಾಚಾರ್ಯರೇ ಪುರೋಹಿತರು. ವಸುದೇವ ಗಾರ್ಗಾಚಾರ್ಯನ ಕಳಿಸ್ತಾನೆ, ನೀವು ಕೃಷ್ಣನಿಗೆ ನಾಮಕರಣ ಮಾಡ್ಬೇಕು ಅಂತ. ಅದಕ್ಕೆ ಮುಂಚೆ 7ನೇ ಕೂಸಾಗಿ ರೋಹಿಣಿ ಗರ್ಭದಲ್ಲಿ ಬಲರಾಮ ಜನ್ಮ ತಾಳಿದ್ನಂತೆ. ಅಷ್ಟರಲ್ಲಿ ಬಲರಾಮ ಕೂಡ ಅಲ್ಲಿ ಇದ್ನಂತೆ, ಈಗ ಕೃಷ್ಣನಿಗೆ ಮುಂಚೆನೇನೆ. ಸೊ ಬಲರಾಮ ಕೃಷ್ಣರಿಗೆ ಇಬ್ಬರಿಗೂನು ಜಾತಕ ಕರ್ಮ ಮತ್ತೆ ನಾಮಕರಣ ಮಾಡ್ಬೇಕು ಅಂತ ಅನ್ಬಿಟ್ಟು ಕಳಿಸ್ತಾರಂತೆ. ಇಲ್ಲಿ ಬಂದಾಗ ಗಾರ್ಗಾಚಾರ್ಯರು ಯಾರಿಗೂ ತಿಳಿದೆ, ಯಾಕಂದ್ರೆ ಕಂಸನಿಗೆ ಗೊತ್ತಾಗ್ಬಿಡತ್ತೆ ಅಂತ ಅನ್ಬಿಟ್ಟು ಯಾರಿಗೂ ತಿಳಿದೆ ಅಲ್ಲಿ ನಾಮಕರಣ ಮಾಡದ್ರಂತೆ. ಕೃಷ್ಣ ಅಂತ ನಾಮಕರಣ ಮಾಡದಂತೆ. ಕೃಷ್ಣ ಅಂತ ಯಾಕೆ ಮಾಡಿದೆ? ಕೃ ಅಂದ್ರೆ ಜಗತ್ತಂತೆ, ನಾ ಅಂತಂದ್ರೆ ಅಧಿಕಾರಿ, ಜಗತ್ತಿಗೆ ಅಧಿಕಾರಿ ಅಂತೆ. ಕೃಷ್ಣ ಅಂತ ಅನ್ಬಿಟ್ಟು ಅದಕ್ಕೆ ನಾಮಕರಣ ಮಾಡಲತ್ತೆ. ಇವನ್ಗೆ ಬಲರಾಮಂಗೆ ರಾಮ, ಹಿ ವಾಸ್ ಸೋ ಹ್ಯಾಂಡ್ಸಮ್. ರಾಮ ಅಂದ್ರೆ ರಂಜಿಸುವವನು, ವೆರಿ ಬ್ಯೂಟಿಫುಲ್, ವೆರಿ ಹ್ಯಾಂಡ್ಸಮ್. ಬಲರಾಮ ಅಂದ್ರೆ ತುಂಬಾ ಬಲವಂತನಾಗಿದ್ದಂತೆ, ಕೂಸೇನೆ ತುಂಬಾ ಜೋರಾಗಿತ್ತು. ಹಾಗಾಗಿ ಅದಕ್ಕೆ ಬಲರಾಮ ಅಂತ ಅನ್ಬಿಟ್ಟು ಅದಕ್ಕೆ ಹೆಸರಿಟ್ರಂತೆ. ಗಾರ್ಗಾಚಾರ್ಯರು ಹೆಸರಿಟ್ಟಾಗ ಇದೆಲ್ಲ ಆದಾಗ ನಾಮಕರಣ ಶಾಸ್ತ್ರ ಆಗ್ತಾ ಇರುವಾಗ ಕುಬೇರ ಏನ್ ಮಾಡದಂತೆ, ಬ್ರಹ್ಮವೈವರ್ತ ಪುರಾಣ ಸೇಸ್, ಕುಬೇರ ಆವಾಗ 3 ಮುಹೂರ್ತ ಚಿನ್ನದ ಮಳೆ ಕರೆದಂತೆ. ಒಂದು ಮುಹೂರ್ತ ಅಂದ್ರೆ 48 ಮಿನಿಟ್ಸ್. ಸೊ ಇಮ್ಯಾಜಿನ್ 3 ಮುಹೂರ್ತ ಚಿನ್ನದ ಮಳೆ ಕರೆದಂತೆ. ಫುಲ್ಲು ಅಲ್ಲಿ ವೃಂದಾವನ ಫುಲ್ಲು ಇಟ್ ವಾಸ್ ಸೋ ಆಪ್ಯುಲೆಂಟ್. ವೇರ್ ಎವರ್ ಕೃಷ್ಣ ಇಸ್ ದೇರ್, ಲಕ್ಷ್ಮಿ ಇಸ್ ಆಲ್ವೇಸ್ ದೇರ್. ಸೊ ಲಕ್ಷ್ಮಿ ಪೂಜೆ ಮಾಡ್ಬೇಕಾದ್ರೆ ನಾವು ಕೃಷ್ಣನ ಜೊತೆ, ನರಸಿಂಹನ ಜೊತೆ, ವರಾಹನ ಜೊತೆ ನಾವು ಅವಳನ್ನ ಪೂಜೆ ಮಾಡ್ಬೇಕಂತೆ, ಸಿಂಗಲ್ ಆಗಿ ಮಾಡಬಾರ್ದು. ದಶಮಸ್ಕಂದದಲ್ಲಿ ರುಕ್ಮಿಣಿ ಕೂಡ ಹೇಳ್ತಾಳೆ, ಕೃಷ್ಣ ನೀನ್ ಇಲ್ದೆ ನಾನ್ ಇಲ್ವೇ ಇಲ್ಲ, ನನ್ನನ್ನ ಲಕ್ಷ್ಮಿ ಅಂತ ತಿಳ್ಕೊಂಡು ಎಲ್ಲರೂ ಪೂಜೆ ಮಾಡ್ತಾರೆ, ಆದ್ರೆ ನಾನ್ ನಿನ್ ಜೊತೆ, ನಿನ್ನಿಂದಾನೇ ನನಗೆ ಈ ವೈಭವ ಎಲ್ಲ ಬಂದಿರೋದು ಅಂತ ಅನ್ಬಿಟ್ಟು ರುಕ್ಮಿಣಿ ಕೃಷ್ಣನಿಗೆ ಹೇಳ್ತಾಳೆ. ಸೊ ಆತರ ಇಲ್ಲಿ ಕೃಷ್ಣ ಬಂದಾಗ ಲಕ್ಷ್ಮಿ ಅಲ್ಲಿ ಅಪ್ನೆ ಆಪ್ ಇದ್ಲಂತೆ. ಸೊ ಎಲ್ಲರ ಮನೇಲೂ ರಾಜ ವೈಭೋಗ ಅಂತೆ, ಆ ನಾಡೇನೆ ಚಿನ್ನದ ನಾಡಾಗಿತ್ತಂತೆ. ಅಂತಹ ನಾಡಿನಲ್ಲಿ ಕೃಷ್ಣ ಅಷ್ಟು ಚೆನ್ನಾಗಿರೋ ಅರಮನೆ ಅಂತೆ. ಕೃಷ್ಣ ಪುಟ್ಟವನಾಗಿದ್ದಾಗ ಒಮ್ಮೆ ಉತ್ಕರ್ಷಣ ಇದು ಮಾಡಿದ್ರಂತೆ. ಏನಂತಂದ್ರೆ ಜಾತಕದ್ದು ಇದು ಬರುತ್ತಲ್ಲ, ನಕ್ಷತ್ರ ಬರುತ್ತಲ್ಲ, ಅವತ್ತಿನ ದಿನ ಅಭ್ಯಂಜನ ಮಾಡ್ಬೇಕು ಅಂತ. ಸೊ ಚಿನ್ನದ ಪಾತ್ರೆನಲ್ಲಿ, ಚಿನ್ನದ ಟಬ್ಬು, ಅದರಲ್ಲಿ ಅಭ್ಯಂಜನ ಮಾಡಿದ್ದಾರಂತೆ. ವೇದ ಘೋಷ ಎಲ್ಲ ನಡೀತಾ ಇರುವಾಗ ಕೃಷ್ಣನಿಗೆ ಅಭ್ಯಂಜನ ಮಾಡಿದ್ದಾರಂತೆ. ಇಲ್ಲಿ ಹೇಳ್ತಾರೆ, ಕೃಷ್ಣನಿಗೆ ಅಭ್ಯಂಜನ ಮಾಡಿದ್ದು ಯಶೋದೆ ಅಂತೆ. ಜಗದೋದ್ಧಾರನ ಆಡಿಸ್ತಾಳೆ ಯಶೋದೆ. ಇಮ್ಯಾಜಿನ್, ಯಾರು ಕೃಷ್ಣನಿಗೆ ಅಭ್ಯಂಜನ ಮಾಡ್ಲಿಕ್ಕೆ ಸಾಧ್ಯ ಇದೆಯಾ? ನೋ ವೇ. ಅವಳ ಸುಕೃತಿ, ಅವಳ ತಪಸ್ಸು ಇದೆಲ್ಲ ಸೇರಿ ಅವಳು ಕೃಷ್ಣನಿಗೆ ಅಭ್ಯಂಜನ ಮಾಡಿದ್ಲಂತೆ. ವರಾಹ ದೇವರಿಗೆ ಒಂದೇ ಒಂದು ಅವನ ಇದನ್ನ ಏನದು ಹೇರ್ನ ಕೂದಲನ್ನ ನೆನೆಸ್ಬೇಕಾದ್ರೆ 7 ಸಮುದ್ರಗಳ ನೀರು ಸಾಕಾಗ್ಲಿಲ್ವಂತೆ. ಅಂತಹ ವರಾಹಮೂರ್ತಿ ಕೃಷ್ಣ ಬಿಕಮ್ಸ್ ವರಾಹ. ಸೊ ಅಂತಹ ಕೃಷ್ಣನಿಗೆ ಇಲ್ಲಿ ಯಶೋದೆ ಅಭ್ಯಂಜನ ಮಾಡಿಸ್ತಾ ಇದ್ದಾಳೆ. ಪ್ರೀತಿ ಅನ್ನೋ ಒಂದೇ ಒಂದು ಕಣ ಅಂತೆ ಅವಳ ಸುಕೃತಿಗೆ. ಆ ಪ್ರೀತಿಯಿಂದ ಯು ಕ್ಯಾನ್ ಡೂ ಎನಿಥಿಂಗ್ ಅಂತ, ಯು ಶುಡ್ ಲವ್ ಕೃಷ್ಣ ಲೈಕ್ ಮ್ಯಾಡ್ ಅಂತ. ಸೊ ಹಾಗಾಗಿ ಅವಳು ಅಭ್ಯಂಜನ ಮಾಡಿಸಿದ್ಲಂತೆ. ಆಮೇಲೆ ಅಭ್ಯಂಜನ ಮಾಡಿಸಿದ್ಮೇಲೆ ತೊಡೆ ಮೇಲೆ ಎತ್ಕೊಂಡಾಗ ತುಂಬಾ ಭಾರ ಅನ್ನಿಸ್ತಂತೆ. ಸ್ವಾಮಿನ ಬಿಟ್ಟು ಅವಳು ಆಚೆ ಹೋದ್ಲಂತೆ, ಇದೇನ್ ಇಷ್ಟ ಭಾರ ಅಂತ. ಅಷ್ಟರಲ್ಲಿ ತೃಣಾವರ್ತ ಅನ್ನೋ ಗಾಳಿ ರಾಕ್ಷಸ ಅಲ್ಲಿ ಬಂದಂತೆ. ಬಂದು ಕೃಷ್ಣನನ್ನ ಎಗರಿಸ್ಕೊಂಡು ಮೇಲಕ್ಕೆ ಹೋಗಿದಾನಂತೆ. ಮೇಲಕ್ಕೆ ಹೋಗಿದ್ದಾಗ ಕೃಷ್ಣ ಅವನ ಕತ್ ಹಿಡಿದು ಸಾಯಿಸಿ ಕೆಳಕ್ಕೆ ತಳ್ಳಿಬಿಟ್ನಂತೆ. ಕೆಳಕ್ಕೆ ಬಿದ್ದಾಗ ತೃಣಾವರ್ತ ಏನ್ ಮಾಡಿದಂತೆ, ತೃಣಪ್ರಾಯನಾದ್ನಂತೆ, ಒಂದೇ ಒಂದು ಹುಲ್ಲು ಕಡ್ಡಿ ಸಮಾನನಾಗಿದ್ದಂತೆ. ಕೃಷ್ಣ ಅವನ ಮೇಲೆ ಆಟ ಆಡ್ತಾ ಇದ್ದಂತೆ. ಎಲ್ಲರೂ ಬರ್ತಾರಂತೆ, ಅಯ್ಯೋ ನಮ್ ಮಗುಗೆ ಏನಾಗಿಲ್ವಲ್ಲ ಅಂತ ಶ್ರೀಹರಿಯ ರಕ್ಷಾ ಕವಚನ ಶ್ರೀಹರಿಗೆ ಅವನೇ ಹಾಕಿಸ್ಕೊಂಡ್ಬಿಟ್ನಂತೆ. ಆ ತಾಯ್ತಾನೆಲ್ಲ ಕೃಷ್ಣನಿಗೆ ಕಟ್ಟಿದ್ರಂತೆ. ಶ್ರೀಹರಿಯ ತಾಯ್ತಾ ಇದು ನಿನ್ಗೆ ರಕ್ಷಣೆ ಆಗತ್ತೆ ಅಂತ. ಸೊ ಶ್ರೀಹರಿಯ ಅವನ ಕವಚನ ಅವನೇ ಹಾಕೊಂಡ್ಬಿಟ್ಟಿದ್ದಾನಂತೆ ಸ್ವಾಮಿ. ಇನ್ನೊಮ್ಮೆ ಅವನು ಗಾಡಿಯ
ಯಶೋದೆ, ಒಂದ್ ನಿಮಿಷ ಕೆಲಸ ಮಾಡ್ಬಿಟ್ಟು ಬರ್ತೀನಿ ಕೃಷ್ಣ ಅಂತ. ಆ ಗಾಡಿನಲ್ಲಿ ಶಕಟಾಸುರ ಅವನನ್ನ ಕೃಷ್ಣನನ್ನ, ಇದೆಲ್ಲ ಕಂಸ ಕಳ್ಸಿರೋದು ಇವರನ್ನೆಲ್ಲ, ಆಯ್ತಾ. ಸೊ ಕಳ್ಸಿದ್ದಾಗ ಅವನು ಶಕಟಾಸುರ ಇವನನ್ನ ಗಾಳಿ ಇದು ಏನದು ವೀಲ್ ಆ ಗಾಡಿಯ ಬಂಡಿಯ ಇದಿರತ್ತಲ್ಲ ಚಕ್ರ ರೂಪದಲ್ಲಿ ಬಂದು ಇನ್ನೇನು ಕೃಷ್ಣನನ್ನ ತುಳಿಬೇಕು ಅಷ್ಟರಲ್ಲಿ ಕೃಷ್ಣ ಪುಟಾಣಿ ಪಾದದಿಂದ ಚಕ್ರನನ್ನ ಒಡೆದ್ನಂತೆ, ಹಿಂಗ್ ಜಸ್ಟ್ ನೂಕಿದ್ದಾನಂತೆ. ಭಂಗ ಆಗಿ ಅದು ಮುರಿದು ಚೂರಾಗಿ ಬಿದ್ದು ಹೋಯ್ತಂತೆ. ಶಕಟಾಸುರ ಭಂಜನ ಮಾಡಿದ್ದಾನಂತೆ ಕೃಷ್ಣ. ಅಂತಹ ಕೃಷ್ಣ ಅವನು ಪುಟ್ಟವನಾಗಿದ್ದಾಗ್ಲೇ ಪೂತಣಿ ಬಂದಿದ್ದಾಳಂತೆ. ಈ ಪೂತಣಿ ಯಾರಪ್ಪ ಅಂತಂದ್ರೆ ವಾಮನಾವತಾರದಲ್ಲಿ ಬಲಿಚಕ್ರವರ್ತಿಯ ಮಗಳಾದಂತಹ ರತ್ನಮಾಲ ನೋಡ್ತಾ ಇದ್ಲಂತೆ. ವಾಮನ ಬರ್ತಾನಂತೆ. ಆ ಇದರಲ್ಲಿ ನರ್ಮದಾ ನದಿ ತೀರದಲ್ಲಿ ಯಾಗ ಯಜ್ಞ ನಡೀತಾ ಇದೆಯಂತೆ, ಅಲ್ಲಿ ಬರ್ತಾಳಂತೆ. ಅವಾಗ ನೋಡ್ತಾ ಇದ್ದಾಳಂತೆ, ಏನು ಮುದ್ದು ವಾಮನ, ಅಷ್ಟು ಚೆನ್ನಾಗಿ ಅವನು ಇವಾಗ ನಾನು ಆಗ್ಲೇ ಕೃಷ್ಣನನ್ನ ಡಿಸ್ಕ್ರೈಬ್ ಮಾಡದ್ನಲ್ಲ, ಆ ತರ ವಾಮನ ಹುಳ್ಳು ದೇಹದ ವಾಮನ ಮುದ್ದಾಗಿ ಬರ್ತಾ ಇದ್ದಾನಂತೆ. ಅವನು ಬರ್ತಾ ಇರುವಾಗ ಲಕ್ಷ್ಮಿ ಆಚೆ ಬಂದ್ಬಿಟ್ಟು ನೋಡ್ತಾ ಇದ್ಲಂತೆ, ಹೇಗಿದ್ದಾನಂತೆ. ಅವಳು ವಾಮನ, ಹೇ ಒಳಗಡೆ ಹೋಗು, ಪೀಪಲ್ ವಿಲ್ ನಾಟ್ ಗಿವ್ ಮಿ ಡೊನೇಷನ್, ನಿನ್ ಲಕ್ಷ್ಮಿ ಇಲ್ಲಿ ಇದೆಯಾ ಅಂದ್ರೆ ಒಳಗಡೆ ಹೋಗು ಅಂತ ಹೇಳ್ತಾ ಇದ್ದಾನಂತೆ. ಒಳಗಡೆ ಹೋಗಿಸ್ಕೊಂಡು ಇವನು ಈ ಬಲಿಚಕ್ರವರ್ತಿಯ ಆಸ್ಥಾನಕ್ಕೆ ಬಂದಿದ್ದಾಗ ರತ್ನಮಾಲಾ ಅನ್ನೋಳು ಬಲಿಚಕ್ರವರ್ತಿಯ ಮಗಳು, ವಿಂಧ್ಯಾವಳಿ ಇಸ್ ದ ವೈಫ್. ಸೊ ಆ ಮಗಳು ನೋಡ್ತಾಳಂತೆ, ಅಯ್ಯೋ ಏನ್ ಮುದ್ದಾಗಿದೆ ಅಲ್ವಾ ಈ ಮಗು, ನಾನಾರು ಈ ತಾಯಿಯಾಗಿ ಇದಕ್ಕೆ ಹಾಲು ಉಣಿಸ್ಬೇಕಾಗಿತ್ತಲ್ಲ ಅಂತ ಅನ್ಕೊಂಡ್ಲಂತೆ. ಆಮೇಲೆ ವಾಮನ ಬಿಕಮ್ಸ್ ವಾಮನ ತ್ರಿವಿಕ್ರಮನಾದ್ನಂತೆ. ತ್ರಿವಿಕ್ರಮ ಆಗಿ ಬಲಿಭಂಗ ಮಾಡಿದಾಗ ಆವಾಗ ನೋಡಿದಾಗ ರತ್ನಮಾಲ ವಾಸ್ ಸೋ ಆಂಗ್ರಿ, ನಮ್ಮ ತಂದೆ ಹೀಗೆಲ್ಲ ಮಾಡಿದ್ಯಲ್ಲ, ನೀನ್ ವಿಷ ಉಣಿಸ್ಬೇಕು ಅಂತಂದ್ಲಂತೆ. ಸೊ ಟು ಮೇಕ್ ದಟ್ ಟ್ರೂ, ಹಾಲು ಉಣಿಸ್ಬೇಕು, ಹಾಲಿನಲ್ಲಿರೋ ವಿಷ ಉಣಿಸ್ಬೇಕು. ಸೊ ಕೃಷ್ಣ ಗೇವ್ ಹರ್ ಅ ಚಾನ್ಸ್ ಟು ಬಿಕಮ್ ಪೂತನಿ. ನಾವು ಪೂತಣಿ ಬಂದಿದ್ದಾಳಂತೆ, ಊರ್ವಶಿ ರೂಪ ಅಂತೆ. ಶಿ ಈಸ್ ಸೋ ಬ್ಯೂಟಿಫುಲ್. ಅಲ್ಲಿ ಬಂದು ಎಲ್ಲಾ ಮಕ್ಕಳನ್ನು ಸಾಯಿಸ್ಕೊಂಡು ಇಲ್ಲಿ ನಂದನ್ ಮನೆಗೂ ಬಂದಿದ್ದಾಳಂತೆ. ಯಶೋದೆಗೆ ಎಷ್ಟು ಚೆನ್ನಾಗಿದ್ದಾಳಲ್ಲ, ಒಂದ್ ನಿಮಿಷ ನಾ ಮಗು ನೆತ್ಕೋಬೋದಾ ಅಂತಾಳಂತೆ. ಯಶೋದೆ ಖಂಡಿತ ಅಂತ ಮಗು ನೆತ್ಕೊಂಡು ಅವಳು ಹಾಲು ಉಣಿಸ್ತಾ ಇದ್ದಾಳಂತೆ. ಸ್ವಾಮಿ ಹಾಲು ಕುಡಿತಾ ಅವಳ ಜೀವ ಮರ್ಮಾಂಗನೆ ಹೀರಿಬಿಟ್ನಂತೆ. ಇವಳು ಪೂತಣಿ ಅಷ್ಟು ಜೋರಾಗಿ ಕಿರ್ಚ್ಕೊಂಡು ಅಷ್ಟು ದೊಡ್ಡ ಕೆಟ್ಟ ರಾಕ್ಷಸಿ ದೇಹ ಅಲ್ಲಿ ಬಿತ್ತಂತೆ. ಅದನ್ನ ರಾಕ್ಷಸಿ ದೇಹನ ಅದನ್ನ ಸುಟ್ಟಾಗ ಅಲ್ಲಿ ಸ್ಯಾಂಡಲ್ವುಡ್ ವಾಸನೆ ಬಂತಂತೆ. ಹೇಗಪ್ಪ ಅಂತಂದ್ರೆ ಕೃಷ್ಣ ಅವಳನ್ನ ಬ್ರೆಸ್ಟ್ ಫೀಡ್ ಮಾಡಿದ್ಲಲ್ಲ, ಅದರಿಂದ ಅವಳಿಗೆ ಅಷ್ಟು ಸುವಾಸನೆ ಬಂತಂತೆ. ಅಂದ್ರೆ ಕೃಷ್ಣ ಅವಳಿಗೆ ಅಷ್ಟೆಲ್ಲ ವಿಷ ಉಣಿಸಿದ್ರು ಕೂಡ ಅವಳಿಗೆ ಸ್ಯಾಲ್ವೇಶನ್, ಮೋಕ್ಷ ಕೊಟ್ಟಿದ್ದಾನೆ ಸ್ವಾಮಿ. ಅಂತಹ ಕರುಣಾಳು ಸ್ವಾಮಿ ಅಂತ ಕೃಷ್ಣ, ಆಯ್ತಾ. ಸೊ ಇಲ್ಲಿ ಕೃಷ್ಣ ಹೀಗೆ ತರಾವರಿ ಬಾಲಲೀಲೆಗಳನ್ನ ತೋರ್ತಾ ಇದ್ದಾನಂತೆ. ಒಂದ್ ಸ್ವಲ್ಪ ಓಡಾಡೋ ಆದಾಗ ಅವನು ಕೃಷ್ಣ ಗೋಪಿಯರ ಮನೆಗೆಲ್ಲ ಹೋಗಿ ಹಾಲು ಮೊಸರು ಎಲ್ಲ ಕದೀತಾ ಇದ್ದಾನಂತೆ. ಗೋಪಿಯರೆಲ್ಲ ಏನ್ ಮಾಡದಂತೆ, ಕೃಷ್ಣ ಬರ್ತಾನೆ ಅನ್ಬಿಟ್ಟು ಅಡ್ಗೆ ಮನೆಗೆ ಬೀಗ ಹಾಕಿದಾರಂತೆ. ಅವ್ರು ಬೇರೆ ರೂಮಿಂದ ನೋಡ್ತಾ ಇದ್ದಾರಂತೆ ಕೃಷ್ಣ ಏನ್ ಮಾಡ್ತಾನೆ ಅಂತ. ಕೃಷ್ಣ ಬಂದು 5 ನಿಮಿಷ ಏನೋ ಶಬ್ದ ಕೇಳಿಸ್ತಿದಂತೆ. ಏನು ಅಂದ್ರೆ ಅಡ್ಗೆ ಮನೆ ಬಾಗಿಲು ತೆಕ್ಕೋತಂತೆ. ಆ ರೂಮಲ್ಲಿ ಇದ್ರಲ್ಲ ಗೋಪಿಯರು, ಅಲ್ಲಿ ಬೀಗ ಬಿತ್ತಂತೆ. ಕೃಷ್ಣನ ಜೈಲಿನಲ್ಲಿ ಬೀಗಾನ ಬೀಳಿಸಿ ಹುಟ್ಟಿದವನು ಅಂತ ಅವ್ರಿಗೆಲ್ಲ ಗೊತ್ತಿರ್ಲಿಲ್ವಂತೆ. ಸೊ ಹಿ ಡಸ್ ದಟ್. ಅವಾಗ ಗೋಪಿಯರೆಲ್ಲ ಪ್ಲೀಸ್ ಕೃಷ್ಣ ನಮ್ನ ಬಿಡುಗಡೆ ಮಾಡು, ನಾವ್ ಇನ್ಮೇಲೆ ನಿಂಗೆ ಹಿಂಗ್ ಮಾಡಲ್ಲ ಅಂತ. 1 ನಿಮಿಷ ಇರು ಅಂತ ಅಂದ್ಬಿಟ್ಟು ಅಲ್ಲಿರೋ ಹಾಲು ಮೊಸರು ಬೆಣ್ಣೆ ಎಲ್ಲ ತಿಂದ್ಬಿಟ್ಟು ಆಮೇಲೆ ಬಂದು ಬೀಗಾನ ತೆಗ್ದಿದ್ದಾನಂತೆ ಸ್ವಾಮಿ. ಆಮೇಲೆ ಕತ್ತಲಿನಲ್ಲಿ ಕೃಷ್ಣ ಹೋಗಿ ಅದನ್ನೆಲ್ಲ ಕದೀತಾ ಇದ್ನಂತೆ. ಅವಾಗ ಅವರೆಲ್ಲ ಬಂದು ಯಶೋದೆಗೆ ಹೇಳ್ತಾ ಇದ್ದಂತೆ, ಇದೇನು ಯಶೋದೆ, ಕೃಷ್ಣ ಎಷ್ಟು ಕತ್ತಲು ಮಾಡಿದ್ರು ಕೂಡ ಅಲ್ಲಿ ಹೋಗಿ ಬೆಣ್ಣೆನ ಕದೀತಾನೆ, ಅವನು ಕಣ್ಣಲ್ಲಿ ಏನಾದ್ರು ಸೂರ್ಯ ಚಂದ್ರ ಇದಾರಾ ಅಂತ 10th ಚಾಪ್ಟರ್ ಆಫ್ ಭಗವದ್ಗೀತಾ ಸೇಸ್, ಸೂರ್ಯ ಮತ್ತೆ ಚಂದ್ರ ನನ್ನ ನೇತ್ರಗಳು ಅಂತ ಕೃಷ್ಣ ಹೇಳ್ತಾನೆ ಅರ್ಜುನನ್ಗೆ, ಯು ರಿಮೆಂಬರ್. ಸೊ ಕೃಷ್ಣ ಅಂದ್ರೆ ಆತರ ಎಲ್ಲಾರ್ಗೂ ಹಂಗ್ ತೋಚ್ದ ಅಂತ ಕೃಷ್ಣ. ಆಮೇಲೆ ಎಷ್ಟು ಹಾಲು ಕುಡ್ಸಿದ್ರು ಅವನು ಬೇಡ ಅಂತಾನೆ ಅಂತಿರ್ಲಿಲ್ವಂತೆ. ಅವಾಗ ಗೋಪಿಯರ್ ಹೇಳ್ತಾರಂತೆ, ಇವನೇನ್ ಹೊಟ್ಟೆನಲ್ಲಿ ಭೂತ ಇದೆಯಾ ಅಂತ. ಖಂಡಿತ ಕೃಷ್ಣ ಹೇಳ್ತಾನಂತೆ, 14 ಲೋಕಗಳ ಸರ್ವಭೂತಗಳು ನನ್ನಲ್ಲೇ ಇದೆ, ನಾನು ಇಷ್ಟು ಹಾಲು ಕುಡಿದ್ರೆ ಸಾಕಾ, ಇವರಿಗೆಲ್ಲ ನಾನು ಶುಡ್ ಐ ನಾಟ್ ಫೀಡ್ ದೆಮ್ ಆಲ್, ಅದಕ್ಕೆ ನಂಗೆ ಇನ್ನ ಕೊಡಿ ಇಷ್ಟು ಸಾಲ್ದು ಅಂತ ಹೇಳಿ ಇನ್ನಾ ಜಾಸ್ತಿ ಹಾಲು ಕುಡಿತಾ ಇದ್ದಾನಂತೆ. ಯಶೋದೆ ಅವನಿಗೆ ಮಲ್ಕೋ ಅಂತ ಹೇಳ್ತಾಳಂತೆ. ಯಾಕಮ್ಮ ಸುಮ್ನೆ ಮಲ್ಕೋ ಅಂತ್ಯಾ, ನಂಗೆ ನಿದ್ದೆ ಬರ್ತಿಲ್ಲ. ನೀನ್ ಹಾಲೆಲ್ಲ ಕುಡಿತಿಯಲ್ಲ, ಅದೆಲ್ಲ ಜೀರ್ಣ ಆಗ್ಬೇಕಲ್ವಾ, ಅದಕ್ಕೆ ನಿದ್ದೆ ಅಂತ. ಇಲ್ವೇ ಇಲ್ಲ, ನಾನ್ ನಿದ್ದೆ ಮಾಡಲ್ಲ ಅಂತ ಕಣ್ಮುಚ್ಕೊಂಡು ಎದ್ಬಿಟ್ಟು ನಾನ್ ನಿದ್ದೆ ಮಾಡಿ ಎದ್ದೆ ಅಂತ. ಒಮ್ಮೆ ನನ್ ಕತೆ ಹೇಳು ಅಂತಾನಂತೆ. ರಾಮಾಯಣದ ಕತೆ ಹೇಳಿದಾಗ ರಾಮ ಲಕ್ಷ್ಮಣ ಅಂತೆಲ್ಲ ಹೇಳ್ತಾ ಇದ್ದಾಳಂತೆ. ಅವಾಗ ಸೀತೆ ಅಂತ ಹೇಳಿದಾಗ ಇವನು ಕೃಷ್ಣ ಲಕ್ಷ್ಮಣ ನಡಿ ಅಂತ ಇವಳು ಶೀಸ್ ಫ್ಲಾಬರ್ಗಾಸ್ಟೆಡ್. ಶಿ ಸೆಡ್, ವಾಟ್ ಇಸ್ ಹ್ಯಾಪನಿಂಗ್, ಏನ್ ಮಾತಾಡ್ತಾ ಇದೀಯ, ನಾನ್ ಹಿಂಗ್ ರಾಮಾಯಣದ ಕತೆ ಹೇಳ್ತಾ ಇದೀನಿ ಅಂತ. ಅವಾಗ ಕೃಷ್ಣ ರಿಯಲೈಸಸ್ ಹಿ ಹಿಮ್ಸೆಲ್ಫ್ ಇಸ್ ರಾಮ. ಸೊ ಹಿ ಥಾಟ್ ಹಿ ವಾಸ್ ರಾಮ ದೇರ್ ಅಂಡ್ ಹಿ ವಾಸ್ ರನ್ನಿಂಗ್ ಆಫ್ಟರ್. ಅವಾಗ ಅವನು ಏನು ಇಲ್ಲ ಅಂತ ಹೇಳಿದ್ನಂತೆ. ಒಮ್ಮೆ ಇವಳು ಯಶೋದೆ ಅನ್ಕೊಂಡ್ಲಂತೆ, ವಾವ್, ನಾನೆಲ್ಲ ಹಾಲು ಕುಡ್ಸಿದೀನಿ, ಸಮೃದ್ಧಿಯಾಗಿ ಕುಡ್ಸಿದೀನಿ ಅಂತ. ಅವಾಗ ಕೃಷ್ಣ ಆಕಳಿಸ್ಬಿಟ್ಟು ಬಾಯಿ ತೆರ್ದಾನಂತೆ. ಬ್ರಹ್ಮಾಂಡನೇ ಕಾಣಿಸುತ್ತಂತೆ ಆ ತಾಯಿಗೆ. ಯಾಕೆ ಅಂದ್ರೆ, ಸೊ ಸಮೃದ್ಧಿಯಾಗಿ ಕುಡ್ಸಿದೀನಿ ಅನ್ಕೋಬೇಡ, ದಟ್ ಈಸ್ ಈಗೋ ಬ್ಲಾಸ್ಟಿಂಗ್
ಇಂಟ್ರೆಸ್ಟಿಂಗ್ ಸೆಷನ್. ಇಲ್ಲಿ ಬೇಕಾದಷ್ಟು ನೋಡು, ನನ್ನ ಬಾಯಲ್ಲಿ ಯಾರ್ಯಾರಿದ್ದಾರೆ, 14 ಲೋಕಗಳಿದೆ, ಆಲ್ ಪ್ಲಾನೆಟ್ಸ್, ಎವ್ರಿಬಡಿ, ಆಕಾಶ ಭೂಮಿ ಎಲ್ಲಾನು ಇದೆ. ಅದ್ರಲ್ಲಿ ಒಂದು ಯಶೋದೆ ಜೊತೆ ಒಂದು ಕೃಷ್ಣನು ಕೂಡ ಯಶೋದೆ ನೋಡ್ಬಿಡ್ತಾಳೆ. ಶೀ ಇಸ್ ಶೆಲ್ ಶಾಕ್, ಓ ಮೈ ಗಾಡ್ ಅಂತ ಅಂದ್ಬಿಟ್ಟು. ಅವಾಗ ಅವಳು ಅಂದ್ರೆ ಕೃಷ್ಣ ಅವಳಿಗೆ ಹೇಳಿರ್ತಾನೆ, ನಾನ್ ನಿಮ್ಗೆ ಒಮ್ಮೊಮ್ಮೆ ಸುಪ್ರೀಂ ಪರ್ಸನಾಲಿಟಿ ಅಂತ ತೋರಿಸ್ಕೋತೀನಿ, ಒಮ್ಮೊಮ್ಮೆ ನಿನ್ನ ಮಗ ಅನ್ನೋ ವ್ಯಾಮೋಹ ನಿನಗೆ ಬಂದ್ಬಿಡತ್ತೆ ಅಂತ. ಸೊ ಸಮ್ ಟೈಮ್ಸ್ ಅವನಿಗೆ ತೋರಿಸಿದ್ದಾನಂತೆ ಸ್ವಾಮಿ ನಾನು ಸುಪ್ರೀಂ ಅಂತ. ಆದ್ರೆ ಅವಳಿಗೆ ಗೊತ್ತಾಗ್ಲಿಲ್ಲ, ಯಾಕೆಂದ್ರೆ ಅವಳಿಗೆ ತಾಯಿಯ ಹೃದಯ ಆಯ್ತಂತೆ. ಶಿ ವಾಂಟೆಡ್ ಕೃಷ್ಣ ಆಸ್ ದ ಸನ್ ಓನ್ಲಿ, ನನ್ನ ಮಗನು ಅಂತ ಅವಳಿಗೆ ಯಾವಾಗ್ಲೂ ಇತ್ತಂತೆ. ಹಾಗಾಗಿ ಅವಳಿಗೆ ಇವ್ನು ಸುಪ್ರೀಂ ಪರ್ಸನಾಲಿಟಿ ಆಫ್ ಗಾಡ್ ಹೆಡ್ ಅಂತ ಗೊತ್ತಿರ್ಲಿಲ್ವಂತೆ. ಈ ತರ ತರ್ತರಾವರಿ ಬಾಲಲೀಲೆನ ಸ್ವಾಮಿ ತೋರಿಸಿದಂತೆ. ಒಮ್ಮೆ ಮಲ್ಕೊಂಡು ತನ್ನ ಹೆಬ್ಬೆರಳನ್ನ ಚೀಪ್ತಾ ಇದ್ದಾನಂತೆ. ಯಶೋದೆ ಇದೇನಿದು ಹೆಬ್ಬೆರಳನ್ನೆಲ್ಲ ಚೀಪ್ತಾನೆ ಅಂತ. ವಟಸ್ಯ ಪತ್ರಸ್ಯ ಪುಟೇ ಶಯಾನಂ ಬಾಲಂ ಮುಕುಂದಂ ಮನಸಾತ್ ಸ್ಮರಾಮಿ, ಮಾರ್ಕಂಡೇಯರು ನೋಡಿದ್ದಂತಹ ಕೃಷ್ಣ ಇದು. ಅವನು ಹೆಬ್ಬೆರಳನ್ನ ಬಾಯಲ್ಲಿ ಇಟ್ಕೊಂಡಿದ್ದಾನಂತೆ. ಯಾಕೆ ಇಟ್ಕೊಂಡಿದ್ದಾನೆ ಹೆಬ್ಬೆರಳನ್ನ ಬಾಯಲ್ಲಿ? ತ್ರಿವಿಕ್ರಮಾವತಾರದಲ್ಲಿ ಆ ಹೆಬ್ಬೆರಳು ಏನ್ ಮಾಡ್ತಂತೆ, ಬ್ರಹ್ಮಾಂಡ ಕಟಾಹನ ಒಡಿತಂತೆ. ಒಡೆದು ಅಲ್ಲಿಂದ ಬಂದಿದ್ ನೀರೇ ಗಂಗೆ. ಬಲಗಾಲಿನ ಹೆಬ್ಬೆಟ್ಟಿನಿಂದ ಬಂದವಳು ಗಂಗೆ ಅಂತೆ, ಎಡಗಾಲಿನ ಹೆಬ್ಬೆಟ್ಟಿಂದ ಬಂದವಳು ಸರಯೂ ನದಿ ಅಂತೆ. ಸೊ ಈ ಗಂಗೆ ಬಂದಿದ್ದಾಳಲ್ಲ, ಅವಾಗ ಸ್ವಾಮಿ ಅನ್ಕೋದಿರಂತೆ, ಪಾಪ ಆ ಊರ್ಗೆ ಎಷ್ಟು ನೋವಾಗಿರ್ಬೋದು, ಅದಕ್ಕೆ ನಾನು ಅದಕ್ಕೆ ಮುದ್ ಮಾಡ್ತಾ ಇದ್ದೀನಿ ಅಂದ್ಬಿಟ್ಟು ಬಾಯಲ್ಲಿ ಇಟ್ಕೊಂಡಿದ್ದಾನಂತೆ. ಇನ್ನೊಂದು ಎಕ್ಸ್ಪ್ಲನೇಷನ್ ಏನು ಅಂತಂದ್ರೆ, ಎಲ್ಲಾರು ಕೃಷ್ಣಾರ್ಪಣ ಅಂತ ಯಾಗ ಯಜ್ಞ ಎಲ್ಲಾನು ಹವಿಸ್ತು ಹೋಮ ಎಲ್ಲಾನು ಅವನಿಗೆ ಅರ್ಪಿಸ್ತಾರಂತೆ ಕೃಷ್ಣಾರ್ಪಣ ಅಂತ. ಅವಾಗ ಕೃಷ್ಣ ಅನ್ಕೊಂಡಂತೆ, ಎಲ್ಲ ನನ್ನ ಪಾದಕ್ಕೆ ಅರ್ಪಿಸ್ತಾರಲ್ಲ, ಈ ಪಾದದ ರುಚಿ ನೋಡೋಣ ಹೇಗಿರುತ್ತೆ ಅಂತ ಅಂದ್ಬಿಟ್ಟು ಆ ಬೆರಳನ್ನ ಅವನು ಚೀಪ್ತಾ ಇದ್ದಾನಂತೆ. ಚೀಪಿ ಏನ್ ಮಾಡ್ತಾನಂತೆ, ನಮಗೆಲ್ಲ ಅವನ ಹತ್ರ ಕರ್ಕೋತಾನಂತೆ. ಸಾಲೋಕ್ಯ, ಸಾಮೀಪ್ಯ, ಎಷ್ಟು ಸಾಷ್ಟ್ಯ, ಯು ವಾಂಟ್ ಟು ಸರ್ವ್ ಹಿಮ್ ಲೈಕ್ ಎನಿಥಿಂಗ್, ಹಾಗೆ ಮಾಡ್ತಾನಂತೆ. ಅವನು ತೊಟ್ಟಿಲಲ್ಲಿದ್ದಾಗ ಚಿನ್ನದ ತೊಟ್ಲಂತೆ, ತೊಟ್ಲನ್ನ ತೂಗ್ತಾ ಇದ್ದಂತೆ. ದೂರ ಹೋದಾಗ ಹತ್ರ ಬಂದಾಗ, ದೂರ ಹೋದಾಗ ಏನಪ್ಪಾ ಅಂದ್ರೆ ಕೃಷ್ಣ ಎಲ್ಲಾ ಕಡೆನೂ ಇದಾನಂತೆ. ಆದ್ರೆ ನೀವು ವೆನ್ ಯು ಡೋಂಟ್ ಡೂ ಸರ್ವಿಸ್ ಟು ಕೃಷ್ಣ, ಸೇವೆನ ಮಾಡದೇ ಇದ್ದಾಗ ಸ್ವಾಮಿ ದೂರ ಹೊಟ್ಟೋಗ್ತಾನಂತೆ. ಎಲ್ಲಾ ಕಡೆ ಇರ್ತಾನೆ, ಆದ್ರೆ ನಿಮ್ಮಿಂದ ದೂರ ಹೊಟ್ಟೋಗ್ತಾನಂತೆ. ಹತ್ತಿರ ಬಂದಾಗ ನೀವು ತೊಟ್ಲನ್ನ ಹಿಡ್ಕೋತಿರಲ್ಲ, ಯು ಆರ್ ಡೂಯಿಂಗ್ ಸರ್ವಿಸ್ ಟು ದ ಲಾರ್ಡ್, ಸೇವೆ ಮಾಡಿದಾಗ ಕೃಷ್ಣ ನಿಮ್ಮಲ್ಲೇ ಇದಾನಂತೆ, ನಿಮ್ ಹತ್ರನೇ ಇದೀನಿ ಅಂತ ಅದನ್ನ ಸಂಕೇತ, ಅದನ್ನ ಹೇಳ್ತಾ ಇದ್ದಾನಂತೆ. ಇನ್ನು ಬೇಕಾದಷ್ಟಿದೆ, ಅದನ್ನೆಲ್ಲ ಮುಂದೆ ಕ್ಲಾಸ್ ಅಲ್ಲಿ ಹೇಳ್ತೀನಿ. ಮತ್ತೆ ಇದ್ರ ಜೊತೆಗೆ ನಾನು ಒಂದು 2-3 ವಿಚಾರಗಳು ಹೇಳ್ಬೇಕಾಗಿತ್ತು. ಅದೇನಪ್ಪಾ ಅಂತಂದ್ರೆ, ಇಲ್ಲಿ ಕಂಸನ್ ವಿಚಾರ ಇರ್ಬೋದು, ದೇವಕಿ ವಿಚಾರ ಇರ್ಬೋದು, ನಾರದರ ವಿಚಾರ ಇರ್ಬೋದು. ಏನಪ್ಪಾ ಅಂತಂದ್ರೆ ಏನಿದೆಲ್ಲ ಅಂತಂದ್ರೆ, ದೇವಕಿ ಮತ್ತೆ ವಸುದೇವಂಗೆ ಯಾಕೆ ಇಷ್ಟ ಕಷ್ಟ ಬಂತು ಅಂತ ಜನರು ಎಲ್ಲ ತಿಳ್ಕೊತಾರೆ. ಇದೇನು ಕೃಷ್ಣನೇ ಅವ್ರ ಮಗ ಆದ, ಇಷ್ಟೊಂದೆಲ್ಲ ಕಷ್ಟನ ಅಂತ. ಯಾಕೆ ಅಷ್ಟೆಲ್ಲ ಕಷ್ಟ ಬಂತು ದೇವಕಿ ವಸುದೇವಂಗೆ ಅಂತಂದ್ರೆ, ದೇವಕಿ ಈಸ್ ರೆಪ್ರೆಸೆಂಟಿಂಗ್ ಭಕ್ತಿ ಅಂತೆ. ಅವಳು ಭಕ್ತಿಗೆ ಕೃಷ್ಣ ಬೇಕಾದ್ರೆ, ಅಂದ್ರೆ ಕೃಷ್ಣ ಇಸ್ ಸಾಲ್ವೇಶನ್, ಮುಕ್ತಿ. ಅಂದ್ರೆ ಯು ವಾಂಟ್ ಟು ಗೋ ಟು ಕೃಷ್ಣನಲ್ಲಿ ಕೃಷ್ಣನ್ ಹತ್ತಿರ ಹೋಗ್ಬೇಕಾದ್ರೆ ಎಷ್ಟೆಲ್ಲಾ ಕಷ್ಟ ಇರುತ್ತಂತೆ. ಅವಾಗ ಕಂಸ ಅಂತಂದ್ರೆ ಫಿಯರ್, ಅವನು ಹೀಸ್ ಅ ಡೀಮನ್ ಅಲ್ವಾ. ಆ ಕಂಸ ಫಿಯರ್ನ ನಾವು ನಮ್ಮಿಂದ ತೆಗೆದ್ ಬಿಡ್ಬೇಕಂತೆ. ವೆನ್ ವಿ ರಿಮೂವ್ ದಟ್ ಫಿಯರ್, ಆವಾಗ ದೇವಕಿ ಅನ್ನೋ ಭಕ್ತಿನ ಕೃಷ್ಣ ಅನ್ನೋ ಕಡೆ ನಾವು ವಿ ಕ್ಯಾನ್ ಗೋ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್ ಅಂತೆ. ಮತ್ತೆ ದೇವಕಿಗೆ 6 ಮಕ್ಕಳು ಯಾಕಪ್ಪ ಸತ್ರು ಅಂತ ನಾವೆಲ್ಲ ತಿಳ್ಕೊತೀವಿ. ಅಯ್ಯೋ ಈ 6 ಮಕ್ಕಳೆಲ್ಲ ಸತ್ತೋದ್ರಲ್ಲ, ಅವಳಿಗೆ ಎಷ್ಟು ತೊಂದರೆ ಆಯ್ತು ಅಂತ. ಯಾಕಪ್ಪ ಅಂತಂದ್ರೆ, ಭಕ್ತಿ ಬರ್ಬೇಕಾದ್ರೆ ನಮ್ಮಲ್ಲಿರೋ ಅರಿಷಡ್ ವರ್ಗಗಳು 6, ಮದ, ಮಾತ್ಸರ್ಯ, ಮೋಹ, ಲೋಭ, ಇದೆಲ್ಲ ನಾವು 6 ಅರಿಷಡ್ ವರ್ಗಗಳನ್ನ ನಾವು ತ್ಯಜಿಸ್ಬೇಕಂತೆ. ಓನ್ಲಿ ದೆನ್ ವಿ ಕ್ಯಾನ್ ಗೋ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್. ಅಂದ್ರೆ ಅದನ್ನೆಲ್ಲ ನಮ್ಮಿಂದ ಬಿಟ್ಟು ಕೃಷ್ಣನನ್ನ ಪೂಜಿಸಿದಾಗ, ಕೃಷ್ಣನಾಮ ಚಾಂಟ್ ಮಾಡಿದಾಗ, ಹರಿನಾಮ ಸಂಕೀರ್ತನೆ ಮಾಡಿದಾಗ ಯು ಕ್ಯಾನ್ ಗೋ ಬ್ಯಾಕ್ ಹೋಮ್, ಬ್ಯಾಕ್ ಟು ಗಾಡ್ ಹೆಡ್ ಅಂತ. ಸೊ ಈ ಅರಿಷಡ್ ವರ್ಗಗಳನ್ನು ಅನ್ನೋ 6 ಮಕ್ಕಳನ್ನ ಸ್ವಾಮಿ ಅದನ್ನ ಅಲ್ಲಿ ಸಂಹಾರ ಮಾಡಿದ್ದಂತೆ. ಮತ್ತೆ ನಾರದರು ಯಾಕೆ ಇದೆಲ್ಲ ಆಕಾಶವಾಣಿ ಎಲ್ಲ ಆಯ್ತು ಅಂತಂದ್ರೆ, ಆಕಾಶವಾಣಿ ಯಾಕಾಯ್ತು, ಕೃಷ್ಣ ಹಾಗೆ ಬರ್ಬೋದಿತ್ತಲ್ಲ. ಎಷ್ಟೊಂದ್ ಜನ ಆತರ ಎಲ್ಲ ಕೇಳ್ತಾರಲ್ಲ, ವೈ ಆಕಾಶವಾಣಿ, ವೈ ಅನೌನ್ಸಿಂಗ್ ದಟ್ ಐ ಆಮ್ ಗೋಯಿಂಗ್ ಟು ಕಮ್ ಅಂತ. ದೇರ್ ಈಸ್ ಅ ಮೀನಿಂಗ್, ಎಲ್ಲದಕ್ಕೂ ಮೀನಿಂಗ್ ಇರುತ್ತೆ. ಸ್ವಾಮಿ ಏನೇನು ಮಾಡ್ತಾನೋ ಅದಕ್ಕೆಲ್ಲ ಅರ್ಥಪೂರ್ಣವಾಗೇ ಇರುತ್ತೆ. ನಮ್ಮಂತ ಅವ್ರಿಗೆ ಏನ್ ಅರ್ಥ ಇಲ್ಲ, ಲೆಕ್ಕ ಇಲ್ಲ, ಏನು ಇಲ್ಲ, ವಿ ಆರ್ ಫೂಲ್ಸ್. ಆದ್ರೆ ಸ್ವಾಮಿಗೆ ಹಿ ನೋಸ್ ಎವ್ರಿಥಿಂಗ್, ಹೌ ಟು ಪ್ಲಾನ್, ಎಲ್ಲಾನು ಹೇಗೆ ಆರ್ಗನೈಸ್ ಮಾಡ್ಬೇಕು ಅಂತ ಹಿ ನೋಸ್. ಯಾಕೆ ಇದನ್ನೆಲ್ಲ ಮಾಡಿದಂತೆ ಅಂದ್ರೆ, ನಾರದರು ಬಂದು ಇದನ್ನೆಲ್ಲ ಯಾಕೆ ಹೇಳಿದ್ರು ಕಂಸನ್ಗೆ, ದೇವತೆಗಳೆಲ್ಲ ಹೀಗ್ ಮಾಡ್ತಾ ಇದ್ದಾರೆ, ನೀನು ಆ ಪೆಟ್ಲ್ ಕೊಟ್ಬಿಟ್ಟು 8ನೇದ್ ಯಾವ್ದು 1ನೇದ್ ಯಾವ್ದು ಅಂತಂದ್ರೆ, ಬೇಗ ಅವನ ಪಾಪದ ಕೊಡ ತುಂಬಿದರೆ ಮಾತ್ರ ಅವನಿಗೆ ಸಾವು ಬರ್ತಾ ಇತ್ತು. ಯಾರಿಗೆ? ಕಂಸನ್ಗೆ. ಅವಾಗಲೇ ಅವನ್ಗೆ ನೀನು ಕಾಲನೇಮಿ ಆಗಿದ್ದೆ ಅಂತೆಲ್ಲ ಹೇಳಿದ್ದು ಅವನ್ಗೆ. ಯಾರಿಗೆ? ಕಂಸನಿಗೆ. ಅವಾಗ ನಾರದರು ಪರವಾಗಿಲ್ಲ, ನಂಗೆ ಕೆಟ್ಟ ಹೆಸರು ಬಂದ್ರೂ ಪರವಾಗಿಲ್ಲ, ನಾವು ದೇವತೆಗಳಿಗೆ ಹೆಲ್ಪ್ ಮಾಡ್ಬೇಕು, ನನ್ನ ಸಹಾಯ ಅವ್ರಿಗಿದೆ. ಮತ್ತೆ ವಸುದೇವ ದೇವಕಿಯರು ಕೃಷ್ಣನಿಗೆ ಅವ್ರ ತಂದೆ ತಾಯಿ ಆಗ್ಬೇಕಾದ್ರೆ ಅವ್ರಿಗೆ ಯಾವ ತರ ತಾಳ್ಮೆ ಇರ್ಬೇಕು, ಪೇಷನ್ಸ್
ಪೇಷನ್ಸ್ ಇರ್ಬೇಕು. ನೋಡೋಣ, ಯಾರು ತಂದೆ ತಾಯಿ ಮುಂದೆ ಅವ್ರ ಮಕ್ಕಳನ್ನ ಸಾಯಿಸಿದ್ರೆ ಅವ್ರಿಗೆ ಎಷ್ಟು ತೊಂದರೆ ಆಗತ್ತೆ, ಎಷ್ಟು ಕಿರ್ಚಿ ಅರ್ಚಿ ಅವ್ರು ಕೊಡಿಯಕ್ಕೆ ಹೋಗ್ಬೋದು. ಆದ್ರೆ ಇವರಿಬ್ರು ಅದೆಲ್ಲ ಮಾಡ್ಲಿಲ್ಲ, ಅಷ್ಟು ತಾಳ್ಮೆ ಇತ್ತಂತೆ. ಅಂತಹ ತಾಳ್ಮೆ ಇದ್ದಾಗ ಕೃಷ್ಣ ಅವರ ಜೀವನದಲ್ಲಿ ಬರಬಹುದು ಅಂತಂದ್ಬಿಟ್ಟು ಇದನ್ನೆಲ್ಲ ಮಾಡಿದ್ದಂತೆ. ಮತ್ತೆ ಕಂಸ ಅನ್ನೋ ಫಿಯರ್ನ ನಾವು ತಳ್ಳಿ ಹಾಕಿದಾಗ, ಈ ಅರಿಷಡ್ ವರ್ಗಗಳನ್ನ ನಾವು ದೂರ ತಳ್ಳಿದಾಗ, ಭಕ್ತಿ ಅನ್ನೋ ದೇವಕಿಗೆ ಕೃಷ್ಣ ಅನ್ನೋ ಸ್ಯಾಲ್ವೇಶನ್, ಕೃಷ್ಣ ಅನ್ನೋನು ಸಿಗ್ತಾನೆ ಅಂತಂದ್ಬಿಟ್ಟು ಇದೆಲ್ಲ ನಡೆದಿದ್ದಂತೆ. ಮತ್ತೆ ಈ ರಥ, ನಮ್ಮ ದೇಹ ಅನ್ನೋದು ಒಂದು ರಥ ಅಂತೆ. ಯಾಕೆ ಕಂಸನನ್ನ ಕೂಡ್ಸಿ ಆಮೇಲೆ ಆ ರಥದಿಂದ ಓಡಿಸಿದ್ದು ಅಂತ ನೀವೆಲ್ಲ ಕೇಳ್ಬೋದು. ಆ ರಥದಲ್ಲಿ ಕಂಸ ಇದ್ದಾಗ ದೇವಕಿ ವಸುದೇವರು ಅಧರ್ಮದ ಕಡೆ ಹೋಗ್ಬಾರ್ದಂತೆ, ಧರ್ಮದ ಕಡೆ ಹೋಗ್ಬೇಕಾಗಿತ್ತಂತೆ. ಕಂಸ ಅನ್ನೋನು ಅಧರ್ಮ, ಹಿ ವಾಸ್ ಅ ಡೀಮನ್, ಸೊ ಹಿ ವಾಸ್ ರೈಡಿಂಗ್ ದ ಚಾರಿಯಟ್. ಕೃಷ್ಣ ಭಗವದ್ಗೀತೆನ ಚಾರಿಯಟ್ ಮೇಲೆ ಕೂತ್ಕೊಂಡು ಅರ್ಜುನನಿಗೆ ಹೇಳಿದಂತೆ, ಅವರ್ ಬಾಡಿ ಇಸ್ ಲೈಕ್ ಅ ಚಾರಿಯಟ್. ನಮಗೆ ಚಾಲಕ ಅಂದ್ರೆ ಡ್ರೈವರ್ ಯಾರು ಅಂದ್ರೆ, ಒಳ್ಳೆ ಡ್ರೈವರ್ ಇದ್ರೆ ನಾವು ಒಳ್ಳೆ ಕಡೆ ಹೋಗ್ತೇವಂತೆ. ಡಿವೋಟೀಸ್ ಜೊತೆ ಇಲ್ದಾಗ ಇಲ್ವಾ, ನಾವ್ ಯಾವ್ದೋ ಅಧರ್ಮಿ ಜೊತೆ ನಾವು ಫ್ರೆಂಡ್ ಮಾಡ್ಕೊಂಡಿದ್ದೇವಾ, ನಾವು ಅಧರ್ಮದ ಕಡೆ ಹೋಗ್ತೇವಂತೆ. ಹಾಗಾಗಿ ಈ ದೇಹ ಅನ್ನೋ ರಥಕ್ಕೆ ಒಳ್ಳೆ ಚಾಲಕ ಇರ್ಬೇಕಂತೆ. ಹಾಗಾಗಿ ಈ ಚಾಲಕ ಕಂಸ ವಾಸ್ ನಾಟ್ ದ ಗುಡ್ ಚಾಲಕ ಫಾರ್ ದೇವಕಿ ಅಂಡ್ ವಸುದೇವ. ಅವರಿಬ್ಬರು ಕೃಷ್ಣನಿಗೆ ತಂದೆ ತಾಯಿ ಆಗುವಂತಹ ವ್ಯಕ್ತಿಗಳಂತೆ. ಅವರ ರಥನ ನಡೆಸ್ಬೇಕಾದ್ರೆ ಸೂಪರ್ ಆಗಿರೋರು ನಡೆಸ್ಬೇಕಾಗಿದೆ. ಕೊನೆಗೆ ವಸುದೇವನೇ ನಡ್ಸ್ಕೊಂಡು ಹೋಗ್ತಾನೆ ರಥನ. ಆವಾಗ ಅದಕ್ಕೋಸ್ಕರ ಕಂಸನನ್ನ ಇಳಿಸ್ಲಿಕ್ಕೋಸ್ಕರ ಆ ಶರೀರವಾಣಿ ಆಕಾಶವಾಣಿನ ಮಾಡಿದ್ದಂತೆ. ಕಂಸ ಅಂತಹ ಇವನನ್ನ ಚಾಲಕನ್ನ ಆ ರಥದಲ್ಲಿ ಸಾರಥಿ ಇರಬಾರ್ದಾಗಿತ್ತಂತೆ. ಅರ್ಜುನ ಚೋಸ್ ಕೃಷ್ಣ, ಈಸ್ ಅ ಗ್ರೇಟ್ ಫಿಲಾಸಫರ್, ಹಿಸ್ ಫ್ರೆಂಡ್ ದ ಸುಪ್ರೀಂ ಲಾರ್ಡ್, ಅವನನ್ನ ಹಿ ಚೋಸ್ ಹಿಮ್ ಆಸ್ ಎ ಸಾರಥಿ. ಹಾಗಾಗಿ ಅವ್ರ ಜೀವನ ಎಲ್ಲ ತುಂಬಾ ಚೆನ್ನಾಗಾಯ್ತಂತೆ. ಅರ್ಜುನನಿಗೆ ಗೀತೋಪದೇಶ ಆಯ್ತು, ಪಾಂಡವರಿಗೆ ರಾಜ್ಯ ಬಂತು, ಬರೀ ಒಳ್ಳೇದೇ ಆಯ್ತಂತೆ. ಯಾಕೆಂದ್ರೆ ಅಷ್ಟು ಕೃಷ್ಣನನ್ನ ಅವ್ರು ನಂಬಿದ್ರಂತೆ. ಹಾಗಾಗಿ ಈ ರಥದಲ್ಲಿ ಒಳ್ಳೆ ಚಾಲಕ, ವಿ ಶುಡ್ ಚೂಸ್ ಕೃಷ್ಣ ಅಂದ್ಬಿಟ್ಟು ಅವನನ್ನ ನಾವು ಡ್ರೈವರ್ ಮಾಡ್ಕೋಬೇಕು ಅಂತಲ್ಲ. ಹಿ ಇಸ್ ದ ಸುಪ್ರೀಂ ಲಾರ್ಡ್. ನಾವು ಅವನಿಗೆ ನಮನೆ ಸಲ್ಲಿಸಿ ಅವನನ್ನ ಹರಿನಾಮ ಚಾಂಟ್ ಮಾಡಿದಾಗ ವಿ ಕ್ಯಾನ್ ಗೋ ಬ್ಯಾಕ್ ಟು ಕೃಷ್ಣ ಅಂತ. ಇದೆಲ್ಲ ಫಿಲಾಸಫಿ ಅಂದ್ರೆ ಹೇಗೆ ಇದನ್ನೆಲ್ಲ ಅರ್ಥ ಮಾಡ್ಕೋಬೇಕು ಅಂತ. ಕಂಸನಿಗೆ ಮಾತ್ರ ಅಲ್ಲ, ನಮಗೂ ಕೂಡ ಇದೆಲ್ಲ ಅನ್ವಯಿಸುತ್ತೆ ಅಂತ ಅಂದ್ಬಿಟ್ಟು ಇದಿಷ್ಟನ್ನ ಹೇಳಿದ್ದು. ಸೊ ಇವಾಗ ಕೃಷ್ಣಂದು ಇಲ್ಲಿಗೆ ನಿಲ್ಸೋಣ ಅಂತ. ಆಮೇಲೆ ಒಂದು ವಿಚಾರ, ಇಲ್ಲಿ ಮರೀಚಿ ಯಾವ 6 ಜನನ ಸಾಯಿಸ್ತಾನಲ್ಲ ಕಂಸ, ಆ 6 ಜನನ ಮರೀಚಿ ಋಷಿಗಳಿದ್ರಲ್ಲ, ಅವ್ರಿಗೆ ಊರ್ಣೆ ಅನ್ನೋ ಅವ್ರ ಹೆಂಡತಿನಲ್ಲಿ 6 ಜನ ಮಕ್ಕಳು ಹುಟ್ಟಿರ್ತಾರೆ. ಆ 6 ಜನ ಋಷಿ ಕುಮಾರರು ಒಮ್ಮೆ ಹೋಗ್ತಾ ಇರುವಾಗ ಬ್ರಹ್ಮದೇವರನ್ನ ಅಪಹಾಸ್ಯ ಮಾಡ್ತಾರೆ, ಚತುರ್ಮುಖ ಬ್ರಹ್ಮನ. ಆವಾಗ ಚತುರ್ಮುಖ ಬ್ರಹ್ಮ ನೀನು ಅಸುರ ಯೋನಿನಲ್ಲಿ ಹುಟ್ಟಿ ಅಂತ ಅಂದ್ಬಿಟ್ಟು ಅವ್ರಿಗೆ ಕೊಟ್ಟನಂತೆ ಶಾಪ. ಕೊಟ್ಟಾಗ ಆ 6 ಜನ ಹಿರಣ್ಯಕಶಿಪು ಗೊತ್ತಲ್ವಾ, ಹಿರಣ್ಯಾಕ್ಷ ಇದು ವರಾಹ ದೇವರಿಂದ ಸತ್ತವನು. ಸೊ ಹಿರಣ್ಯಾಕ್ಷನ ಮಗನಾದಂತಹ ಕಾಲನೇಮಿಯ ಗರ್ಭದಲ್ಲಿ 6 ಜನ ಹುಟ್ಟಿದ್ರಂತೆ. ಅವರು ಆಮೇಲೆ ಬ್ರಹ್ಮನ ಕುರಿತು ತಪಸ್ ಮಾಡ್ತಾರೆ. ತಪಸ್ ಮಾಡಿ ನಮ್ಗೆ ಈ ದೇಹದಲ್ಲಿ ನಮ್ಗೆ ಮರಣ ಇರಬಾರ್ದು ಅಂತ. ಬ್ರಹ್ಮಾಸೆ ತಥಾಸ್ತು. ಸೊ ಆ ಷಡ್ಗರ್ಭಾಸುರರು, ಅವ್ರಿಗೆ ಆ ದೇಹದಲ್ಲಿ ಮರಣ ಇರ್ಲಿಲ್ವಂತೆ. ಮತ್ತೆ ಅವ್ರಿಗೆ ಹಿರಣ್ಯಕಶಿಪು ಅವರ ಚಿಕ್ಕಪ್ಪ ಏನ್ ಹೇಳ್ತಾನಂತೆ ಅಂದ್ರೆ, ನಾನ್ ಹಿರಣ್ಯಕಶಿಪು ಹಿರಣ್ಯಾಯ ನಮಃ ಅಂತ ನೀನು ಚಾಂಟ್ ಮಾಡು ಅಂದ್ರೆ, ನೀನು ಚತುರ್ಮುಖ ಬ್ರಹ್ಮ ಅಂತ ಚಾಂಟ್ ಮಾಡಿ ಅವನಿಗೆ ನೀನ್ ನಮನ ಸಲ್ಲಿಸ್ತಿ, ಹಾಗಾಗಿ ನಿಮ್ ತಂದೆಯಿಂದಲೇ ನಿಮ್ಗೆ ಸಾವು ಬರ್ಲಿ ಅಂತ ಅಂದ್ಬಿಟ್ಟು ಹಿರಣ್ಯಕಶಿಪು ಅವರಿಗೆ ಶಾಪ ಕೊಟ್ಟಿದ್ನಂತೆ. ಯಾರು? ಈ 6 ಜನ, ಮರೀಚಿಯ 6 ಮಕ್ಕಳಾದಂತಹ, ಕಾಲನೇಮಿಯ 6 ಮಕ್ಕಳಾದಂತಹ, ಇವಾಗ ದೇವಕಿ ಗರ್ಭದಲ್ಲಿ ಮಹಾಮಾಯೆಗೆ, ಯೋಗ ಮಾಯೆಗೆ ಕೃಷ್ಣ ಹೇಳ್ತಾನೆ 6 ಮಕ್ಕಳನ್ನ ಹೇಗೆ ಇವಾಗ ಕಂಸ ಸಾಯಿಸ್ಬೇಕು ಅಂತಂದ್ರೆ, ಆ 6 ಜನ ಷಡ್ಗರ್ಭಾಸುರರು ಅಂತ. ಇದು ಇದರಲ್ಲಿದೆ, ಹರಿವಂಶದಲ್ಲಿದೆ, ಪದ್ಮಪುರಾಣದಲ್ಲಿದೆ. ಸೊ ಆ 6 ಜನ ಕೂಡ ಈ ಯೋಗ ಮಾಯೆ ಏನ್ ಮಾಡ್ತಾ ಇದ್ಲಂತೆ ಅಂದ್ರೆ, ಅವ್ರ ಜೀವನ ಎಳ್ಕೊಂಬಂದು ಬೇರೆ ಒಂದ್ ಬಾಡಿನಲ್ಲಿ ಇಟ್ಬಿಟ್ಟು ದೇವಕಿ ಗರ್ಭದಲ್ಲಿ ಹಾಕ್ತಾ ಇದ್ಲಂತೆ. ಸೊ ಕಂಸ ವುಡ್ ಕಿಲ್ ದೆಮ್ ಆಲ್. ನಿಮ್ಮ ತಂದೆಯಿಂದಲೇ ನಿಮಗೆ ಅಂತ ಅಂದ್ಬಿಟ್ಟು ಹಿರಣ್ಯಕಶಿಪು ಶಾಪ ಕೊಟ್ಟಿದ್ನಲ್ಲ, ಅದು ಕೂಡ ನಿಜ ಮಾಡ್ಬೇಕು. ಮತ್ತೆ ಈ ದೇಹದಲ್ಲಿ ನಮ್ಗೆ ಸಾವಿಲ್ಲ ಅಂತ ಅವರು ಬ್ರಹ್ಮನ ವರ ಕೇಳಿದ್ರಲ್ಲ, ಅದು ಕೂಡ ನಿಜ ಮಾಡ್ಬೇಕು. ಸಿ ಕೃಷ್ಣಸ್ ಪ್ಲಾನ್, ಇಟ್ ಇಸ್ ಫ್ಯಾಂಟಾಸ್ಟಿಕ್. ಸೊ ಈ ತರ ಮಾಡಿದಾಗ 6 ಜನ ಕುಮಾರರು ಕೂಡ ಅಲ್ಲಿಂದ ಬಿಡುಗಡೆ ಹೊಂದಿದ್ರಂತೆ. ಸೊ ಮರೀಚಿ ಊರ್ಣೆಯ ಮಕ್ಕಳಾದಾಗ ಅವ್ರ ಹೆಸರೇನು ಅಂತ ಹೇಳ್ತೀನಿ. 6 ಮಕ್ಕಳು: ಸ್ವರ, ಉದ್ಗೀತ, ಪರಿಶ್ವಂಗ, ಪತಂಗ, ಶುದ್ರಬುಕ್, ಘೃಣಿ. ಆಮೇಲೆ ಈ 6 ಜನ ಕಾಲನೇಮಿನಲ್ಲಿ ಹುಟ್ಟಿದ್ರಲ್ಲ, ಅದೇ ಹಿರಣ್ಯಾಕ್ಷನ ಮಗನಾದಂತಹ ಕಾಲನೇಮಿ. ಅವಾಗ ಅವ್ರ ಹೆಸರು ಹಂಸ, ಸುವಿಕ್ರಮ, ಕ್ರಥ, ದಮನ, ರಿಪುಮರ್ದನ ಮತ್ತೆ ಕ್ರೋಧ ಅಂತ. ಇವಾಗ ದೇವಕಿ ದೇವಿಯರಲ್ಲಿ ಗರ್ಭದಲ್ಲಿ ಹುಟ್ಟಿ ಅವರನ್ನೆಲ್ಲ ಕಂಸ ಸಂಹಾರ ಮಾಡಿದ್ನಲ್ಲ, ಆವಾಗ ಅವ್ರ ಹೆಸರು ಫಸ್ಟ್ ಕೀರ್ತಿಮಂತ ಅಂತ ಹೇಳಿದ್ನಲ್ಲ ಮೊದಲನೇವನು. ಕೀರ್ತಿಮಂತ, ಸುಷೇಣ, ಉದಯವಾನ್,
ಭದ್ರಸೇನ, ರಿಜುದಾಸ, ಭದ್ರದೇಹ, ಈ 6 ಜನನ ಆಮೇಲೆ ಕೃಷ್ಣ ಬಲರಾಮರು ಮಥುರೆಗೆ ಬಂದಾಗ ದೇವಕಿ ನಾನು ಅವ್ರ 6 ಜನನು ನೋಡ್ಬೇಕು ಅಂತ ಹೇಳ್ತಾಳೆ. ಅವಾಗ ಅವ್ನು ಹೋಗಿ ಆ 6 ಜನನು ಕೂಡ ಕರ್ಕೊಂಡ್ ಬಂದು ದೇವಕಿಗೆ ತೋರಿಸ್ತಾನೆ, ನಿನ್ನ 6 ಜನ ಮಕ್ಕಳನ್ನ ಕರ್ಕೊಂಡ್ ಬಂದಿದ್ದೀನಿ ಅಂತ. ಕ್ಯಾನ್ ಎನಿಬಡಿ ಎಲ್ಸ್ ಡೂ ದಟ್? ಸೊ ಓನ್ಲಿ ಕೃಷ್ಣ ಕ್ಯಾನ್ ಡೂ ದಟ್. ಗೋವರ್ಧನ ಗಿರಿಧಾರಿ ಅಂತೆ ಅವನು, ಪುಟ್ಟ ಬೆರಳಿನಿಂದ ಗೋವರ್ಧನನ ಎತ್ತಿದ್ನಂತೆ, ಅವನ ಹಲ್ಲಿನಿಂದ ವರಾಹ ದೇವರು ಭೂಮಿ ತಾಯಿನ ಎತ್ತಿದ್ನಂತೆ. ಇಷ್ಟೆಲ್ಲಾ ಮಾಡ್ದವನು, ಹಿ ಇಸ್ ದ ಸೂಪ್ರೀಂ ಲಾರ್ಡ್. ಇಂತಹ ಸೂಪ್ರೀಂ ಲಾರ್ಡ್ ಅಡ್ವೆಂಟ್ ಆಗ್ಬೇಕಾದ್ರೆ, ಕೃಷ್ಣ ಪ್ರಾದುರ್ಭವ ಆಗ್ಬೇಕಾದ್ರೆ, ನಾ ಅವಾಗ್ಲೇ ಫಸ್ಟ್ ಎಲ್ಲ ಶ್ಲೋಕಗಳನ್ನೆಲ್ಲ ಹೇಳಿದ್ನಲ್ಲ, ಸ್ತೋತ್ರ ಮಾಡಿದ್ನಲ್ಲ, ಆ ಸ್ತೋತ್ರದ ಮೂಲಕನೇ ಸ್ವಾಮಿ ಇಲ್ಲಿ ಪ್ರಾದುರ್ಭವಿಸಿದ್ನಂತೆ. ಸೊ ಕೃಷ್ಣ ಇವಾಗ ಪ್ರಾದುರ್ಭವಿಸಿ, ದ ಅಡ್ವೆಂಟ್ ಆಫ್ ಕೃಷ್ಣ, ಹಿ ಇಸ್ ನೌ ಇನ್ ವೃಂದಾವನ ವಿತ್ ಯಶೋಧ ಅಂಡ್ ನಂದ. ನಂದ ಮತ್ತೆ ಯಶೋಧ, ಧರಾ ಮತ್ತೆ ಧನ್ಯ ಅಂತ ಅಂದ್ಬಿಟ್ಟು ಅವರು ಹಿಂದೆ ಇವರಾಗಿದ್ರಂತೆ, ವಸುಗಳಾಗಿದ್ರಂತೆ. ಅವರು ತುಂಬಾ ತಪಸ್ಸು ಮಾಡಿ ನಮ್ಗೆ ಕೃಷ್ಣ ನಮ್ಗೆ ಮಗನಾಗ್ಬೇಕು ಅಂತ ಕೇಳ್ಕೊಂಡಿದ್ರಂತೆ. ಹಾಗಾಗಿ ಅವನ್ಗೆ ಕೃಷ್ಣ ಅಲ್ಲಿ ಕೂಡ ಮಗನಾದ್ನಂತೆ. ದೇವಕಿ ವಸುದೇವಂಗೂ ಕೂಡ ಮಗನಾದ, ಯಾಕೆಂದ್ರೆ 3 ಇದ್ರಲ್ಲಿ ಕೃಷ್ಣಿ ಗರ್ಭದಿಂದ, ವಾಮನನಿಂದ ಇಲ್ಲಿ ಕೃಷ್ಣನಾದ. ಇಲ್ಲಿ ಕೂಡ ಧರಾ ಮತ್ತೆ ದ್ರೋಣ, ಇವರಿಬ್ರು ವಸುದೇವ ಮತ್ತೆ ಯಶೋದೆ ಮತ್ತೆ ನಂದ, ಅವರಿಗೂ ಕೂಡ ಕೃಷ್ಣ ಮಗನಾಗಿದ್ದಾನಂತೆ. ಇಲ್ಲಿ ಮುಂದೆ ಹೋದಾಗ ದಶಮಸ್ಕಂದನ ವಿಲ್ ಕಂಟಿನ್ಯೂ ವಿತ್ ಆಲ್ ದ ಅಸುರಾಸ್ ಗೆಟಿಂಗ್ ಕಿಲ್ಡ್ ಅಂಡ್ ಹೌ ಕೃಷ್ಣ's pastimes so beautiful, the most beautiful. ಹರೇ ಕೃಷ್ಣ. ಏನಾದ್ರೂ ಪ್ರಶ್ನೆ ಇದ್ರೆ ಕೇಳ್ಬೋದು. ತುಂಬಾ ಹರೇ ಬ್ಯೂಟಿಫುಲ್ ಕೃಷ್ಣ. ಆಗಿದೆ. ಒಂದ್ ನಿಮಿಷ ರೂಪ. ಹರೇ ಕೃಷ್ಣ ಮಾತಾಜಿ, ಐ ಆಮ್ ಲೀಲಾಮಯಿ ಮಾತಾಜಿ. ಸೊ ಹರೇ ಕೃಷ್ಣ. ಮಾತಾಜಿ ತುಂಬಾ ಚೆನ್ನಾಗಿತ್ತು ಇವತ್ತಿನ ಪ್ರವಚನ. ಚಿಕ್ಕದಿಂದನೂ ನಾವು ಕೃಷ್ಣನ ಒಂದು ಜನ್ಮ ಲೀಲೆಗಳನ್ನ ನಾವು ಪ್ರಾದುರ್ಭವ ಅಂತ ಇರ್ತೆಲ್ಲ ಎಷ್ಟು ಕೇಳ್ತಾ ಬಂದಿದ್ದೇವೆ. ಆದ್ರೆ ಇಷ್ಟು ರಸವತ್ತಾಗಿ ನೀವು ವರ್ಣಿಸಿದ್ರಂದ್ರೆ ಕಣ್ಣು ಮುಂದೆ ಆ ಪ್ರತಿ ಸನ್ನಿವೇಶ ಬರ್ತಾ ಇತ್ತು ಮಾತಾಜಿ. ಒಂದು ಸಿಹಿಯಾದ ಹಣ್ಣನ್ನ ಹೇಗೆ ಆಸ್ವಾದನೆ ಮಾಡಿದ್ರೆ ಒಂದ್ ಸ್ವಲ್ಪ ಟೇಸ್ಟ್ ಮಾಡಿದ್ಮೇಲೆ ನಾವು ಹೇಗ್ ಬಿಡೋದಿಲ್ವೋ, ಅದೇ ರೀತಿ ಇವತ್ತು ಒಂದು ನಿಮಿಷವೂ ಆ ಕಡೆ ಈ ಕಡೆ ಆಗ್ಲಿಲ್ಲ ನಮ್ಮ ಇವತ್ತು ಚಿತ್ತ. ಅಷ್ಟು ಚಂದದಲ್ಲಿ ನಾವು ಇವತ್ತು ಇದೆಲ್ಲ ಪ್ರವಚನವನ್ನ ಕೇಳಿದ್ವಿ. ತುಂಬಾ ಚೆನ್ನಾಗಿತ್ತು ಮಾತಾಜಿ. ಹೇಗೆ ಅಂದ್ರೆ ಶಬ್ದಗಳು ಬರ್ತಿಲ್ಲ, ಅದಕ್ಕೆ ನಾನು ನಿಮ್ಗೆ ಈ ನಮ್ಮ ಗೋಪಿ ಸೇನೆಗೆ ಬಂದು ನಿಮ್ಮ ಈಗ ಸಮಯ ಇಲ್ದಿದ್ರು ಈ ಟೈಮಲ್ಲಿ ನೀವು ನಮ್ಗೆ ಸಮಯ ಕೊಟ್ಟಿದ್ದೀರಾ. ಸೊ ಇದಕ್ಕೆ ನಿಮ್ಗೆ ಧನ್ಯವಾದಗಳು. ಹಾಗಾಗಿ ಪ್ರತಿ ವಾರನೂ ಮಾಡಕ್ ಆಗ್ಲಿಲ್ಲ ಅಂದ್ರೆ ನನ್ನ ಡಿಟಿಸ್ ನ ತೋರ್ಸ್ಲಾ ನಿಮ್ಮೆಲ್ರಿಗೂನು? Yes, ಮಾತಾಜಿ. ದರ್ಶನ ಮಾಡಿಸ್ಲಾ? ದರ್ಶನ ಮಾಡಿಸಿ ಮಾತಾಜಿ. ಬಂದೆ. ಸ್ವಾಮಿ ಕಾಣಿಸ್ತಿದಾರಾ? ಹರಿಬೋಲ್ ರಾಧೇಶ ಮಾತಾಜಿ. ಹರಿ ಬ್ಯೂಟಿಫುಲ್ ಡೀಟೇಲ್ಸ್ ಮಾತಾಜಿ, ತುಂಬಾ ಚೆನ್ನಾಗಿದೆ. ಹರೇ ಕೃಷ್ಣ. ರಾಧಾರಾಣಿ ಹತ್ರ ಸ್ವಲ್ಪ ಮಾತಾಜಿ ಫೋಕಸ್ ಮಾಡಿ. ಕೃಷ್ಣ ಎಸ್ ಮಾತಾಜಿ, ಎಸ್. ಹರಿ ಬೋಲ್ ಮಾತಾಜಿ. ರಾಧಾಕೃಷ್ಣ ತುಂಬಾ ಸುಂದರವಾಗಿದ್ದಾರೆ. ರಾಧಾ ಗೋವಿಂದ. ಮಂದೆ ದೇವ್ರ ಮನೆ ತೋರಿಸ್ತೀನಿ. ನರಸಿಂಹ ಸಾಲಿಗ್ರಾಮ, 26 ಸಾಲಿಗ್ರಾಮ. ಮತ್ತೆ ಇಲ್ಲಿ ಜಗನ್ನಾಥ, ಜೈ ಜಗನ್ನಾಥ. ರಾಮದೇವರು, ಇಲ್ಲಿ ಮಧ್ವಾಚಾರ್ಯರು, ವಾದಿರಾಜರು, ರಾಘವೇಂದ್ರರು, ಗುರು ಪರಂಪರೆ, ಪ್ರಭುಪಾದರು. ಜೈ ಶ್ರೀಲ ಪ್ರಭುಪಾದ. ಜೈ ಶ್ರೀಲ ಪ್ರಭುಪಾದ. ಜೈ ಜೈ. ಅದಕ್ಕೆ ನಾನು ಯಾವಾಗ್ಲೂ ಬಿಸಿ, ಅವ್ರನ್ನ ಸರ್ವ್ ಮಾಡ್ತಾ ಇರ್ತೀನಿ. ಇಲ್ಲಿ 3 ನೈವೇದ್ಯ ಆಗ್ಬೇಕು, ಇಷ್ಟು ದೊಡ್ಡ ದೇವ್ರು ಇಟ್ಕೊಂಡಿರೋದ್ರಿಂದ 3 ಆರತಿ 3 ನೈವೇದ್ಯ. ಸೊ ಆ ತರದೆಲ್ಲ ನಂಗೆ ತುಂಬಾ ಇರುತ್ತೆ. ಹಾಗಾಗಿ ನಾನು ಈ ಸತಿ ಒಂದೇ ಒಂದು ಕ್ಲಾಸ್ ಮಾಡ್ತೀನಿ ಅಂತ ಹೇಳಿದ್ದು, ದಯವಿಟ್ಟು ಕ್ಷಮಿಸ್ಬೇಕು. ಬಿಕಾಸ್ ಐ ಹ್ಯಾವ್ ಅದರ್ ಥಿಂಗ್ಸ್ ಟು ಅಟೆಂಡ್ ಟು ಆಲ್ಸೋ. ಅದಕ್ಕೇನೆ. ಸೊ ಇದೆಲ್ಲ ಆದ್ಮೇಲೆ ವಿಲ್ ಸಿ ಹೌ ಟು ಗೋ ಅಬೌಟ್ ಇಟ್. ವಿಲ್ ಸ್ಟಾರ್ಟ್ ದಶಮಸ್ಕಂದನ ಶುರು ಮಾಡೋಣ. ಆಲ್ರೆಡಿ ಸ್ಟಾರ್ಟೆಡ್, ವಿ ಕ್ಯಾನ್ ಕಂಟಿನ್ಯೂ. ಹೇಗೆ ಅಂತ ವಿಲ್ ಸಿ. ಕೃಷ್ಣ ವಿಲ್ ಡೆಫಿನೆಟ್ಲಿ ಅರೇಂಜ್ ಮಾಡ್ತಾನೆ, ಹೀಲ್ ಡೂ ಇಟ್. ಮಾತಾಜಿ ಜನ್ಮಾಷ್ಟಮಿ ಆದ್ಮೇಲೆ ವಿ ಜಸ್ಟ್ ಕಂಟಿನ್ಯೂಸ್ ಆಗಿ ನಮ್ಗೆ ಕ್ಲಾಸ್ಗಳು ಬೇಕು ಮಾತಾಜಿ. ಜನ್ಮಾಷ್ಟಮಿ ಆದ್ಮೇಲೆ ನೋಡಿ ನೀವ್ ಹೇಗ್ ಫ್ರೀ ಆಗ್ತೀರಾ ಅಂತ ನಾವು ಕಾಯ್ತಾ ಇದ್ದೇವೆ. ಅವಾಗಿಂದ ಸಂಧ್ಯಾ ಮಾತಾಜಿ ಅವ್ರ ಕ್ಲಾಸ್ ಯಾವಾಗಪ್ಪ ಕೇಳೋದು ಅಂತೇಳಿ. ಸೊ ಫ್ರೀ ಮಾಡ್ಕೊಳ್ಳಿ ಮಾತಾಜಿ ಸ್ವಲ್ಪ. ಖಂಡಿತ.
ಅಂಡ್ ನಾನು ಕೂಡ 3 hours 4 hours ಐ ಹ್ಯಾವ್ ಟು ಪುಟ್ ಇನ್ ಎಫರ್ಟ್. ಸುಮ್ನೆ ಹಂಗ್ ಮಾತಾಡಕ್ಕಾಗಲ್ಲ, ಈ ಸೀರೆ ಒಡವೆ ವಿಚಾರ ಅಲ್ಲ. ಸೊ ಐ ಹ್ಯಾವ್ ಟು, ಅಂಡ್ ನಾಂದೇನು ಅಂದ್ರೆ ಒಂದ್ ಬೇರೆ ಎಲ್ಲ ಪುರಾಣಗಳಿಂದನೂ ಐ ಟೇಕ್ ಸಬ್ಸ್ಟೆನ್ಸ್, ಎಲ್ಲದನ್ನು ಹೇಳಿ ತುಂಬಾ ಚೆನ್ನಾಗಿ ರಸವತ್ತಾಗಿ ಎಲ್ರಿಗೂ ಹೇಳ್ಬೇಕು ಅಂತ. ಒಂದೇ ಒಂದ್ರಲ್ಲಿ ತಗೊಂಡ್ರೆ ಒಂದ್ ಸ್ವಲ್ಪ ಇರುತ್ತೆ. ಸೊ 4-5 ರೆಫರ್ ಮಾಡಿದಾಗ ಯು ಗೆಟ್ ಮೋರ್ ಇನ್ಫಾರ್ಮೇಶನ್ ಅಂತ ಅಷ್ಟೇ. ಸೊ ಇಫ್ ಐ ಹ್ಯಾವ್ ಟು ಡೂ ದಟ್ ಐ ನೀಡ್ ಸಮ್ 3 to 4 hours a day. ನಾನು ಐ ಬಿ ಸ್ಟಡಿಂಗ್ ಅದಕ್ಕೇನೆ. ಎಸ್ ಮಾತಾಜಿ, ಅದರ ಹಿಂದೆ ಇರೋ ಎಫರ್ಟ್ ಖಂಡಿತ ಗೊತ್ತಾಗತ್ತೆ ಮಾತಾಜಿ. ತುಂಬಾ ರೆಫರೆನ್ಸ್ ಬೇಕಾಗುತ್ತೆ. ಸೊ ಮಾತಾಜಿ, ನಿಮ್ಗೆ ನಮ್ಮ ಅನಂತ ಧನ್ಯವಾದಗಳು. ಸೊ ಇಂತ ಒಂದು ಒಳ್ಳೆ ಪ್ರವಚನವನ್ನ ನಮ್ಗೆ ಕೊಟ್ರಿ. ಹೇಗಿತ್ತು ಅಂತ ಹೇಳಿದ್ರೆ, ಇದು ಒಂದು ಆ ಶೈಲಿ ಇದೆ, ನಿಮ್ಮ ಪ್ರವಚನದ ಶೈಲಿ ಏನಿದೆಯೋ ಅದು ನಂಗೆ ತುಂಬಾ ಇಷ್ಟ. ಸೊ ಎಲ್ಲಾನು ಇದನ್ ಮಾಡ್ತೀರಾ, ಎಲ್ಲ ಭಾಗವತಮಿಂದ ಪದ್ಮಪುರಾಣದಿಂದ ಎಲ್ಲದ್ರಿಂದಾನು ನೀವು ಹೇಳ್ದಾಗೆ ರೆಫರ್ ಮಾಡಿ ಎಲ್ಲಾ ಶ್ಲೋಕಗಳನ್ನ ನಮ್ಗೆ ಹೇಳ್ತೀರಾ. ಸೊ ತುಂಬಾ ಚೆನ್ನಾಗಿತ್ತು ಇವತ್ತಿನ ಕ್ಲಾಸ್. ಮತ್ತೆ ಯಾರಿಗಾದ್ರೂ ಏನಾದ್ರು ಪ್ರಶ್ನೆಗಳಿದ್ರೆ ದಯವಿಟ್ಟು ಕೇಳಿ. ಪ್ರಶ್ನೆ ಇದ್ರೆ ಆನ್ಸರ್ ಮಾಡ್ಬೋದು. ಇದ್ಯಾ? ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ನಾನ್ ವೀಣಾ. ವೀಣಾ, ಗೊತ್ತಾಯ್ತು, ವಾಯ್ಸ್ ಅಲ್ಲೇ ಗೊತ್ತಾಯ್ತು. ಥ್ಯಾಂಕ್ಸ್ ವೀಣಾ, ಆಪರ್ಚುನಿಟಿ ಕೊಟ್ಟಿದ್ದಕ್ಕೆ. ಓ ಮಾತಾಜಿ, ಈಗ ನನಗನ್ಸುತ್ತೆ ಈ ಪ್ರವಚನ ಎಲ್ಲ ಮುಗಿದ ಮೇಲೆ ನೆಕ್ಸ್ಟ್ ಅವರ್ ಯಾತ್ರೆ ವಿಲ್ ಬಿ ಟು ಯುವರ್ ಹೌಸ್ ವಿತ್ ಆಲ್ ದ ಮೈಸೂರು ಡಿವೋಟೀಸ್. ಖಂಡಿತ ಎಲ್ಲಾರು ಬಂದ್ಬಿಡಿ, ಸೂಪರ್ ಆಗಿ. ಮೇ ಬಿ ವಿ ಕ್ಯಾನ್ ಹ್ಯಾವ್ ಕೀರ್ತನ್ ಅಂಡ್ ವಿ ಕ್ಯಾನ್ ಹ್ಯಾವ್ ಪ್ರಸಾದ. ವಿ ಕ್ಯಾನ್ ಅರೇಂಜ್ ಇಫ್ ಪಾಸಿಬಲ್ ಜನ್ಮಾಷ್ಟಮಿ ಆಗ್ಲಿ ಅಂತ ದಯವಿಟ್ಟು. ಯಾಕಂದ್ರೆ ನಿಮ್ ಡಿಟಿಸ್ ನ 1 ಸಲಿನೋ 2 ಸಲಿನೋ ನೋಡಿದೀನಿ ನಾನು. ಆಫ್ಟರ್ ಮೆನಿ ಇಯರ್ಸ್ ಇವತ್ತು ದರ್ಶನ ಆಯ್ತು. ಎಷ್ಟೋ ವರ್ಷದ ಮೇಲೆ ಈಗ ದರ್ಶನ ಆಯ್ತು ನನಗೆ ಮತ್ತೆ. ಅದಕ್ಕೆ ಇವತ್ತು ದಶಮಸ್ಕಂದ ಕೃಷ್ಣ ಪ್ರಾದುರ್ಭವ ಆದ್ರಿಂದ ನಾನು ಐ ವಾಂಟೆಡ್ ಯು ಆಲ್ ಟು ಹ್ಯಾವ್ ದರ್ಶನ್. ಅದಕ್ಕೆ ಇವತ್ತು ನಾನು ದೀಪ ತಿರುಗಿ ಹಚ್ಚಿ ಎಲ್ಲಾ ಮಾಡಿ ನಮನ ಸಲ್ಲಿಸಿ, ಪ್ಲೀಸ್ ನನಗ್ ಜ್ಞಾಪಕ ಬರ್ಸು ಓದಿದ್ದೆಲ್ಲ ಅಂತ. ಅವ್ನ್ ಜ್ಞಾಪಕ ಬರ್ಸ್ತಾ ಇದ್ರೆ ಆ ಶ್ರೀಶಿಕೇಶ ನಾನು ಏನ್ ಮಾತಾಡ್ಬಲ್ಲೆ? ನಥಿಂಗ್. ಅಂಡ್ ಐವ್ ಸೀನ್ ಮಾತಾಜಿ ಆ ಡಿಟಿಸ್ ನ ಡ್ರೆಸ್ ಮಾಡಕ್ಕೆ ಎಷ್ಟು ಟೈಮ್ ಹಿಡಿಯುತ್ತೆ. ಒಂದೊಂದು ಶಿ ಸೆಲೆಕ್ಟ್ಸ್ ದ ಆರ್ನಮೆಂಟ್ಸ್, ಎವ್ರಿಥಿಂಗ್, ಬಿಂದಿ ತುಂಬಾ ಇಂಟ್ರಿಕೇಟ್ ಸೆಲೆಕ್ಟ್ ಮಾಡ್ಕೊಳ್ತಾರೆ ಎಲ್ಲಾನು. ಹೌದು, ಇವ್ರಿಗೆ ದೊಡ್ಡವ್ರಿಗೆ ಒಂದು 3.5 hours, ಚಿಕ್ಕವ್ರಿಗೆ ಒಂದು 3 hours. ಅದಕ್ಕೆ ಏನ್ ಮಾಡ್ತೀನಿ ನಡುವು ಅಂದ್ರೆ, ಒಂದೇ ಸಮ ಮಾಡಿದ್ರೆ ಹೆಗ್ಲೆಲ್ಲ ನೋವು ಬರುತ್ತೆ. ಒಂದಿನ ಇವ್ರಿಗೆ ಮಾಡ್ತೀನಿ, ಮಾರನೇ ದಿನ ಇವ್ರಿಗೆ ಮಾಡ್ತೀನಿ. ಎಲ್ಲಾರ್ಗು ಒಟ್ಟಿಗೆ ಮಾಡಿದ್ರೆ 6 hours ಆಗಿ ನಾನು ಬಿದೆ ಹೋಗ್ತೀನಿ. ಅವಾಗ ಐ ಫೇಂಟ್. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ಥ್ಯಾಂಕ್ ಯು ವೆರಿ ಮಚ್. ಐ ಆಮ್ so grateful and I'm really happy. ಜನ್ಮಾಷ್ಟಮಿ ಮುಂದೆ ನನ್ಗೆ ಕೃಷ್ಣನ ಬಗ್ಗೆ ಇಷ್ಟು ಹೇಳಲಿಕ್ಕೆ ಸ್ವಾಮಿ ಅರೇಂಜ್ ಮಾಡ್ಕೊಟ್ನಲ್ಲ ನಿಮ್ ಮೂಲಕ ಅಂತ ಅನ್ಬಿಟ್ಟು ಐ ಆಮ್ so happy. ರಿಯಲಿ ಎಕ್ಸ್ಟಾಟಿಕ್. ಈ ಬುಕ್ ಎಲ್ಲ ಓದಿದಾಗ ವಾವ್ ಅಂತ ಅನ್ಬಿಟ್ಟು ಅಷ್ಟು ಸಂತೋಷ ಆಯ್ತು. ಸೊ ನನ್ನ ಸೇವೆ ಇದು ಅಷ್ಟೇ. ಸೊ ಇದೆಲ್ಲ ಆದ್ಮೇಲೆ ವಿಲ್ ಸಿ ಹೌ ಟು ಗೋ ಅಬೌಟ್ ಇಟ್. ಮೇ ಬಿ 2 classes in a month, because every day if I'm studying for 3-4 hours, ನನ್ಗೆ ತುಂಬಾ ಕೆಲಸಗಳು ಇರುತ್ತೆ ಮನೆಯಲ್ಲಿ. ಹಾಗಾಗಿ ಸೊ ಮೇ ಬಿ alternate weeks or something like that we can do, and we can start off ಯಾವಾಗ್ಲೂ ದಶಮಸ್ಕಂದದಿಂದ ಶುರು ಮಾಡಿ again first ಇಂದ ಶುರು ಮಾಡಿ we can finish ಭಾಗವತಂ. ಸರಿನಾ? ಎಸ್ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್. ಹರೇ ಕೃಷ್ಣ. ಯಾರಿಗೂ ಏನು ಪ್ರಶ್ನೆ ಇರ್ಲಿಲ್ಲನಾ? ಹರೇ ಕೃಷ್ಣ ಮಾತಾಜಿ, ದೊಡ್ಡ ಪ್ರಣಾಮ್. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹೇಳಿ. ಮಾತಾಜಿ, ಈಗ ಕೃಷ್ಣ 7ನೇ 8ನೇ ಅಷ್ಟಮ ಗರ್ಭ, 7ನೇ ಗರ್ಭದಲ್ಲಿ ಇರೋದನ್ನ ಗರ್ಭ ಬದಲಾವಣೆ ಮಾಡುವಂತ ದುರ್ಗಾದೇವಿಗೆ ಹೇಳ್ತಾನೆ, ಮಾಯೆಗೆ. ಆ ಮಾಯೆ ಅದಕ್ಕೆ ನನಗೇನ್ ಕೊಡ್ತೀಯ ಅಂತ ಕೇಳಿದ್ಮೇಲೆ ಅವಾಗ್ಲೂ ಲಂಚ ಇತ್ತ ಅಂತ ಒಂದು. ಆಮೇಲೆ ಏನ್ಕೊಂಡಿದ್ದೀರಾ? ಶಿ ಸೇಸ್ ನನಗೆ ಏನ್ ಕೊಡ್ತೀಯಾ? ಅವಾಗ ನನಗೆ ಎಷ್ಟ್ ನಾಮ ಇದೆಯೋ ನಿನಗೂ ಅಷ್ಟು ನಾಮ, ನನಗಿರೋ ಟೆಂಪಲ್ಸ್ ಅಷ್ಟೇ ನಿನಗೂ ಟೆಂಪಲ್ಸ್ ಅಂತ. ಓಕೆ ಡನ್ ಅಂತ ಅಂದ್ಲಂತೆ. ಆಮೇಲೆ ರೆಮ್ಯುನರೇಷನ್ ಅಷ್ಟು ಮಾಡಿದ್ದಕ್ಕೆ ಕೃಷ್ಣ ಇಸ್ ಸೋ ಮರ್ಸಿಫುಲ್. ಅವನು ಅವಳು ಕೇಳಕ್ಕಿನ ಮುಂಚೆನೆ ನಿಂಗೆ ಅದನ್ನೆಲ್ಲ ಕೊಟ್ಬಿಟ್ಟಿದ್ನಂತೆ. ಸ್ವಾಮಿ ಗೊತ್ತು ನಾವೇನ್ ಕೇಳ್ತೀವಿ, ನಮ್ಗೆ ಏನ್ ಬೇಕು, ಏನ್ ಕೊಡ್ಬೇಕು, ಏನ್ ಕೊಡ್ಬಾರ್ದು ಅಂತ. ಹಿ ನೋಸ್. ಎರಡನೇದೇನಂದ್ರೆ ಮಾತಾಜಿ, ವಸುದೇವ ಗಂಡ ಜೈಲಲ್ಲಿ ಇರ್ತಾನೆ. ಆ ರೋಹಿಣಿಗೆ ಗರ್ಭದಾನ ಮಾಡ್ತಾರಲ್ಲ, ಆ ಜನ ಏನು ತಪ್ಪು ತಿಳ್ಕೊಳ್ಳಲ್ವಾ ಅಂತ. ಮೊದಲು ಅವಳು ರೋಹಿಣಿನ ಇಲ್ಲೆಲ್ಲ ತೊಂದ್ರೆ ಆದಾಗ ವಸುದೇವ ಅಲ್ಲಿ ಕಳ್ಸ್ಬಿಟ್ಟಿರ್ತಾನೆ. ಎಲ್ಲಿಗೆ? ಇದಕ್ಕೆ ನಂದವ್ರಜಕ್ಕೆ ಕಳ್ಸ್ಬಿಟ್ಟಿರ್ತಾನೆ, ನಂದನ್ ಮನೇಲಿ ಇರ್ಲಿ ಅಂತ. ಅವಾಗ ಅವಳು ಶಿ ವಿಲ್ ಬಿ ಪ್ರೆಗ್ನೆಂಟ್. ಅವಾಗ ಪ್ರೆಗ್ನೆಂಟ್ ಆಗಿ 2-3 ತಿಂಗಳಿಗೆನೆ ಅವಳಿಗೆ ಗರ್ಭಸ್ರಾವ ಆಗ್ಬಿಡತ್ತೆ. ಅವಳು ತುಂಬಾ ಬೇಜಾರಾಗತ್ತೆ. ಆಮೇಲೆ ಇಲ್ಲಿ ತಿರುಗಿ ಅಂದ್ರೆ ಅದನ್ನ ಯಾರ ಹತ್ರನೂ ಅವಳು ಹೇಳ್ಕೊಳಲ್ಲ, ಮನಸ್ಸು ಒಳಗಡೆನೆ ಕೊರ್ಕೋತಾ ಇರ್ತಾಳೆ. ಇಲ್ಲಿ 7ನೇ ಗರ್ಭನ ಸೆಳೆದು ಆ ಗರ್ಭದಲ್ಲಿ ಇಟ್ಟಾಗ ಅವಳಿಗೆ ಅಯ್ಯೋ ನಾಚಿಕೆ ಆಗತ್ತೆ, ಇದೇನಿದು, ಈಗ ತಾನೇ ಗರ್ಭಸ್ರಾವ ಆಗಿದೆ ನಂಗೆ, ಈಗ ಆಲ್ರೆಡಿ ನಾ ಪ್ರೆಗ್ನೆಂಟ್, ಹೇಗೆ, ಹೌ ಇಸ್ ಇಟ್ ಪಾಸಿಬಲ್
ಇದ್ರಲ್ಲಿ ದೇವ್ರೇ ಏನೋ ಮಾಡಿರ್ಬೇಕು ಅಂತ ಮನ್ಸಲ್ಲಿ ಅವಳು ಅನ್ಕೋತಾಳೆ. ಅಂದ್ರೆ ಯಾರು ಏನು ಕೇಳಲ್ಲ, ಯಾಕೆಂದ್ರೆ ವೆನ್ ಶಿ ವೆಂಟ್ ಟು ಬೃಂದಾವನ ಶಿಲ್ ಬಿ 3-4 months ಪ್ರೆಗ್ನೆಂಟ್. ಅದು ಕಂಸ ಅವಳಿಗೆ ಏನಾದ್ರು ಮಾಡ್ತಾನೆ ಅಂತ ಅನ್ಬಿಟ್ಟು ವಸುದೇವ ರೋಹಿಣಿನ ನಂದವ್ರಜದಲ್ಲಿ ಇರ್ಸಿರ್ತಾನೆ. ಅಟ್ ದಟ್ ಟೈಮ್ ಶಿ ವಿಲ್ ಬಿ ಪ್ರೆಗ್ನೆಂಟ್. ಸೊ ದಟ್ ಇಸ್ ಹೌ ದ ಸ್ಟೋರಿ ಗೋಸ್. ಸರಿ ಮಾತಾಜಿ, ಇದೆಲ್ಲ ಯಾರಿಗೂ ಗೊತ್ತಿಲ್ಲ, ಎಲ್ಲಾರ್ಗು ಇಲ್ಲಿ ಗೊತ್ತಾಗಿದ್ದು. ಸೊ ಅದು ಆಚೆ ಕಡೆ ಕಂಸನಿಗೆ ಆಗ್ಲಿ, ಇನ್ನೊಬ್ರಿಗೆ ಆಗ್ಲಿ, ಮತ್ತೊಬ್ರಿಗೆ ಆಗ್ಲಿ, ನಂದವ್ರಜದಲ್ಲೂ ಕೂಡ ಯಾರಿಗೂ ಏನು ಗೊತ್ತಿಲ್ಲ ಈ ವಿಚಾರ ಎಲ್ಲ. ಸೊ ದೇ ಆಲ್ ಥಾಟ್ ವೆನ್ ಶಿ ಕೇಮ್ ಹಿಯರ್ ಶಿ ವಾಸ್ ಪ್ರೆಗ್ನೆಂಟ್ ಅಲ್ವಾ, ಅದೇ ತರ ಗರ್ಭ ಬೆಳೆದು ಮಗು ಆಗಿದೆ ಅಂತ ಹಾಗಂತ ಅನ್ಕೊಂಡ್ರು. ದ ಥಿಂಗ್ ಇಸ್ 3-4 ತಿಂಗಳಿಗೆ ಅವ್ರಿಗೆ ಗರ್ಭಸ್ರಾವ ಆಗಿರುತ್ತೆ. ಶೀಲ್ ಫೀಲ್ ವೆರಿ ಬ್ಯಾಡ್, ಅಯ್ಯೋ ಹೀಗಾಗೋಯ್ತಲ್ಲ ಅಂತ. ಅಂಡ್ ಇನ್ ಸ್ವಲ್ಪ ದಿನಕ್ಕೇನೆ ಆ ಗರ್ಭನ ಎಳೆದು ಮಹಾಮುಗೆ ಇಟ್ಬಿಟ್ಟಿದ್ರು. ಸರಿ ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಮಾತಾಜಿ, ಸುಭದ್ರಮಾಯಿ ದೇವಕಿ ಮಗಳ ಅಥವಾ ಕೆಲವರು ರೋಹಿಣಿ ಮಗಳು ಅಂತಾರೆ, ಯಶೋದೆ ಮಗಳು ಅಂತಾರೆ. ದೇವ ರೋಹಿಣಿ ಮಗಳಂತೆ ಅವಳು. ಅವಳು ಹುಟ್ಟಿದ್ದಾಳಂತೆ. ಚಿತ್ರ ಅನ್ನೋ ಅಪ್ಸರೆಗೆ ಕೃಷ್ಣನಲ್ಲಿ ತುಂಬಾ ಇದಿತ್ತಂತೆ, ಆದರ ಇತ್ತಂತೆ. ನಾನು ಕೃಷ್ಣನ್ಗೆ ಏನಾದ್ರು ಸೇವೆ ಮಾಡಬೇಕು ಅಂತ. ಅವಾಗ ಅವಳು ಸುಭದ್ರೆಯಾಗಿ ಹುಟ್ಟಿದ್ದಂತೆ. ಅದಕ್ಕೆ ಕೃಷ್ಣನ ತಂಗಿ ಚಿತ್ರ ಅನ್ನೋ ಅಪ್ಸರೆ ಬಿಕಮ್ ಸುಭದ್ರೆ. ಅಂದ್ರೆ ರೋಹಿಣಿ ಅವರ ಹೊಟ್ಟೆನಲ್ಲೇ ಹುಟ್ಟಾರ ಮಾತಾಜಿ? ಹೌದು. ಥ್ಯಾಂಕ್ ಯು ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ತುಂಬಾ ಚೆನ್ನಾಯ್ತು. ಕೃಷ್ಣನ ಲೀಲೆಗಳು ಅದ್ಭುತ ಮಾತಾಜಿ, ಕೇಳಕ್ಕೆ ತುಂಬಾ ಮಧುರವಾಯ್ತು. ಆದ್ರೆ ನಿಮ್ಮ ಇದರಲ್ಲಿ ರಾಧಾಕೃಷ್ಣ ಗೋವಿಂದ ನೋಡಿ ತುಂಬಾನೇ ಖುಷಿ ಅನ್ನಿಸ್ತು ಮಾತಾಜಿ. ಡೈರೆಕ್ಟ್ ಆಗಿ ನಾವು ನಿಮ್ಮನ್ನೆಲ್ಲ ನೋಡಿದ್ದು ಯಾವಾಗ ನೋಡ್ತೀವಂತ ಅನಿಸ್ತಿದೆ. ಖಂಡಿತ ಬನ್ನಿ, ಎಲ್ಲಾರು ಬನ್ನಿ. ವಿಲ್ ಹ್ಯಾವ್ ಕೀರ್ತನ್ ಅಂಡ್ ಪ್ರಸಾದಂ. ದಯವಿಟ್ಟು ಬನ್ನಿ, ಹೌಸ್ ವಿಲ್ ಬಿ ಪ್ಯೂರಿಫೈಡ್. ದಯವಿಟ್ಟು ಬನ್ನಿ ಮಾತಾಜಿ. ಈಗೆಲ್ಲ ಶ್ಲೋಕಗಳು ಕೋಟ್ ಮಾಡಿದ್ರಲ್ಲ ಮಾತಾಜಿ, ಅದನ್ನ ಸ್ವಲ್ಪ ಗ್ರೂಪಿಗೆ ಬರೋ ಶ್ಲೋಕಗಳನ್ನ ಹಾಕಿದ್ರೆ ನಾವು ಅದನ್ನ ನಾ ಬರ್ದಿಟ್ಕೊಂಡಿರೋದು, ಅದನ್ನ ಫೋಟೋ ತೆಗ್ದ್ಬಿಟ್ಟು ಹಾಕ್ಲಾ? ಲೀಲಾಮಯಿ ಮಾತಾಜಿ ಕೇಳ್ಬಿಟ್ಟು ಹಾಕ್ಬಿಟ್ರೆ ನಾವು ಒಂದ್ ಸ್ವಲ್ಪ ಅದನ್ನ ಶ್ಲೋಕಗಳು ನೋಡ್ಕೊಂಡು. ಅದಕ್ಕೆ ನಾ ಹೇಳಿದ್, ಯಾವಾಗ್ಲೂ ಶ್ಲೋಕದ ಮೂಲಕನೇ ಕೃಷ್ಣ ಪ್ರಾದುರ್ಭಾವ ಆಗೋದು. ಸುಮ್ನೆ ಕೃಷ್ಣನ ಬಾಗಿ ಅನ್ಬಿಟ್ಟು ಏನ್ ಹಾಟ್ ಫೋನ್ ಇಟ್ಕೊಂಡ್ಬಿಟ್ಟು ಫೋನ್ ಮಾಡ್ಬಿಟ್ರೆ ಬರೋದಿಲ್ಲ ಅಂತ. ಓನ್ಲಿ ವೆನ್ ಯು ಆರ್ ಗ್ಲೋರಿಫೈಯಿಂಗ್ ಹಿಮ್, ಅದೆಲ್ಲ ಅವನನ್ನ ಗ್ಲೋರಿಫೈ ಮಾಡಿದಾಗ ಅವನು ಸ್ವಾಮಿ ಅಲ್ಲಿ ಇರ್ತಾನಂತೆ. ಎಲ್ಲಾ ಕಡೆನೂ ಅವನು ಇದ್ದಾನೆ, ಆದ್ರೆ ನಮ್ಮ ಕಣ್ಣಿಗೆ ಕಾಣಿಸ್ತಾನಂತೆ. ಪ್ರಾದುರ್ಭಾವ ಅಂದ್ರೆ ನಮ್ ಕಣ್ಣಿಗೆ, ಅಡ್ವೆಂಟ್ ಆಫ್ ಕೃಷ್ಣ. ಎಲ್ಲಾ ಕಡೆನೂ ಇದ್ದಾನೆ ಸ್ವಾಮಿ, ಆದ್ರೆ ಅಲ್ಲಿ ಕಾಣಿಸ್ಬೇಕಲ್ಲ ನಮ್ಗೆ, ನಮ್ಮಂತಹ ಕಣ್ಣುಗಳಿಗೆ. ಅದಕ್ಕೆ ಅರ್ಜುನನ್ಗೆ ದಿವ್ಯ ಚಕ್ಷು ಕೊಟ್ಟಿದ್ದು. ಇಲ್ದಿದ್ರೆ ಹಿ ಕುಡ್ ನಾಟ್ ಹ್ಯಾವ್ ಸೀನ್ ಕೃಷ್ಣ ಲೈಕ್ ದಟ್ ಅಟ್ ಆಲ್. ವಿಶ್ವರೂಪ ದರ್ಶನ ಆಗಕ್ ಸಾಧ್ಯನೇ ಇರ್ತಾ ಇರ್ಲಿಲ್ಲ. ಈಗ 3D 4D 5D ಏನೆಲ್ಲ ಬಂದಿದೆ. ಯು ಹ್ಯಾವ್ ಟು ವೇರ್ ದೋಸ್ ಸ್ಪೆಕ್ಸ್ ಅಂಡ್ ದೆನ್ ವಾಚ್ ದ ಮೂವೀಸ್ ಆರ್ ಪಿಕ್ಸ್ ಆರ್ ವಾಟ್ ಎವರ್. ಸೊ ಇವಾಗ ಇದ್ ಬಂದಿದೆ ಅಂದ್ರೆ ಅವಾಗಿಂದ ಅದಿತ್ತು. ಸ್ವಲ್ಪ ಹಾಕ್ರಿ ಮಾತಾಜಿ ಗ್ರೂಪ್. I do that. ಥ್ಯಾಂಕ್ ಯು ಮಾತಾಜಿ, ಧನ್ಯವಾದಗಳು. ಹರೇ ಕೃಷ್ಣ. ಹರೇ ಕೃಷ್ಣ ಮಾತಾಜಿ. ಹರೇ ಕೃಷ್ಣ. ಸೋ ಬ್ಯೂಟಿಫುಲ್ ಮಾತಾಜಿ, ಯು ಎಕ್ಸ್ಪ್ಲೇನ್ ಸೋ ಬ್ಯೂಟಿಫುಲಿ. ತುಂಬಾ ಚೆನ್ನಾಗಿತ್ತು. ನಾವು ಫುಲ್ ಡೀಪ್ ಆಗಿ ಆ ಲೀಲೆಯಲ್ಲಿ ಹೋಗ್ಬಿಟ್ಟಿದ್ವಿ ಮಾತಾಜಿ. ನನಗೆ ಖುಷಿತಾ ಇರುತ್ತೆ ಅದೆಲ್ಲ ಓದ್ತಾ ಇರುವಾಗ. ನನ್ಗೇನೆ ತುಂಬಾ ತುಂಬಾ ಸಂತೋಷ ಆಗ್ತಾ ಇರುತ್ತೆ. ವೆರಿ ವೆರಿ ಹ್ಯಾಪಿ ರೀಡಿಂಗ್. ಅಂಡ್ ಹೇಳ್ಬೇಕು ಅನ್ನೋ ತವಕ ಇರುತ್ತೆ, ಯಾವಾಗ ಹೇಳೇನು ಅಂತ ಆ ತರ ಇರುತ್ತೆ. ಯಾ, ಇಟ್ ಇಸ್ ಬ್ಯೂಟಿಫುಲ್. ಕೃಷ್ಣನ್ ಬಗ್ಗೆ ಕೇಳದೇನೆ, ಕೃಷ್ಣ ಇಸ್ ಸೋ ಅಟ್ರಾಕ್ಟಿವ್ ಅಲ್ವಾ? ಎಷ್ಟು ಅಟ್ರಾಕ್ಟಿವ್. ದ ವೆರಿ ನೇಮ್ ಇಸ್ ಅಟ್ರಾಕ್ಟಿವ್. ಎವ್ರಿಥಿಂಗ್ ಅಬೌಟ್ ಹಿಮ್ ಇಸ್ ಅಟ್ರಾಕ್ಟಿವ್ ಅಲ್ವಾ? ಅಷ್ಟು ಅಟ್ರಾಕ್ಷನ್. Yes, Mataji, you are right. Mataji, so beautifully ಹೇಳ್ತೀನಿ. ಯಾರು ಇನ್ನ ಹೋಗಿಲ್ಲ ಅಲ್ವಾ? ಕೃಷ್ಣ ನಾಮದ ಅರ್ಥ ಮತ್ತೆ ಪ್ರಭಾವ ಅದೊಂದು ಹೇಳಿರ್ಲಿಲ್ಲ ನಾನು. ಏನು ಅಂದ್ರೆ, ಕಕಾರನ ಉಚ್ಚರಿಸಿದ್ರೆ ಜನನ ಮರಣ. ಕೃಷ್ಣ ಅನ್ನುವಾಗ ಕಕಾರನ ಉಚ್ಚರಿಸಿದ್ರೆ ಜನನ ಮರಣಗಳಿಲ್ವಂತೆ, ಮೋಕ್ಷ ಸಿಗುತ್ತಂತೆ, ಯಮದೂತರು ನಡಗುತ್ತಾರಂತೆ. ಋಕಾರದಿಂದ ಹರಿದಾಸ್ಯ, ಯು ವಿಲ್ ಬಿಕಮ್ ಹಿಸ್ ಸರ್ವೆಂಟ್. ಶಕಾರದಿಂದ ಹರಿಭಕ್ತಿ ಸಿಗತ್ತಂತೆ. ನಕಾರದಿಂದ ಹರಿಯ ಸಾರೋಪ್ಯ ಇದೆಲ್ಲ ಸಿಗತ್ತಂತೆ. ಮೃತ್ಯುಗಳು ಪಲಾಯನ ಮಾಡುತ್ತದಂತೆ. ವಿಸರ್ಗದ ಉಚ್ಚಾರಣೆಯಿಂದ ಹರಿಯ ಸಾರೂಪ್ಯ, ಹರಿಯ ಜೊತೆಯಲ್ಲೇ ಇರುವಂತಹದ್ದು ಸಿಗತ್ತಂತೆ. ಮತ್ತೆ ಕೃಷ್ಣನಾಮ ಸ್ಮರಣೆ, ಕೀರ್ತನೆ, ಶ್ರವಣ ಮಾಡುವವರನ್ನು ಕೊಂಡೊಯ್ಯಲು ಕೃಷ್ಣನ ಭೃತ್ಯರೇ ಬರ್ತಾರಂತೆ ವಿಮಾನನ ತಗೊಂಡು. ಬೇರೆ ಯಾರು ಬರ್ಲಿಕ್ಕೆ ಸಾಧ್ಯನೇ ಇಲ್ವಂತೆ. ಕೃಷ್ಣ ನಾಮದ ಪ್ರಭಾವವನ್ನ ಇಷ್ಟೆಂದು ಅಂತ ಹೇಳಲಿಕ್ಕೆ ಸಾಧ್ಯ ಇಲ್ವಂತೆ. ಕಕಾರಕ್ಕೆ ಬ್ರಹ್ಮ ಅಂತ ಅರ್ಥ ಅಂತೆ. ಋಕಾರಕ್ಕೆ ಶೇಷ, ಶಕಾರಕ್ಕೆ ಶಿವ, ನಕಾರಕ್ಕೆ ಧರ್ಮ, ಅಕಾರಕ್ಕೆ ವಿಷ್ಣು. ಆಯ್ತಾ? ಶ್ರೀಹರಿಯ ತೇಜ, ಶ್ರೀಹರಿಯ ಸ್ಟ್ರೆಂತ್ ಎಲ್ಲಾರಲ್ಲೂ ಇದೆಯಂತೆ. ಆದ್ರಿಂದ ಅವನು ಕೃಷ್ಣ ಅಂತೆ. ಬಿಕಾಸ್ ಹಿ ಹ್ಯಾಸ್ ಕೆಪ್ಟ್ ಹಿಸ್ ಸ್ಟ್ರೆಂತ್, ಹಿಸ್ ಎನರ್ಜಿ, ಹಿ ಹ್ಯಾಸ್ ಎನರ್ಜೈಸ್ಡ್ ಆಲ್ ಆಫ್ ದೆಮ್. ಅದಕ್ಕೋಸ್ಕರ ಅವನು ಕೃಷ್ಣ ಅಂತೆ. ಎಂದರೆ ಅಪ್ರಾಕೃತ ಶರೀರ ಅಂತೆ. ನಾ ಎಂದರೆ ಮೋಕ್ಷ ಅಂತೆ. ಅಪ್ರಾಕೃತ ಶರೀರದಲ್ಲಿ ಮೋಕ್ಷ ಕೊಡೋದ್ರಿಂದ ಅವನು
ಕೃಷ್ಣ. ಹರಿಯ ಕೋಟಿ ನಾಮಗಳ ಸ್ಮರಣೆಯಿಂದ ಸಿಗುವ ಫಲ ಈ ಒಂದು ನಾಮ ಜಪದಿಂದ ಸಿಕ್ಬಿಡತ್ತಂತೆ, ಕೃಷ್ಣ ನಾಮ ಅನ್ನೋದ. ಸೊ ಒಂದೇ ಒಂದು ಕೃಷ್ಣ ನಾಮ ಹೇಳಿದರೆ ಸಾಕಂತೆ ಕೋಟಿ ನಾಮ ಹೇಳಿದಷ್ಟು ಫಲ ಸಿಗತ್ತಂತೆ. ಅದಕ್ಕೇನೆ ನಾವು ಹರೇ ಕೃಷ್ಣ ಮಹಾಮಂತ್ರನ ಜಪ ಮಾಡ್ತೇವಲ್ಲ, ಅದಕ್ಕೇನೆ ಇದು ಅತ್ಯದ್ಭುತ ಅಂತ. ಹ್ಯಾಡ್ ಫಾರ್ಗಾಟನ್ ಟು ಟೆಲ್ ದಿಸ್. ಗಾರ್ಗಾಚಾರ್ಯರು ಕೃಷ್ಣ ನಾಮ ಇಡ್ತಾರಲ್ಲ, ಅವಾಗ್ಲೇ ಹೇಳ್ಬೇಕಾಗಿತ್ತು, ನಾನು ಫಾಸ್ಟ್ ಆಗಿ ಹೊಟ್ಟೋದೆ, ಸಾರಿ. ಇಟ್ಸ್ ಓಕೆ ಮಾತಾಜಿ, ನೋ ಪ್ರಾಬ್ಲಮ್. ಥ್ಯಾಂಕ್ ಯು ಸೋ ಮಚ್ ಫಾರ್ ಕಮಿಂಗ್ ಮಾತಾಜಿ. ಒನ್ಸ್ ಇನ್ ಮಂತ್ ನೀವು ಬರ್ಲೇಬೇಕು ಮಾತಾಜಿ. ಖಂಡಿತ 100%. Once or twice a month I can do it. Every week ತುಂಬಾ ಕಷ್ಟ ಆಗುತ್ತೆ, ಬಿಕಾಸ್ I have to be studying for 4 hours a day. ಬೇರೆದು ಕೆಲಸ ಇರುತ್ತಲ್ಲ ನಂಗೆ, ಹಾಗಾಗಿ. ಓಕೆನಾ? ಓಕೆ, ಅಂಡರ್ಸ್ಟುಡ್ ಮಾತಾಜಿ. ಥ್ಯಾಂಕ್ ಯು ಸೋ ಮಚ್ ಮಾತಾಜಿ. ನಿಮಗಾಗಿ ಒಂದು ಹರೇ ಕೃಷ್ಣ ಮಹಾಮಂತ್ರನ ಹೇಳೋಣ. ಸಾರಿ ಮತ್ತೆ ಅದು ಗ್ರೂಪ್ ಅಲ್ಲಿ ಹಾಕಿ. ಈಗ ನೀವು ಕೃಷ್ಣ ಅನ್ನೋ ವರ್ಡಿಗೆ ಒಂದೊಂದು ಪದದ ಅರ್ಥ ಹೇಳಿದ್ರಲ್ಲ, ಅದನ್ನ ಎಸ್ 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 ಹಾಕ್ತೀನಿ. ಬ್ರಹ್ಮ ವೈವರ್ತ ಪುರಾಣದಿಂದ ತಗೊಂಡಿರೋದು. ಹಾಕ್ತೀನಿ. ಓಕೆ ಮಾತಾಜಿ. ಓಕೆ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ. ಜೈ ರಾಧೆ ಗೋವಿಂದ. ಹರಿ ಬೋಲ್ ರಾಧೇಶ್ಯಾಮ್. ಮತ್ತೆ ಯಾರಿಗಾದ್ರೂ ಪ್ರಶ್ನೆಗಳಿದ್ರೆ ಕೇಳ್ಬೋದು ಮಾತಾಜಿಗೆ, ಇಲ್ಲಾಂದ್ರೆ ನಾವು ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಯಾರ್ದು ಇಲ್ಲ ಅನ್ಸುತ್ತೆ ಮಾತಾಜಿ. ಓಕೆ ಮಾತಾಜಿ, ಥ್ಯಾಂಕ್ ಯು ಸೋ ಮಚ್ ಸಂಧ್ಯಾ ಮಾತಾಜಿ. ಹರೇ ಕೃಷ್ಣ ಮಾತಾಜಿ, ದಂಡವತ್ ಪ್ರಣಾಮ್. ರಾಧೇಶ್ಯಾಮ್. ದಂಡವತ್. ಹರಿ ಹರಿ ರಾಧೆ ಗೋವಿಂದ. ಓಕೆ ಮಾತಾಜಿ, ಈಗ ಮುಂದಿನ ಕಾರ್ಯಕ್ರಮಕ್ಕೆ ಹೋಗೋಣ. ಈಗ ನರಸಿಂಹ ಭಜನೆ ಹಾಡಲಿಕ್ಕೆ ಬರ್ತಾ ಇದ್ದಾರೆ ಹರ್ಗ್ರೇಸ್, ವೇದಾವತಿ, ವಿಮಲಾಂಗಿ, ದೇವಿದಾಸೆ. ಇವರು ನಮ್ಮ ನೆಚ್ಚಿನ ವೇಣು ಪ್ರಭುಜಿಯವರ ಮಗಳು. ಇವರು ಸಾಫ್ಟ್ವೇರ್ ಇಂಜಿನಿಯರ್ ಆಗಿದ್ದಾರೆ. ಇವರು ಬೆಂಗಳೂರಲ್ಲಿ ವಾಸ ಮಾಡ್ತಾ ಇದ್ದಾರೆ. ತುಂಬಾ ಹಂಬಲ್ ಆಗಿದ್ದಾರೆ, ತುಂಬಾ ಉತ್ಸಾಹಿ ಡಿವೋಟಿ. ಇವರು ತುಂಬಾ ಸುಂದರವಾಗಿ ಡ್ಯಾನ್ಸ್ ಕೂಡ ಮಾಡ್ತಾರೆ, ಡ್ರಾಮಾ ಮಾಡ್ತಾರೆ, ಸಿಂಗಿಂಗ್ ಮಾಡ್ತಾರೆ. ಇವರು ದೀಕ್ಷೆಯನ್ನ ಹಿಸ್ ಗ್ರೇಸ್ ಜಯಪತಾಕ ಸ್ವಾಮಿ ಮಹಾರಾಜಗಳಿಂದ ತಗೊಂಡಿದ್ದಾರೆ. ಸೊ ಈಗ ನರಸಿಂಹ ಭಜನೆಯನ್ನು ಹಾಡಲಿಕ್ಕೆ ಬರ್ತಾ ಇದ್ದಾರೆ ವೇದಾವತಿ, ವಿಮಲಾಂಗಿ, ದೇವಿದಾಸಿ ಮಾತಾಜಿ. ಓವರ್ ಟು ಯು ಮಾತಾಜಿ. ಹರೇ ಕೃಷ್ಣ ವೇದಾವತಿ ಮಾತಾಜಿ. ಹರೇ ಕೃಷ್ಣ ಮಾತಾಜಿ. ಜಸ್ಟ್ ಅ ಮಿನಿಟ್, ನಾನು ಕ್ಯಾಮೆರಾ ಆನ್ ಮಾಡ್ತೀನಿ. ಓಕೆ ಮಾತಾಜಿ, ಓವರ್ ಟು ಯು. ಹರೇ ಕೃಷ್ಣ. ಹರೇ ಕೃಷ್ಣ. ಹರೇ ಕೃಷ್ಣ. ಎಲ್ಲಾ ಭಕ್ತರಿಗೆ ನನ್ನ ದಂಡವತ್ ಪ್ರಣಾಮಗಳು. ಈ ಒಂದು ಸೇವೆ ಕೊಟ್ಟಿದ್ದಕ್ಕೆ ನಾನೆಲ್ಲರಿಗೂ ಧನ್ಯವಾದ ಹೇಳ್ತಿದ್ದೀನಿ. ಥ್ಯಾಂಕ್ ಯು ಸೋ ಮಚ್. ಉಗ್ರಂ ವೀರಂ ಮಹಾವಿಷ್ಣುಂ ಜ್ವಲಂತಂ ಸರ್ವತೋಮುಖಂ ನರಸಿಂಹಂ ಭೀಷಣಂ ಭದ್ರಂ ಮೃತ್ಯೋರ್ನಮಾಮ್ಯಹಂ. जय नरसिंहा श्री नरसिंहा, जय जय श्री नरसिंहा. प्रहलादेशा जया पद्मा, मुख पद्मा भृंगा. नमस्ते नरसिंहाय प्रहलादनादायि. हिरण्याकाशी पूर्वक्षा शिलाताकानाथालये. इतो नरसिंहा परतो नरसिंहा, यतो यतो यामि ततो नरसिंहा. बहि नरसिंहा हृदये नरसिंहा, नरसिंहमदिं शरणं प्रपद्ये. तव कराकमलवारे नखामद्भुतशृङ्गा. दरिता हिरण्यकशिपु तनुभृङ्गा. कृष्णावधीता नरहरिरूपा, जय जगदीश हरे.
जय जगदीश हरे, जय जगदीश हरे। केशवधीता नरहरि रूपा, जय जगदीश हरे, जय जगदीश हरे, जय जगदीश हरे। जय विघ्न विनाशा जय नरसिंहदेव, भक्तवत्सला जय नरसिंहदेव, जय लक्ष्मी नरसिंह जय पानकाल नरसिंह, लक्ष्मी नरसिंह जय पानकाल नरसिंह, जय तोरवी नरसिंह जय तोरवी नरसिंह, तोरवी नरसिंह जय तोरवी नरसिंह, जय योगा नरसिंह जय योगा नरसिंह, योगा नरसिंह जय योगा नरसिंह, जय प्रहलाद महाराज जय भक्त प्रहलाद, जय जय प्रभुपाद प्रभुपाद जय प्रभुपाद, जय जय गुरुदेव गुरुदेव गुरुदेव, जय गुरुदेव, निताय गौर हरि बोल हरि बोल हरि बोल गौर हरि बोल। भक्ति विघ्न विनाशक नरसिंह देव भगवान की, भक्त शिरोमणि प्रहलाद महाराज की, जगत गुरु श्रील प्रभुपाद की, गुरुदेव महाराज की जय। निताय गौर प्रेमानंद। ಹರಿ Thank you. ಬೋಲ್. ಹರಿ ಬೋಲ್. ತುಂಬಾ ಚೆನ್ನಾಗಿ ಹಾಡಿದ್ರಿ ಮಾತಾಜಿ. ನರಸಿಂಹ ಅವರೇ ವೆರಿ ಬ್ಯೂಟಿಫುಲ್ಲಿ ಸಿಂಗ್ ಹರೇ ಮಾಡಿದ್ದೀರಾ. ಕೃಷ್ಣ. ವಿದ್ಯಾಶ್ರೀ ತುಂಬಾ ಥ್ಯಾಂಕ್ಸ್. ಇವತ್ತು Thank you. ಕಾಂಚನ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು. ಮತ್ತೆ ಈಗ ನರಸಿಂಹ ಭಜನ್ ಬಂದು ವಿದ್ಯಾಶ್ರೀ ಅವರು ತುಂಬಾ ಚೆನ್ನಾಗಿ ಹಾಡಿದ್ರು. ಈ ತರ ಯುವ ಪ್ರತಿಭೆಗಳು, ಯಾರೋ ಭಕ್ತರು ಮುಂದೆ ಬರ್ತಾ ಇರೋದು ತುಂಬಾ ಒಂದು ಶುಭ ಸಂಕೇತ ನಮ್ಮ ಗೋಪಿ ಸೇನೆಗೆ. ಥ್ಯಾಂಕ್ ಯು ವೆರಿ ಮಚ್ ವಿದ್ಯಾಶ್ರೀ. Thank you so much, Madhaji. Thank you for giving me this service. Thank you. Yeah, always service is there for you. Yes, Madhaji. Okay, ಹರೇ ಕೃಷ್ಣ. Hare Krishna. ಹರೇ ಕೃಷ್ಣ ಹರೇ ಕೃಷ್ಣ. ಇವರಿಗಾಗಿ ಒಂದು ಸರಿ ಹರೇ ಕೃಷ್ಣ ಮಂತ್ರ ಹೇಳೋಣ ಎಲ್ಲರೂ. ಹರೇ ಕೃಷ್ಣ 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 ಹರೇ ಹರೇ, ಹರೇ ರಾಮ 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 ಹರೇ ಹರೇ, ಹರೇ ಕೃಷ್ಣ. ಮಾತಾಜಿ ಏನಾದ್ರು ಅನೌನ್ಸ್ ಮಾಡೋದಿದೆಯಾ ಮಾತಾಜಿ? ಅನೌನ್ಸ್ಮೆಂಟ್ ಲೈಕ್ ಜನ್ಮಾಷ್ಟಮಿ ಎಲ್ಲರೂ ಅವರವರು ಇದ್ರಲ್ಲಿ ಸೆಂಟ್ರಲ್ಲಿ ತುಂಬಾ ಸೇವೆಯಲ್ಲಿದ್ದಾರೆ. ಆದ್ರೂ ಸಹ ಗೋಪಿ ಸೇನೆಗೆ ಸ್ವಲ್ಪ ಟೈಮ್ ಕೊಡ್ಲೇಬೇಕು.